ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜಾನಾಯಕ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾಳೆ ನೀವೆಲ್ಲರೂ ಕೂಡ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯೋದಕ್ಕೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ನಿಮ್ಮ ಸಿದ್ಧತೆಯ ಜೊತೆಗೆ ಇವತ್ತು ನಾನು ಈ ಜಿಯೋಗ್ರಫಿ ವಿಷಯದ ಮೇಲೆ 100 ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ಕೊಡ್ತೀನಿ. ಈ 100 ಪ್ರಶ್ನೆಗಳು ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರ್ಬೋದು, ಮುಂದೆ ಬರ್ತಾ ಇರುವಂತಹ CR, DR ಮತ್ತು KSRP ಎಲ್ಲ ಎಕ್ಸಾಮಿಗೂ ಕೂಡ ಯೂಸ್ ಆಗುವಂತಹ ಪ್ರಶ್ನೆಗಳಾಗಿರ್ತವೆ. ಸೊ ನೋಡಿ, ನಾಳೆ ಒಂದು ಎಕ್ಸಾಮ್ ಅನ್ನ ಏನ್ ತೆಗೆದುಕೊಳ್ತಾ ಇದ್ರೋ ಆ ಎಕ್ಸಾಮ್ ಅನ್ನ ಚೆಂದಾಗಿ ಬರೀರಿ. ಆ ಲೀಸ್ಟ್ ಅಲ್ಲಿ ನಿಮ್ಮ ಹೆಸರು ಇರಲಿ ಅಂತೇಳಿ ಹಾರೈಕೆಯನ್ನ ಮಾಡ್ತೀನಿ. ಸ್ನೇಹಿತರೆ, ಹಾಗಾದ್ರೆ ಈ ಒಂದು ಸಿವಿಲ್ ಕಾನ್ಸ್ಟೇಬಲ್ ರಿಲೇಟೆಡ್ ಆದಂತಹ ಈ ಪ್ರಶ್ನೆಗಳನ್ನು ನೋಡೋಕ್ಕಿಂತ ಮುಂಚೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಕೂಡ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀವಿ, ವಾಚ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ನಾವು ಆನ್ಲೈನ್ ಕೋರ್ಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಸ್ನೇಹಿತರೆ, ನಿಮ್ಮ ಆನ್ಲೈನ್ ಕೋರ್ಸ್ ಅಂದ್ರೆ ಈ ಟೀಚರ್ ರಿಕ್ರೂಟ್ಮೆಂಟ್ ಅಲ್ಲಿ HSTR ಆಗಿರ್ಬೋದು, GPSTR ಆಗಿರ್ಬೋದು, ಹಾಗೆ PSTR ಮತ್ತು TET ಎಕ್ಸಾಮ್ ಸಿಗುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೂ ಕೂಡ ನಿಮಗೆ ಈ ಒಂದು ಆನ್ಲೈನ್ ಮೂಲಕ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ನೀವು ಯಾವ ರೀತಿ ಪರ್ಚೇಸ್ ಮಾಡ್ಕೋಬೇಕಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಪೇಮೆಂಟ್ ಮಾಡಿದ್ರೆ ನಿಮಗೆ ವಿಡಿಯೋಸ್, PDF ನೋಟ್ಸ್ ಮತ್ತು ಟೆಸ್ಟ್ ಸೀರೀಸ್ ಅಷ್ಟು ಕೂಡ ಸಿಗ್ತಾ ಹೋಗ್ತವೆ. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ 100 ಪ್ರಶ್ನೆಗಳ ಸರಣಿಯನ್ನ ನೋಡ್ತಾ ಹೋಗೋದಾದ್ರೆ ನೋಡಿ, ಮೊದಲನೇ ಪ್ರಶ್ನೆ ಯಾವ್ದಿದೆ ಅಂತೇಳಿ ಕ್ಲಿಯರ್ ಮಾಡ್ಕೊಳ್ಳೋಣ. ಒಂದೊಂದೇ ಕ್ವಶನ್ಸ್ ಗಳನ್ನ ಮತ್ತು ಅದರ ಬ್ಯಾಕ್ ಗ್ರೌಂಡ್ ಅನ್ನ ನೋಡ್ಕೊಂತ ಹೋಗೋದಾದ್ರೆ ನೋಡಿ, ಫಸ್ಟ್ ಕ್ವಶನ್ ಏನಿದೆಪ್ಪ ಅಂದ್ರೆ ಕರ್ನಾಟಕವು ತನ್ನ ಈಗಿನ ಹೆಸರನ್ನ ಯಾವಾಗಿನಿಂದ ಪಡೀತು ಅಂತ. ಹಾಗಾದ್ರೆ ಈಗ ಕರ್ನಾಟಕ ಅಂತ ಏನ್ ಕರಿತೀವಲ್ಲ, ಹಿಂದೆ ಯಾವ ಹೆಸರಿಂದ ಕರಿತೀವಪ್ಪ ಅಂತ ಕೇಳಿದ್ರೆ ಮೈಸೂರು ರಾಜ್ಯ ಅಂತಾನೆ ಕರಿತಿದ್ವಿ. ಹಿಂದೆ ಕರಿತಾ ಇದೆ ಅಂತ ಹೆಸರೇನು? ಮೈಸೂರು ಸ್ಟೇಟ್ ಅಂತ ಹೇಳಿ. ಹಾಗಾದ್ರೆ ಕರ್ನಾಟಕ ಅಂತ ನಾಮಕರಣ ಆಗಿದ್ದು ಯಾವಾಗಪ್ಪ ಅಂದ್ರೆ November 1, 1973ರಿಂದ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಲಾಯಿತು. ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು ಯಾವಾಗ ಅಂತ ಕೇಳಿದ್ರೆ November 1, 1973 ಅಲ್ಲಿ. ಆಗಿದ್ದ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಆಗಿದ್ರು. ಕ್ಲಿಯರಾ? ಹಾಗಾದ್ರೆ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಆದಾಗ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಲಾಯಿತು. ಕರ್ನಾಟಕದಲ್ಲಿ ಯಾವ್ಯಾವ ಮುಖ್ಯಮಂತ್ರಿಗಳ ಪರಿಚಯ ಇರಬೇಕಪ್ಪ ಅಂದ್ರೆ ನೋಡಿ, 1947 ಏನು ಭಾರತ ಸ್ವಾತಂತ್ರ್ಯ ಪಡ್ಕೊಂತಲ್ಲ, ಆಗ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದವರು ಯಾರಪ್ಪ ಅಂದ್ರೆ KC ರೆಡ್ಡಿ ಅವರನ್ನ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ. ಅದಾದ ನಂತರದಲ್ಲಿ ಹರಿದು ಹೋಗಿರುವಂತಹ ಕರ್ನಾಟಕ ಏಕೀಕರಣ ಆಗತ್ತೆ 1956ರಲ್ಲಿ. ಹಾಗಾದ್ರೆ ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ S ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು. ಹಾಗಾಗಿ ಈ 3 ಜನ ಮುಖ್ಯಮಂತ್ರಿಯ ನೆನಪನ್ನ ನೀವು ಇಟ್ಕೊಳ್ಳೇಬೇಕಾಗತ್ತೆ. ಯಾವುದರ ಮೇಲಾರು ಪ್ರಶ್ನೆಯನ್ನ ಕೇಳುವಂತಹ ಸಾಧ್ಯತೆ ಇದೆ. ಓಕೆ, ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ S ನಿಜಲಿಂಗಪ್ಪ. 1947ರಲ್ಲಿ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರಪ್ಪ ಅಂದ್ರೆ KC ರೆಡ್ಡಿ ಅವರು. ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದಾಗ ಇದ್ದ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ದೇವರಾಜ್ ಅರಸ್ ಅವರಾಗಿರ್ತಾರೆ. ಇದು ಮೊದಲನೇ ಪ್ರಶ್ನೆಗೆ ಡಿ ಸರಿಯಾದಂತಹ ಉತ್ತರವಾಗಿರುತ್ತೆ. ಎರಡನೇ ಪ್ರಶ್ನೆ ನೋಡಿ, ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಇದೆ. ನೋಡಿ, 30, 32, 31 ಇದೆ. ಈಗ ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವಪ್ಪ ಅಂದ್ರೆ 31 ಜಿಲ್ಲೆಗಳಿರೋದನ್ನ ನೋಡ್ಬೋದು. ಹಾಗಾದ್ರೆ ಆ 31ನೇ ಜಿಲ್ಲೆ ಯಾವ್ದಪ್ಪ ಅಂದ್ರೆ ವಿಜಯನಗರ ಜಿಲ್ಲೆ. ವಿಜಯನಗರ ಅನ್ನುವಂಥದ್ದು 31ನೇ ಜಿಲ್ಲೆ ಆಗಿರುತ್ತೆ. ಆ ವಿಜಯನಗರ ಜಿಲ್ಲೆ ಅನ್ನುವಂತಹ ಒಂದು ಕೇಂದ್ರ ಸ್ಥಾನ ಎಲ್ಲಿದೆಪ್ಪ ಅಂದ್ರೆ ಹೊಸಪೇಟೆಯಲ್ಲಿ ಕಂಡುಬರುತ್ತೆ. ವಿಜಯನಗರ ಜಿಲ್ಲೆ ಯಾವ ಜಿಲ್ಲೆಯಿಂದ ಪ್ರತ್ಯೇಕವಾಗಿ ಹೊಸ ಜಿಲ್ಲೆಯಾಗಿ ರಚನೆ ಆಯ್ತಪ್ಪ ಅಂದ್ರೆ ಬಳ್ಳಾರಿ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು ನ್ಯೂ ಡಿಸ್ಟಿಕ್ ಆಗಿ ಫಾರ್ಮೇಶನ್ ಆಗೋದನ್ನ ನೋಡ್ಬೋದು. ಹಾಗಾದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ತಾಲೂಕುಗಳಿದಾವಪ್ಪ ಅಂದ್ರೆ 6 ತಾಲೂಕುಗಳು ಕಂಡುಬರ್ತಾವ. ಕ್ಲಿಯರಾ? ಹಾಗಾದ್ರೆ ಕರ್ನಾಟಕದ 31ನೇ ಜಿಲ್ಲೆ ಯಾವುದು? ವಿಜಯನಗರ ಜಿಲ್ಲೆ. ಕರ್ನಾಟಕದ 30ನೇ ಜಿಲ್ಲೆಯಾಗಿ ಯಾವುದು ಸೇರ್ಪಡೆ ಆಯ್ತಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆ. ಈ ಯಾದಗಿರಿ ಜಿಲ್ಲೆ ಇದೆಯಲ್ಲ, ಕರ್ನಾಟಕದ 30ನೇ ಜಿಲ್ಲೆ ಆಗಿತ್ತು. ಯಾದಗಿರಿ ಜಿಲ್ಲೆ ಯಾವ್ದ್ರಿಂದ ಸಪರೇಟ್ ಆಯ್ತಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯಿಂದ ಸಪರೇಟ್ ಆಗಿ ನಿರ್ಮಾಣಗೊಂಡಂತಹ ಒಂದು ಹೊಸ ಜಿಲ್ಲೆ ಆಗಿರುತ್ತೆ. ಸೊ ನೋಡಿ, ಇದು ಜಿಲ್ಲಾವಾರು ಮಾಹಿತಿಯನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ಈಗ ಈ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿ ಯಾವ್ಯಾವ ಜಿಲ್ಲೆ ಯಾವಾಗ ರಚನೆ ಆಯಿತು ಅನ್ನೋದ್ರ ಬಗ್ಗೆನೂ ಕೂಡ ಕೇಳ್ಬೋದು. ಬಟ್ ನಮಗೀಗ 30 ಮತ್ತು 31ನೇ ಜಿಲ್ಲೆಯ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ನೋಡಿ, 3ನೇ ಪ್ರಶ್ನೆ, ಕವಿರಾಜ ಮಾರ್ಗ ಬರೆದವರು ಯಾರು ಅಂತ ಇದೆ. ಕವಿರಾಜ ಮಾರ್ಗವನ್ನ ಬರೆದವರು ಮೂಲತಃ ಯಾರಪ್ಪ ಅಂತ ಕೇಳಿದ್ರೆ ಶ್ರೀ ವಿಜಯ. ಓಕೆ, ಶ್ರೀ ವಿಜಯ ಕವಿರಾಜ ಮಾರ್ಗವನ್ನ ಬರೀತಾರೆ.
ಆದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಎರಡನೇ ಪುಲಕೇಶಿ ಇದೆ, ಕೃಷ್ಣದೇವರಾಯ ಇದೆ, ದಂತಿದುರ್ಗ ಇದೆ, ಅಮೋಘ ವರ್ಷ ನೃಪತುಂಗ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಯಾರಾಗಿರ್ತಾರಪ್ಪ ಅಂದ್ರೆ ಅಮೋಘ ವರ್ಷ ನೃಪತುಂಗ ಆಗಿರ್ತಾರೆ. ಯಾಕಂದ್ರೆ ಅಮೋಘ ವರ್ಷ ನೃಪತುಂಗ ರಾಜ ಯಾರಿಗೆ ಆಶ್ರಯ ನೀಡಿದ್ದಪ್ಪ ಅಂದ್ರೆ ಶ್ರೀ ವಿಜಯ ಅವರಿಗೆ ಆಶ್ರಯ ನೀಡಿದ್ದ. ಹಾಗಾಗಿ ಇಲ್ಲಿ ಆಪ್ಷನ್ ಅಲ್ಲಿ ಶ್ರೀ ವಿಜಯ ಇಲ್ಲದೆ ಇರೋದ್ರಿಂದ ಯಾರನ್ನ ಆನ್ಸರ್ ಮಾಡಬೇಕಪ್ಪ ಅಂದ್ರೆ ಅಮೋಘ ವರ್ಷ ನೃಪತುಂಗ ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಓಕೆ ಸ್ನೇಹಿತರೆ, ನೋಡಿ ಕವಿರಾಜ ಮಾರ್ಗ ಕೃತಿಯ ಪ್ರಕಾರ ಕರ್ನಾಟಕದ ಎಲ್ಲೆ ಅಂತ ಕೇಳ್ತಾನೆ. ಕರ್ನಾಟಕದ ಗಡಿ ಅಂತ ನೋಡಿದಾಗ ಕರ್ನಾಟಕ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗತ್ತೆ? ನೋಡಿ ಉತ್ತರದಲ್ಲಿ ಗೋದಾವರಿ ನದಿಯಿಂದ ಸ್ಟಾರ್ಟ್ ಆಗತ್ತೆ. ಯಾವ ರಿವರು? ಗೋದಾವರಿ ನದಿಯಿಂದ ಸ್ಟಾರ್ಟ್ ಆಗತ್ತೆ. ದಕ್ಷಿಣದಲ್ಲಿ ಯಾವ ನದಿ ಹರಿತಾ ಇದೆಯಪ್ಪ ಅಂದ್ರೆ ಕಾವೇರಿ ನದಿ ಹರಿತಾ ಇದೆ. ಉತ್ತರದ ಗೋದಾವರಿ ನದಿಯಿಂದ ದಕ್ಷಿಣದ ಕಾವೇರಿ ನದಿಗಿರುವ ಭೂಪ್ರದೇಶವನ್ನ ಏನಂತ ಕರಿತೀವಪ್ಪ ಅಂದ್ರೆ ಕರ್ನಾಟಕ ಅಂತಾನೆ ಕರೆಯೋದು, ಅಥವಾ ಮೈಸೂರು ರಾಜ್ಯ. ಹಾಗಾದ್ರೆ ಅದು ಯಾವ ಗ್ರಂಥದಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಕವಿರಾಜ ಮಾರ್ಗ ಗ್ರಂಥದಲ್ಲಿ ಕರ್ನಾಟಕ ಗಡಿ ಅಂತ ಕೇಳಿದ್ರೆ ನಾರ್ತ್ ಗೋದಾವರಿ ಟು ಸೌತ್ ಕಾವೇರಿವರೆಗೆ ಕಂಡು ಬರುವಂತದನ್ನ ನೋಡಬಹುದು. ಓಕೆ, ಮೂರನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆ ನೋಡಿ. ಬೆಂಗಳೂರು ಮಂಗಳೂರು ಯಾವ ಅಕ್ಷಾಂಶಕ್ಕೆ ಸಮೀಪದಲ್ಲಿದೆ ಅಂತ ಇದೆ. ಈಗ ಕರ್ನಾಟಕದಲ್ಲಿ ಹಾದು ಹೋಗುವಂತಹ ಪ್ರಮುಖ ಅಕ್ಷಾಂಶಗಳಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗತ್ತಪ್ಪ ಅಂದ್ರೆ ಕರ್ನಾಟಕ ಅಂತ ಕೇಳಿದ್ರೆ ನೋಡಿ, ಸೌತ್ ಅಲ್ಲಿ ಕರ್ನಾಟಕ ಸ್ಟಾರ್ಟ್ ಆಗುವಂಥದ್ದು ಭಾರತ 8 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ, ಕರ್ನಾಟಕ 11 ಡಿಗ್ರಿಯಿಂದ ಸ್ಟಾರ್ಟ್ ಆಗುವಂಥದ್ದು. ಈ ಬೆಂಗಳೂರು ಮಂಗಳೂರು ಅನ್ನುವಂಥದ್ದು ಯಾವ ಅಕ್ಷಾಂಶದಲ್ಲಿ ಕಂಡುಬರ್ತವೆ ಅಥವಾ ಸಮೀಪದಲ್ಲಿದೆ ಅಂದ್ರೆ 13 ಡಿಗ್ರಿ ಅಕ್ಷಾಂಶಕ್ಕೆ ಸಮೀಪದಲ್ಲಿರುವಂತಹ ಪ್ರಮುಖ ಸಿಟಿಗಳಾಗಿರ್ತವೆ, ಒಂದೇ ಲೈನ್ ಅಲ್ಲಿ ಇರುವಂಥದ್ದು. ಹಾಗಾಗಿ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಸೇಮ್ ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ನಗರಗಳನ್ನು ಕೂಡ ಕೊಟ್ಟಿದೆ ನೋಡಿ. ಯಾವ ನಗರಗಳ ಗುಂಪು ಹೆಚ್ಚು ಕಡಿಮೆ ಒಂದೇ ಅಕ್ಷಾಂಶದಲ್ಲಿ ನೆಲೆಗೊಂಡಿವೆ ಅಂತ ಇದೆ. ಕ್ಲಿಯರಾ? ನೋಡಿ, ಒಂದೇ ಅಕ್ಷಾಂಶದಲ್ಲಿ ನೆಲೆಗೊಂಡಿರೋದಂದ್ರೆ ನಾವು ಸೌತ್ ಇಂಡಿಯಾವನ್ನ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ದಕ್ಷಿಣ ಭಾರತ, ದಕ್ಷಿಣ ಭಾರತ ಅಂದ್ರೆ ಇಲ್ಲಿ ಕರ್ನಾಟಕ ಕಂಡು ಬರುತ್ತೆ ಈ ಭಾಗದಲ್ಲಿ. ಕರ್ನಾಟಕ ಇಲ್ಲಿದೆ ಅಂದ್ರೆ ಮಂಗಳೂರು ಈ ಭಾಗದಲ್ಲಿ ಕಂಡು ಬರುವಂತದ್ದು. ಕ್ಲಿಯರಾ? ಈಗ ನಾವು ಒಂದೇ ಅಕ್ಷಾಂಶದಲ್ಲಿರೋದು ಇಲ್ಲಿ ಮಂಗಳೂರು ಇದೆ, ಆಪ್ಷನ್ ಅಲ್ಲಿ ನೋಡಿ ಮಂಗಳೂರು ಇಲ್ಲಿ ಕಂಡು ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಈ ಭಾಗಕ್ಕೆ ಹೋದಾಗ ಯಾವ್ದಿದೆ ನೋಡಿ ಬೆಂಗಳೂರು ಕಂಡು ಬರುತ್ತೆ. ಆ ಬೆಂಗಳೂರಿನ ಮುಂದೆ ಹೋದ್ರೆ ತಮಿಳುನಾಡು ಚೆನ್ನೈನು ಕೂಡ ಕಂಡು ಬರ್ತಾವೆ. ಈ ಮೂರು ಪ್ಲೇಸ್ಗಳು ಒಂದೇ ಲೈನ್ ಅಲ್ಲಿ ಇರೋದು ಅಥವಾ ಒಂದೇ ಡಿಗ್ರಿಯಲ್ಲಿ ಇದೆ. ಯಾವ ಅಕ್ಷಾಂಶದಲ್ಲಿದೆ ಅವು? 13 ಡಿಗ್ರಿ ಅಕ್ಷಾಂಶದಲ್ಲಿ ಕಂಡು ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು? ಮಂಗಳೂರು, ಬೆಂಗಳೂರು, ಚೆನ್ನೈ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ 5ನೇ ಪ್ರಶ್ನೆಗೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ಇದು ಅಕ್ಷಾಂಶಿಕವಾಗಿ ನಾವಿಲ್ಲಿ ತಿಳ್ಕೊಂತ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಸಾಕ್ಷರತೆ ಪ್ರಮಾಣ 75.60, ಅದರಲ್ಲಿ ಪುರುಷ ಸಾಕ್ಷರತೆ ಪ್ರಮಾಣ ಎಷ್ಟು? ನೋಡಿ, ಯಾವ ಸೆನ್ಸಸ್ ಅನ್ನ ಬೇಸ್ ಆಗಿ ತಗೊಂಡಿರೋದು? 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಸಾಕ್ಷರತೆಯ ಪ್ರಮಾಣ 75.60 ಇದೆ. ಅದರಲ್ಲಿ ನೋಡಿ ಪುರುಷ ಸಾಕ್ಷರತೆಯ ಪ್ರಮಾಣ ಎಷ್ಟು ಅಂತ ಕೇಳಿರುವಂಥದ್ದು. ಇಲ್ಲಿ ಪುರುಷ ಸಾಕ್ಷರತೆ ಪ್ರಮಾಣ ಎಷ್ಟಿದೆಯಪ್ಪ ಅಂದ್ರೆ 82.85ರಷ್ಟು ಪುರುಷ ಸಾಕ್ಷರತೆಯನ್ನು ಹೊಂದಿರುವಂಥದ್ದು ನಮ್ಮ ರಾಜ್ಯದಲ್ಲಿ ನಾವು ನೋಡ್ಬೋದು. 82%, 82.85% ಅಷ್ಟು ಪುರುಷ ಸಾಕ್ಷರತೆ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, 2011ರ ಜನಗಣತಿಯ ಪ್ರಕಾರ ಯಾವ ಜಿಲ್ಲೆ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿದೆ ಅಂತ ಇದೆ. ನೋಡಿ, ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರುವಂತಹ ಜಿಲ್ಲೆ ಯಾವ್ದಪ್ಪ ಅಂತ ಕೇಳಿದ್ರೆ ಕೊಡಗು ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರುವಂಥದ್ದು. ಹಾಗಾದ್ರೆ ಕೊಡಗು ಜಿಲ್ಲೆ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿದ್ರೆ ಅತಿ ಕಡಿಮೆ ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರುವಂತಹ ಒಂದು ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೆಂಗಳೂರು ನಗರ ಜಿಲ್ಲೆ. ಕ್ಲಿಯರಾ? ಬೆಂಗಳೂರು ನಗರ ಇದೆಯಲ್ಲ, ಕರ್ನಾಟಕದಲ್ಲೇ ಅತಿ ಕಡಿಮೆ ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರೋದು. ಇದಕ್ಕೆ ನಾವು ಅಪೋಸಿಟ್ ಆಗಿ ನೋಡಿದಾಗ ಕರ್ನಾಟಕದಲ್ಲಿ ಅತಿ ಕಡಿಮೆ ಗ್ರಾಮೀಣ ಜನಸಂಖ್ಯೆ ಹೊಂದಿರುವಂತದ್ದು ಎಲ್ಲಿ ಅಂತ ಕೇಳಿದ್ರೆ ಬೆಂಗಳೂರು ನಗರ. ಹಾಗಾದ್ರೆ ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿರೋದು ಯಾವುದು ಅಂತ ಕೇಳಿದ್ರೆ ಯಾವ್ದನ್ನ ಆನ್ಸರ್ ಮಾಡ್ಬೇಕು ನಾವು? ಬೆಂಗಳೂರು ನಗರ, ನಗರ ಜನಸಂಖ್ಯೆ. ಕರ್ನಾಟಕದಲ್ಲಿ ಅತಿ ಕಡಿಮೆ ನಗರ ಜನಸಂಖ್ಯೆಯನ್ನು ಹೊಂದಿರೋದು ಅಂತ ಕೇಳಿದ್ರೆ ಯಾವ ಜಿಲ್ಲೆ ಆನ್ಸರ್ ಮಾಡಬೇಕು? ಕೊಡಗು ಜಿಲ್ಲೆ. ಇದನ್ನೇ ನಾವು ಉಲ್ಟಾಗಿ ಬರಿಬಹುದಾಗತ್ತೆ. ಓಕೆ, ಅಲ್ಲಿ ಗ್ರಾಮೀಣ ಜನಸಂಖ್ಯೆ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ನಗರ ಜನಸಂಖ್ಯೆ ಅಂತ ಕೊಡಬಹುದು. ಆ ನಗರ ಜನಸಂಖ್ಯೆ ಅಂತ ಕೇಳಿದ್ರೆ ಹೆಚ್ಚು ಬೆಂಗಳೂರು ಹಾಕಿ, ಕಡಿಮೆ ಅಂತ ಕೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುವಂತದ್ದು. ನೋಡಿ, 7ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ 8ನೇ ಪ್ರಶ್ನೆಗೆ.
2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ದಾನೆ. 7.5 ಇದೆ, 6.1 ಇದೆ, 8.2 ಇದೆ, 8.4 ಇದೆ, 5.4 ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 6.1 CR ಅಷ್ಟು ಜನಸಂಖ್ಯೆಯನ್ನು ಹೊಂದಿರೋದು. ಅಂದರೆ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು 6.1 ಕೋಟಿ ಜನಸಂಖ್ಯೆ ಕಂಡುಬರೋದನ್ನು ನೋಡ್ತೀವಿ. ನೋಡಿ, 6,11,30,704 ಜನಸಂಖ್ಯೆಯನ್ನು ಹೊಂದಿರುವಂಥದ್ದು ಕರ್ನಾಟಕ 2011ರ ಜನಗಣತಿ ಪ್ರಕಾರವಾಗಿ ನೋಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, 9ನೇ ಪ್ರಶ್ನೆ, 2011ರ ಜನಗಣತಿಯ ಮೇರೆಗೆ ಕರ್ನಾಟಕ ರಾಜ್ಯದ ಸರಾಸರಿ ಜನಸಂಖ್ಯಾ ಸಾಂದ್ರತೆ ಎಷ್ಟು ಅಂತ ಇದೆ. ಇಲ್ಲಿ ಜನಸಂಖ್ಯಾ ಸಾಂದ್ರತೆ ಅಂತ ನೋಡಿದಾಗ ಪಾಪ್ಯುಲೇಷನ್ ಡೆನ್ಸಿಟಿಯ ಮೇಲೆ ಕೇಳಿರುವಂತಹ ಒಂದು ಪ್ರಶ್ನೆ. ಪಾಪ್ಯುಲೇಷನ್ ಡೆನ್ಸಿಟಿಯಲ್ಲಿ ನಮಗೆ 2ರ ಡೆನ್ಸಿಟಿ ಗೊತ್ತಿರಬೇಕಾಗತ್ತೆ. ನೋಡಿ, ಕರ್ನಾಟಕದ ಪಾಪ್ಯುಲೇಷನ್ ಡೆನ್ಸಿಟಿ ಎಷ್ಟಿದೆಯಪ್ಪ ಅಂದರೆ 319 ಇದೆ. ಯಾವುದರ ಪ್ರಕಾರ? 2011ರ ಜನಗಣತಿಯ ಪ್ರಕಾರ. ಅದೇ ಭಾರತದ ಜನಸಾಂದ್ರತೆ ಎಷ್ಟಿದೆ ಅಂತ ಕೇಳಿದರೆ ನೋಡಿ 382 ಇದೆ. 382. ಇಲ್ಲೇ ಗೊತ್ತಾಗತ್ತೆ ಭಾರತದ ಜನಸಾಂದ್ರತೆಗಿಂತ ಕರ್ನಾಟಕದ ಜನಸಾಂದ್ರತೆ ಏನಾಗಿದೆ ನೋಡಿ, ಕಡಿಮೆ ಇರೋದನ್ನ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಆಪ್ಷನ್ಗೆ ಬರೋದಾದ್ರೆ ನೋಡಿ, ರಾಷ್ಟ್ರೀಯ ಜನಸಂಖ್ಯಾ ಸಾಂದ್ರತೆಯ ಸರಾಸರಿಗೆ ಸಮವಾಗಿದೆ, ಸಮ ಇಲ್ಲ. ಹಾಗೆ ರಾಷ್ಟ್ರೀಯ ಜನಸಂಖ್ಯಾ ಸಾಂದ್ರತೆಗಿಂತ ಅಧಿಕವಾಗಿದೆ, ನಮ್ದು ಅಧಿಕವಾಗಿಲ್ಲ. ರಾಷ್ಟ್ರೀಯ ಜನಸಂಖ್ಯಾ ಸಾಂದ್ರತೆಗಿಂತ ಕಡಿಮೆ ಇದೆ, ಕಡಿಮೆ ಇರೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವುದು? ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಇದು ಸಿ ಆಪ್ಷನ್, ಸಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೋಡಿ, ರಾಷ್ಟ್ರೀಯ ಜನಸಂಖ್ಯಾ ಸಾಂದ್ರತೆಗಿಂತ ನಮ್ದು ಕಡಿಮೆ ಇದೆ. ಭಾರತದ ಜನಸಾಂದ್ರತೆ ಎಷ್ಟು? 382. ಕರ್ನಾಟಕದ ಜನಸಾಂದ್ರತೆ ಎಷ್ಟು? 319 ಇದೆ. ಹಾಗಾಗಿ ರಾಷ್ಟ್ರೀಯ ಜನಸಾಂದ್ರತೆಗಿಂತ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರೋದು ಕರ್ನಾಟಕ ಆಗಿರುತ್ತೆ. ಓಕೆ, ಸೊ ನೋಡಿ, ಇದು ನಮಗೆ ಗೊತ್ತಿರಬೇಕಾಗತ್ತೆ. 9ನೇ ಪ್ರಶ್ನೆಗೆ ಸಿ ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ 10ನೇ ಕ್ವಶನ್ಗೆ ಹೋಗೋಣ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಅತ್ಯಧಿಕ ಲಿಂಗಾನುಪಾತ ಹೊಂದಿರುವಂತಹ ಜಿಲ್ಲೆ ಯಾವುದು? ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಉಡುಪಿಯಲ್ಲಿ ಅತಿ ಹೆಚ್ಚು ಅತ್ಯಧಿಕ ಲಿಂಗಾನುಪಾತವನ್ನು ಹೊಂದಿರೋದು. 1093 ಇದೆ. ಅಂದರೆ 1000 ಪುರುಷರಿಗೆ 1000 ಜನ ಗಂಡು ಮಕ್ಕಳು ಇದ್ದಾರೆ ಅಂದಾಗ ಇಲ್ಲಿ 1098 ಜನ ಹೆಣ್ಮಕ್ಳು ಇರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ನಾವು ನೋಡ್ತಾ ಹೋದಾಗ ಉಡುಪಿ ಜಿಲ್ಲೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವಂತಹ ಒಂದು ಜಿಲ್ಲೆ ಆಗಿರುತ್ತೆ. ರೈಟ್. ನೆಕ್ಸ್ಟ್ ನೋಡಿ, ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದು ಅಂತ ಇದೆ. ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದಪ್ಪ ಅಂದರೆ ನಂದಿ ಬೆಟ್ಟ ಇದೆ, ಚಾಮುಂಡಿ ಬೆಟ್ಟ ಇದೆ, ಪಶ್ಚಿಮ ಘಟ್ಟಗಳು, ಮುಳ್ಳಯ್ಯನಗಿರಿ. ಪಶ್ಚಿಮ ಘಟ್ಟಗಳು ಅನ್ನೋದು ಸಾಧ್ಯನೇ ಇಲ್ಲ, ಯಾಕಂದರೆ ಓವರ್ ಆಲ್ ಕಾನ್ಸೆಪ್ಟ್ ಅದು. ಆದರೆ ಇದಕ್ಕೆ ಸರಿಯಾದಂಥ ಉತ್ತರ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ, ಮುಳ್ಳಯ್ಯನಗಿರಿ ಅನ್ನುವಂಥದ್ದು ಕರ್ನಾಟಕದ ಅತಿ ಎತ್ತರವಾದಂತಹ ಪರ್ವತ ಶಿಖರ. ಹಾಗಾದರೆ ಮುಳ್ಳಯ್ಯನಗಿರಿಯನ್ನು ಇಟ್ಕೊಂಡು ಯಾವ್ಯಾವ ರೀತಿ ಪ್ರಶ್ನೆ ಕೇಳ್ಬೋದು? ಮುಳ್ಳಯ್ಯನಗಿರಿ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆಯಲ್ಲಿದೆ ಇದು? ಚಿಕ್ಕಮಗಳೂರು ಜಿಲ್ಲೆ. ಹಾಗಾದರೆ ಮುಳ್ಳಯ್ಯನಗಿರಿ ಎತ್ತರ ಎಷ್ಟಪ್ಪ ಅಂದರೆ 1913 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ. ಇದು ಹೈಟು. ಮುಳ್ಳಯ್ಯನಗಿರಿ ಯಾವ ಬೆಟ್ಟದಲ್ಲಿ ಕಂಡುಬರುತ್ತಪ್ಪ ಅಂದರೆ ಬಾಬಾ ಬುಡನಗಿರಿ ಬೆಟ್ಟ. ಬಾಬಾ ಬುಡನಗಿರಿ ಬೆಟ್ಟದಲ್ಲಿ ಕಂಡುಬರುತ್ತೆ. ಹಾಗಾದರೆ ಬಾಬಾ ಬುಡನಗಿರಿ ಬೆಟ್ಟವನ್ನ ಹಿಂದಿನ ಹಳೆ ಹೆಸರು ಏನಪ್ಪಾ ಅಂದರೆ ಚಂದ್ರದ್ರೋಣ ಪರ್ವತ. ಚಂದ್ರದ್ರೋಣ ಪರ್ವತ ಅಂತಾನು ಕೂಡ ಕರಿತೀವಿ. ಯಾವುದನ್ನ? ಬಾಬಾ ಬುಡನಗಿರಿಗೆ ಕರೆಯುವಂತಹ ಹೆಸರು. ನೋಡಿ, ಈ ರೀತಿಯಾದಂತಹ ಪ್ರಶ್ನೆ ಇಟ್ಕೊಂಡು ಮುಳ್ಳಯ್ಯನಗಿರಿಯ ಬಗ್ಗೆ ಕೇಳ್ಬೋದು. ಇದು ಕರ್ನಾಟಕದಲ್ಲೇ ಅತಿ ಎತ್ತರವಾದಂತಹ ಒಂದು ಪರ್ವತ ಶಿಖರವಾಗಿರುತ್ತೆ. ಹಾಗಾದ್ರೆ ಪಶ್ಚಿಮ ಘಟ್ಟಗಳು ಇದಾವಲ್ಲ, ಈ ಪಶ್ಚಿಮ ಘಟ್ಟಗಳು ಕೂಡ ಭಾರತದಲ್ಲಿ ಒಟ್ಟು 6 ರಾಜ್ಯಗಳಲ್ಲಿ ಕಂಡುಬರ್ತವೆ. ಅದರಲ್ಲಿ ಅತಿ ವಿಸ್ತಾರವಾಗಿ ಹರಡಿಕೊಂಡಿರುವಂಥದ್ದು ಕರ್ನಾಟಕದಲ್ಲಿ. ಚಾಮುಂಡಿ ಬೆಟ್ಟ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಇದು ಮೈಸೂರಿನಲ್ಲಿ ಕಂಡುಬರುವಂಥದ್ದು. ಮೈಸೂರು ಚಾಮುಂಡಿ ಬೆಟ್ಟ ಇರುವಂಥದ್ದು. ನಂದಿ ಬೆಟ್ಟ ಎಲ್ಲಿದೆಯಪ್ಪ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಕಂಡುಬರ್ತಾವೆ. ನಂದಿ ಹಿಲ್ಸ್ ಅನ್ನುವಂಥದ್ದು ಚಿಕ್ಕಬಳ್ಳಾಪುರದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಬೆಟ್ಟವಾಗಿರುತ್ತೆ. ಹಾಗಾಗಿ ಅದರ ಬಗ್ಗೆನೂ ಕೂಡ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ನೋಡಿ, 12ನೇ ಪ್ರಶ್ನೆಗೆ ಹೋಗೋಣ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು? ಟೋಟಲ್ ಇಂಡಿಯನ್ ಜಾಗ್ರಫಿಕಲ್ ಏರಿಯಾ ಪರ್ಸೆಂಟೇಜ್ ಆಫ್ ಕರ್ನಾಟಕ ಅಂತ ಕೇಳಿರೋಂಥದ್ದು. ನೋಡಿ, ಭಾರತ ಒಟ್ಟು 100% ಇದೆ ಅಂತ ನೋಡಿದಾಗ ಕರ್ನಾಟಕ ಎಷ್ಟು % ಇದೆ ಅಂತ ಅರ್ಥ ಇಂಡಿಯಾದಲ್ಲಿ. ನೋಡಿ, ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟಪ್ಪ ಅಂದರೆ 5.85% ಅಷ್ಟು ಭೂಭಾಗವನ್ನು
ರಾಜ್ಯ ಹೊಂದಿರೋದನ್ನ ನೋಡ್ಬೋದು. ಕ್ಲಿಯರಾ? ಈಗ ಇಂಡಿಯಾ 100% ಇದೆ ಅಂದರೆ ನಮ್ಮ ಪಾಲು ಎಷ್ಟಿದೆ? 5.85% ಅಷ್ಟು ಏರಿಯಾ ಕವರ್ ಮಾಡ್ಕೊಂಡಿರುವಂಥದ್ದು. ಆದರೆ ಜಿಯೋಗ್ರಫಿಕಲಿ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದಪ್ಪ ಅಂದರೆ ರಾಜಸ್ಥಾನ. ಕರ್ನಾಟಕ ಎಷ್ಟನೇ ಪೊಸಿಷನ್ ಅಲ್ಲಿ ಇದೆ ಅಂತ ಕೇಳಿದ್ರೆ ಇದು ಭಾರತದ 6ನೇ ದೊಡ್ಡ ರಾಜ್ಯವಾಗಿರುತ್ತೆ ಕರ್ನಾಟಕ. 6th ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಆಗಿರುತ್ತೆ. ಅದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಓಕೆ ಸ್ನೇಹಿತರೆ, 12ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆ ಹೋಗೋಣ. ಕರ್ನಾಟಕದಲ್ಲಿ ಜೈವಿಕ ವೈವಿಧ್ಯತೆ ಹಾಟ್ಸ್ಪಾಟ್, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತಾನೆ ಕರೆಯುವಂಥದ್ದು ಯಾವುದನ್ನ ಕರಿತೀವಂತ ಗೊತ್ತಿರಬೇಕು. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂದ್ರೆ ತುಂಬಾ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದಗಳನ್ನು ಹೊಂದಿರುವಂತಹ ಒಂದು ಪ್ರದೇಶವಾಗಿರುತ್ತೆ. ಹಾಗಾಗಿ ಇದನ್ನ ಜೈವಿಕ ವೈವಿಧ್ಯತೆ ಹಾಟ್ಸ್ಪಾಟ್ ಅಂತಾನೂ ಕೂಡ ಕರಿತೀವಿ. ಆಪ್ಷನ್ ಅಲ್ಲಿ ನೋಡಿ, ಪೂರ್ವ ಘಟ್ಟಗಳಿದೆ, ವಿಂಧ್ಯ ಇದೆ, ಪಶ್ಚಿಮ ಘಟ್ಟಗಳಿದೆ, ಮತ್ತೆ ಮೈಸೂರು ಪ್ರಸ್ಥಭೂಮಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಪಶ್ಚಿಮ ಘಟ್ಟಗಳನ್ನು ಜೈವಿಕ ವೈವಿಧ್ಯತೆಯ ಹಾಟ್ಸ್ಪಾಟ್ ಅಂತಾನೂ ಕೂಡ ಕರೆಯೋದನ್ನ ನೋಡ್ಬೋದು. ಕ್ಲಿಯರಾ? ನೋಡಿ, 13ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಯಾವ ಊರನ್ನ ಉದ್ಯಾನ ನಗರಿ ಅಂತ ಕರೀತಾರೆ? ಗಾರ್ಡನ್ ಸಿಟಿ. ಉದ್ಯಾನ ನಗರಿ ಅಂತ ಕರೆಯೋದು ಯಾವುದಕ್ಕೆ ಕರೀತಾರಪ್ಪ ಅಂದ್ರೆ ಬೆಂಗಳೂರಿಗೆ ಕರೆಯುವಂತಹ ಒಂದು ಟೈಟಲ್ ಆಗಿರುತ್ತೆ. ಬೆಂಗಳೂರನ್ನ ಕರ್ನಾಟಕದ ಉದ್ಯಾನ ನಗರಿ, ಕರ್ನಾಟಕದ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ ಅಂತಾನೂ ಕೂಡ ಕರೀತಾರೆ. ಇವಿಷ್ಟು ಟೈಟಲ್ ಅನ್ನ ಹೊಂದಿರುವಂಥದ್ದು ಯಾವುದಪ್ಪ ಅಂದ್ರೆ ಬೆಂಗಳೂರು ಆಗಿರುತ್ತೆ. ಹಾಗೆ ಬೆಳಗಾವಿಯನ್ನ ಕುಂದಾನಗರಿ ಅಂತ ಕರೀತಾರೆ, ದಾವಣಗೆರೆಯನ್ನ ಬೆಣ್ಣೆ ದೋಸೆ ನಗರಿ ಅಂತ ಕರೀತಾರೆ, ಧಾರವಾಡವನ್ನ ಪೇಡಾ ನಗರಿ ಅಂತಾನೂ ಕೂಡ ಕರೀತಾರೆ. ಈ ಒಂದೊಂದು ಜಿಲ್ಲೆಗಳಿಗೆ ಒಂದೊಂದು ಟೈಟಲ್ ಅನ್ನು ಕೂಡ ನಾವಿಲ್ಲಿ ನೋಡ್ಬೋದು. ನೋಡಿ, 14ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಎ ರೈಟ್ ಆನ್ಸರ್ ಆಗಿರುತ್ತೆ. 15ನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಕರ್ನಾಟಕದ ಯಾವ ಪ್ರದೇಶವನ್ನ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ಅಂದ್ರೆ ಯುನೆಸ್ಕೋ ಲಿಸ್ಟ್ ಅಲ್ಲಿ ಇರುವಂತಹ ಕರ್ನಾಟಕದ ಪ್ರದೇಶ ಯಾವುದು ಅಂತ ಕೇಳಿದ್ರೆ ನೋಡಿ, ಬಂಡೀಪುರ ಅರಣ್ಯ ಅಂತ ಇದೆ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಪಶ್ಚಿಮ ಘಟ್ಟಗಳು ಮತ್ತೆ ಬನ್ನೇರು ಘಟ್ಟ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳನ್ನ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿಸಿರೋದನ್ನ ನೋಡ್ಬೋದು. ಯಾಕಂದ್ರೆ ವಿಶ್ವ ಪಾರಂಪರ್ಯ ಪಟ್ಟಿಗೆ ಇದು ಸೇರ್ಪಡೆ ಆಗಿದೆ ಅಂದ್ರೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರುವಂತಹ ಜೀವ ಸಂಕುಲಗಳು, ಪ್ರಾಣಿ ಸಂಕುಲಗಳು, ಸಸ್ಯ ಸಂಕುಲಗಳನ್ನ ನಾವು ಪಶ್ಚಿಮ ಘಟ್ಟಗಳಲ್ಲಿ ನೋಡ್ತೀವಿ. ಅದನ್ನ ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಇದನ್ನ 2012ರಲ್ಲಿ 2012 ಇದನ್ನ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿಸಿರೋದನ್ನ ನಾವಿಲ್ಲಿ ನೋಡಬಹುದು. ಕ್ಲಿಯರ್ ಸ್ನೇಹಿತರೆ? ಯಾವುದನ್ನ? ಪಶ್ಚಿಮ ಘಟ್ಟಗಳನ್ನ ರಕ್ಷಣೆ ಅಥವಾ ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಇದನ್ನ ಸೇರಿಸಿದ್ದಾರೆ. ಹಾಗೆ ಈ ಪಶ್ಚಿಮ ಘಟ್ಟಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕೆಲವೊಂದು ಕಮಿಟೀಸ್ಗಳನ್ನು ಕೂಡ ನೇಮಕ ಮಾಡಿರೋದನ್ನ ನೋಡ್ಬೋದು. ಮಾಧವ ಗಾಡ್ಗಿಲ್ ಕಮಿಟಿ ಅಂತ ಇದೆ, ಕೆ ಕಸ್ತೂರಿ ರಂಗ ಸಮಿತಿ ಅಂತ ಇದೆ, ಚಂದ್ರಶೇಖರ್ ಸಮಿತಿ ಮತ್ತೆ ಸಂಜಯ್ ಕುಮಾರ್ ಕಮಿಟಿ ಅಂತ ಇರ್ತಾವೆ. ಈ 4 ಸಮಿತಿಗಳು ಯಾವುದಕ್ಕೆ ಸಂಬಂಧಿಸಿದವಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳ ಬಗ್ಗೆ ಅಧ್ಯಯನ ಮಾಡಲು ನೇಮಕವಾದ ತಜ್ಞರ ಸಮಿತಿಗಳು ಅಂತಾನು ಕೂಡ ಕರಿತೀವಿ. ನೆಕ್ಸ್ಟ್ ನೋಡಿ, ಪೆಡಾಲಜಿ ಇದಕ್ಕೆ ಸಂಬಂಧಿಸಿದೆ ಅಂತ ಇದೆ. ಪೆಡಾಲಜಿ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಿಸಿರೋದಪ್ಪ ಅಂದ್ರೆ ಮಣ್ಣನ್ನ ಕುರಿತು ಅಧ್ಯಯನ ಮಾಡೋದನ್ನ ಏನಂತ ಕರಿತೀವಿ? ಪೆಡಾಲಜಿ ಅಂತ ಕರಿತೀವಿ. ಸ್ಟಡಿ ಆಫ್ ಸಾಯಿಲ್ ಅಂತ ಕೇಳಿದ್ರೆ ಪೆಡಾಲಜಿ. ಮಣ್ಣನ್ನ ಅಥವಾ ಮಣ್ಣಿನ ರಚನೆ, ಮಣ್ಣಿನ ಸ್ಟ್ರಕ್ಚರ್ ಹೇಗಾಯಿತು, ಮಣ್ಣಿನಲ್ಲಿ ಯಾವ್ಯಾವ ಖನಿಜಗಳಿದಾವೆ ಅವುಗಳನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡುವಂತಹ ಒಂದು ವಿಷಯವನ್ನ ಪೆಡಾಲಜಿ ಅಂತ ಕರಿತೀವಿ. ಸ್ಟಡಿ ಆಫ್ ಸಾಯಿಲ್ ಅಂತಾನೆ. ಓಕೆ ಸ್ನೇಹಿತರೆ, ನೋಡಿ 14ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಬಿ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಪ್ರಶ್ನೆಗಳು ನಿಮಗೆ ಡಿಸ್ಪ್ಲೇ ಆಗ್ತಾ ಇದಾವೆ. ಆ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಆನ್ಸರ್ ಅನ್ನ ಮಾಡ್ತಾ ಹೋಗ್ಬೋದು. ನಾನು ಪ್ರಶ್ನೆ ಓದೋಕ್ಕಿಂತ ಮುಂಚೆ ನಿಮಗೆ ಅದ್ರ ಬಗ್ಗೆ ಆನ್ಸರ್ ಗೊತ್ತಿದ್ರೆ ನೀವು ರೈಟ್ ಆನ್ಸರ್ ಕ್ವಶನ್ ನಂಬರ್ ಹಾಕಿ ಆ ಕ್ವಶನ್ ನಂಬರಿಗೆ ಎ ಸರಿನೋ ಬಿ ಸರಿನೋ ಅನ್ನೋದನ್ನ ಆನ್ಸರ್ ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದ್ರೆ ನೋಡಿ, ಕರ್ನಾಟಕದಲ್ಲಿ ಲ್ಯಾಟರೈಟ್ ಮಣ್ಣಿನ ಬೃಹತ್ ಪ್ರದೇಶ ಹೊಂದಿರುವಂತಹ ಜಿಲ್ಲೆಗಳ ಅನುಕ್ರಮಣಿಕೆ ಅಂತ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಲ್ಯಾಟರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣನ್ನ ಹೊಂದಿರುವಂತಹ ಪ್ರದೇಶಗಳು ಯಾವ್ಯಾವುದು ಅಂತ ಕೇಳ್ತಾ ಇರುವಂತದ್ದು. ಯಾವ್ಯಾವ ಜಿಲ್ಲೆಗಳಲ್ಲಿ ಜಂಬಿಟ್ಟಿಗೆ ಕಂಡು ಬರುತ್ತೆ? ನೋಡಿ, ಕರ್ನಾಟಕದಲ್ಲಿ ಒಟ್ಟು 4 ವಿಧದ ಮಣ್ಣುಗಳು ಮಾತ್ರ ಕಂಡು ಬರುವಂತದ್ದು. ಆ 4 ವಿಧದ ಮಣ್ಣುಗಳು ಯಾವ್ದಪ್ಪ ಅಂದ್ರೆ ಒಂದು ಕರಾವಳಿ ಮೆಕ್ಕಲು ಮಣ್ಣು ಅಂತ ಕಂಡು ಬರುತ್ತೆ. ಕರಾವಳಿ ಮೆಕ್ಕಲು ಮಣ್ಣು. ಕ್ಲಿಯರಾ? ಸೊ ಎರಡನೇದು ಕೆಂಪು ಮಣ್ಣು ಕಂಡು ಬರುತ್ತೆ, ಕೆಂಪು. ಮೂರನೇದು ಕಪ್ಪು ಮಣ್ಣು ಕಂಡು ಬರುತ್ತೆ. 4ನೇದೇ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಸಾಯಿಲ್ ಕಂಡು ಬರುತ್ತೆ.
ಹಾಗಾದ್ರೆ ಈ 4 ವಿಧದ ಮಣ್ಣುಗಳು ನಮ್ಮ ರಾಜ್ಯದಲ್ಲಿ ಕಂಡುಬರ್ತಾವಂದ್ರೆ ತುಂಬಾ ಪ್ರಮುಖವಾಗಿ ಎಲ್ಲೆಲ್ಲಿ ಯಾವ್ಯಾವ ಮಣ್ಣು ಕಂಡುಬರುತ್ತೆ ಅನ್ನೋದು ಗೊತ್ತಿರಲಿ ನಿಮಗೆ. ಕರಾವಳಿ ಮೆಕ್ಕಲು ಮಣ್ಣು ಕರಾವಳಿ ಭಾಗದಲ್ಲಿ ಕೋಸ್ಟಲ್ ಲೈನ್ ಅಲ್ಲಿ ಕಂಡುಬರ್ತಾವೆ. ಆ ಕೋಸ್ಟಲ್ ಲೈನ್ ಅಂದ್ರೆ 3 ಕೋಸ್ಟಲ್ ಜಿಲ್ಲೆಗಳನ್ನ ನಾವು ನೋಡ್ತೀವಿ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಭಾಗದಲ್ಲಿ ಕಂಡುಬರುವಂತಹ ಒಂದು ಮಣ್ಣು ಯಾವ್ದಪ್ಪ ಅಂದ್ರೆ ಕರಾವಳಿ ಮೆಕ್ಕಲು ಮಣ್ಣು. ಆ ಕೋಸ್ಟಲ್ ಅಲುವೆಲ್ ಸಾಯಿಲ್ ಇದೆಯಲ್ಲ, ಹೇಗೆ ಫಾರ್ಮೇಶನ್ ಆಗತ್ತೆ ಅಂತ ಕೇಳಿದಾಗ ನೋಡಿ, ಒಂದ್ ಕಡೆ ನದಿಗಳು ಹರ್ಕೊಂಡು ಹೋಗ್ತವೆ, ಆ ಒಂದು ಅಲುವೆಲ್ ಸಾಯಿಲ್ ಅನ್ನ ಡೆಪಾಸಿಟ್ ಮಾಡ್ತಾವೆ. ಸಮುದ್ರದ ಅಲೆಗಳು ಬಂದು ಸ್ಯಾಂಡ್ ಅನ್ನ ಡೆಪಾಸಿಟ್ ಮಾಡ್ತಾವೆ. ಇಲ್ಲಿ ಸ್ಯಾಂಡ್ ಮಿಕ್ಸ್ ಅಲುವೆಲ್ ಸಾಯಿಲ್ ಕಂಡುಬರುತ್ತೆ. ಹಾಗಾಗಿ ಅದನ್ನ ಮರಳು ಮಿಶ್ರಿತ ಮೆಕ್ಕಲು ಮಣ್ಣು ಕರ್ನಾಟಕ ಕರಾವಳಿಯಲ್ಲಿ ಕಂಡುಬರುವಂತದ್ದು. ಹಾಗೆ ಕೆಂಪು ಮಣ್ಣು ಅಂತ ಕೇಳಿದ್ರೆ ದಕ್ಷಿಣ ಮೈದಾನದಲ್ಲಿ ಕಂಡುಬರುತ್ತೆ. ಕರ್ನಾಟಕದ ದಕ್ಷಿಣ ಮೈದಾನ ಭಾಗದಲ್ಲಿ ಕಂಡುಬರುವಂತಹ ಮಣ್ಣು ಯಾವ್ದಪ್ಪ ಅಂದ್ರೆ ಕೆಂಪು ಮಣ್ಣು. ಗ್ರಾನೈಟ್ ಶಿಲೆಗಳ ಶಿಥಲೀಕರಣದಿಂದ ಇದು ನಿರ್ಮಾಣವಾಗುತ್ತೆ. ನೆಕ್ಸ್ಟ್ ಕಪ್ಪು ಮಣ್ಣು ಉತ್ತರ ಮೈದಾನ ಭಾಗದಲ್ಲಿ ಕಂಡುಬರುವಂತದ್ದು. ಆ ಉತ್ತರ ಮೈದಾನ ಭಾಗ ಇದೆಯಲ್ಲ, ಅದು ಮಹಾರಾಷ್ಟ್ರ ಪ್ರಸ್ಥಭೂಮಿಗೆ ಸೇರಿರುವಂತಹ ಪ್ರದೇಶವಾಗಿರುತ್ತೆ. ಆ ಪ್ರದೇಶದಲ್ಲಿ ಕಪ್ಪು ಮಣ್ಣು ಕಂಡುಬರುತ್ತೆ. ಕಪ್ಪು ಮಣ್ಣು ಎನ್ನುವಂಥದ್ದು ಬಸಾಲ್ಟ್ ಶಿಲೆಗಳ ಶಿಥಲೀಕರಣದಿಂದ ಉಂಟಾಗುವಂತಹ ಒಂದು ಮಣ್ಣಾಗಿರುತ್ತೆ. ಅದಾದ ನಂತರ ಲ್ಯಾಟರೈಟ್ ಸಾಯಿಲ್ ಅಂತ ಏನು ಪ್ರಶ್ನೆಯಲ್ಲಿ ಇದೆಯಲ್ಲ, ಈ ಲ್ಯಾಟರೈಟ್ ಸಾಯಿಲ್ ಎಲ್ಲಿರ್ತಾವಪ್ಪ ಅಂದ್ರೆ ಘಟ್ಟ ಪ್ರದೇಶಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಕಂಡು ಬರ್ತಾವ. ಯಾಕಂದ್ರೆ ಅಲ್ಲಿ ಗರಿಷ್ಠ ಉಷ್ಣಾಂಶ ಆವರೇಜ್ 25 ಡಿಗ್ರಿಗಿಂತ 25 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೈ ಟೆಂಪರೇಚರ್ ಇರುತ್ತೆ. 250 ಸೆಂಟಿಮೀಟರ್ಗಿಂತ ಮಳೆ ಬೀಳ್ತಾ ಇರೋದನ್ನ ನೋಡ್ತೀವಿ. 200 ಟು 250 ಸೆಂಟಿಮೀಟರ್ ಅಷ್ಟು ರೈನ್ ಫಾಲ್ ಆಗ್ತಾ ಇರುತ್ತೆ. ಆ ಭಾಗದಲ್ಲಿ ಕಂಡು ಬರುವಂತಹ ಒಂದು ಮಣ್ಣನ್ನ ಏನಂತ ಕರಿತೀವಿ ನಾವು? ಲ್ಯಾಟರೈಟ್ ಸಾಯಿಲ್ ಅಂತಾನೆ ಕರಿತೀವಿ. ಹಾಗಾದ್ರೆ ಲ್ಯಾಟರೈಟ್ ಸಾಯಿಲ್ ಪರ್ವತದ ಭಾಗಗಳಲ್ಲಿ ಕಂಡುಬರುತ್ತಂದ್ರೆ ಪರ್ವತಗಳು ಎಲ್ಲೆಲ್ಲಿ ಕಂಡುಬರ್ತವೆ ನೋಡಿ? ವಿಜಯಪುರ, ಬಾಗಲಕೋಟೆ, ಕಲಬುರ್ಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಕಂಡುಬರುವಂತಹ ಮಣ್ಣು ಯಾವ್ದಪ್ಪ ಅಂದ್ರೆ ಕಪ್ಪು ಮಣ್ಣಿನ ಪ್ರದೇಶವನ್ನ ಇಲ್ಲಿ ನೋಡ್ತೀವಿ. ಕಲಬುರ್ಗಿ, ರಾಯಚೂರು, ಯಾದಗಿರಿ ಇಲ್ಲೂ ಕೂಡ ಕಪ್ಪು ಮಣ್ಣಿನ ಪ್ರದೇಶವನ್ನ ನೋಡ್ಬೋದು. ಓಕೆ, ಶಿವಮೊಗ್ಗದಲ್ಲಿ ಲ್ಯಾಟರೈಟ್ ಸಾಯಿಲ್ ಇದೆ, ಆದ್ರೆ ಬಳ್ಳಾರಿಯಲ್ಲಿಲ್ಲ, ಗದಗದಲ್ಲಿ ಲ್ಯಾಟರೈಟ್ ಸಾಯಿಲ್ಗಳು ಕಂಡುಬರಲ್ಲ. ಆದರೆ ಕಂಪ್ಲೀಟ್ ಲ್ಯಾಟರೈಟ್ ಸಾಯಿಲ್ ಇರುವಂತಹ ಜಿಲ್ಲೆಗಳು ಯಾವುದೋ? ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಮಣ್ಣು ಯಾವ್ದಪ್ಪ ಅಂದ್ರೆ ಆ ಲ್ಯಾಟರೈಟ್ ಸಾಯಿಲ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನೋಡಿ, ಬೇಲೂರು ಹಳೆಬೀಡು ದೇವಾಲಯಗಳ ನಿರ್ಮಾಣಕ್ಕೆ ಬಳಸಲಾದಂತಹ ಶಿಲೆ ಯಾವುದು? ಯಾವ ರಾಕ್ಸ್ ಅನ್ನ ಬಳಸಿ ಈ ಒಂದು ದೇವಾಲಯವನ್ನ, ಬೇಲೂರು ಮತ್ತು ಹಳೆಬೀಡಿನಲ್ಲಿರುವಂತಹ ದೇವಾಲಯವನ್ನ ನಿರ್ಮಿಸಲಾಗಿದೆ ಅಂತ ಕೇಳಿರುವಂತದ್ದು. ನೋಡಿ, ಗ್ರಾನೈಟ್ ಇದೆ, ಮರಳುಗಲ್ಲು ಇದೆ, ಸುಣ್ಣದ ಕಲ್ಲಿದೆ, ಬಳಪದ ಕಲ್ಲಿದೆ. ಇದನ್ನ ಬಳಸಿರುವಂತದ್ದು ಬಳಪದ ಕಲ್ಲನ್ನ ಬಳಸಿ ನಿರ್ಮಿಸಿರುವಂತಹ ಒಂದು ದೇವಾಲಯವೇ ಬೇಲೂರು ಹಳೆಬೀಡು. ಈ ಬೇಲೂರಿನಲ್ಲಿ ಯಾವ ಟೆಂಪಲ್ ಇದೆಯಪ್ಪ ಅಂದ್ರೆ ಚೆನ್ನಕೇಶವ ದೇವಾಲಯ ಕಂಡುಬರುತ್ತೆ. ಆ ಒಂದು ದೇವಾಲಯ ಭಾಗದಲ್ಲಿ ಯಾವ ನದಿ ಹರಿಯತ್ತಪ್ಪ ಅಂದ್ರೆ ಯಗಚಿ ನದಿ ಹರಿಯತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಯಗಚಿ ನದಿ ಎಲ್ಲಿ ಹರಿಯತ್ತಪ್ಪ ಅಂದ್ರೆ ಬೇಲೂರು ಭಾಗದಲ್ಲಿ ಹರಿಯುವಂತಹ ಒಂದು ನದಿ ಆಗಿರುತ್ತೆ. ಯಗಚಿ ನದಿಯ ದಂಡೆ ಮೇಲಿರುವಂತಹ ಸ್ಥಳವೇ ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನ ನೋಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. ಕರ್ನಾಟಕದಲ್ಲಿ ಭೂಕಂಪನ ಮಾಪನ ಕೇಂದ್ರ ಎಲ್ಲಿದೆ ಅಂತ ಕೇಳಿರುವಂತದ್ದು. ನೋಡಿ, ಆಪ್ಷನ್ ಅಲ್ಲಿ ಬೆಂಗಳೂರು ಇದೆ, ದಾವಣಗೆರೆ ಇದೆ, ಗೌರಿಬಿದನೂರು ಇದೆ, ಬೀದರ್ ಜಿಲ್ಲೆ ಇದೆ. ಇಲ್ಲಿ 3 ಜಿಲ್ಲೆಗಳ ಕೇಂದ್ರವನ್ನ ಕೊಟ್ಟಿದ್ದಾರೆ, ಒಂದು ಜಿಲ್ಲಾ ಕೇಂದ್ರ ಇಲ್ಲ. ಅಲ್ಲೇ ನೀವು ಆನ್ಸರ್ ಮಾಡಬಹುದು. ಎಲ್ಲಿದೆ ಅಂತ ಕೇಳಿದ್ರೆ ಗೌರಿಬಿದನೂರಿನಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ಕರ್ನಾಟಕದಲ್ಲಿ ಗೌರಿಬಿದನೂರಿನಲ್ಲಿ ಈ ಭೂಕಂಪನ ಮಾಪನ ಕೇಂದ್ರ ಇರುವಂತಹ ಒಂದು ಸ್ಥಳವನ್ನ ನೋಡಬಹುದು. ಗೌರಿಬಿದನೂರು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುವಂತದ್ದು. ಅದ್ ಬಿಟ್ರೆ ಮತ್ತೊಂದು ಜಿಲ್ಲೆಯಲ್ಲೂ ಕೂಡ ಕಂಡುಬರುತ್ತೆ, ಕಲಬುರ್ಗಿಯಲ್ಲೂ ಕೂಡ ಇದು ಕಂಡುಬರುವಂತದ್ದು. ಕಲಬುರ್ಗಿಯಲ್ಲೂ ಕೂಡ ಈ ಭೂಕಂಪನ ಮಾಪನ ಕೇಂದ್ರವನ್ನ ನೋಡ್ತೀವಿ. ನೆಕ್ಸ್ಟ್ ನೋಡಿ, ಏಷ್ಯಾದ ಮೊಟ್ಟ ಮೊದಲನೆಯ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಅಥವಾ ಜಲವಿದ್ಯುತ್ ಶಕ್ತಿ ಯೋಜನೆ ಎಲ್ಲಿ ಕೈಗೊಳ್ಳಲಾಯಿತು ಅಂತ ಪ್ರಶ್ನೆ ಇರೋದು. ನೋಡಿ, ಸಿಂಧೂ ನದಿ ಅಂತ ಇದೆ, ಮಹಾರಾಷ್ಟ್ರ ಕೊಯ್ನಾ ನದಿ ಅಂತ ಇದೆ, ವೈತರಣಿ ನದಿ ಅಂತ ಇದೆ, ಶಿವನ ಸಮುದ್ರ ಇದೆ. ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಶಿವನ ಸಮುದ್ರವಾಗಿರುತ್ತೆ. ಈ ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಏಷ್ಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತಾನೂ ಕೂಡ ಕರಿತೀವಿ. ಹಾಗಾದ್ರೆ ಈ ಒಂದು ಕೇಂದ್ರದ ಇಂಪಾರ್ಟೆಂಟ್ ಏನೇನಂತ ಹೇಳಿ ನೋಡ್ತಾ ಹೋಗೋದಾದ್ರೆ, ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದ್ರೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ಯಾವ ನದಿಗೆ ನಿರ್ಮಿಸಿರುವಂತದ್ದು ಕೇಳಿದ್ರೆ ಇದು ಕಾವೇರಿ ನದಿಗೆ ನಿರ್ಮಿಸಿರುವಂತಹ ಒಂದು ಯೋಜನೆ ಆಗಿರುತ್ತೆ, ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇಲ್ಲಿ ಯಾವಾಗ ವಿದ್ಯುತ್ ಉತ್ಪಾದನೆ ಮಾಡಲಾಯ್ತಪ್ಪ ಅಂದ್ರೆ 1902ರಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗತ್ತೆ. ಆ ವಿದ್ಯುತ್ ಅನ್ನ ಎಲ್ಲಿಗೆ ಸಪ್ಲೈ ಕೊಡ್ತಾರಪ್ಪ ಅಂದ್ರೆ KGF ಅಂದ್ರೆ
ಕೋಲಾರ ಗೋಲ್ಡ್ ಫೀಲ್ಡಿಗೆ ಅದನ್ನ ಸಪ್ಲೈ ಕೊಡೋದನ್ನ ನಾವು ನೋಡ್ತೀವಿ. 1902ರಲ್ಲಿ ಉತ್ಪಾದನೆ ಆಗುತ್ತೆ. ಇದು ಏಷ್ಯಾದ ಮೊಟ್ಟ ಮೊದಲ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿರುತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ ಅನ್ನ ನಾವು ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನೋಡಿ, ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವಂತಹ ಪಟ್ಟಣ ಯಾವುದು? ಒಂದು ಅಘನಾಶಿನಿ ನದಿ ಹರ್ಕೊಂಡು ಹೋಗುತ್ತೆ, ಕೆಳಭಾಗದಲ್ಲಿ ಶರಾವತಿ ನದಿ ಹರ್ಕೊಂಡು ಹೋಗುತ್ತೆ. ಇಲ್ಲಿ 2 ಪಟ್ಟಣಗಳು ಕಂಡು ಬರ್ತಾವೆ, 2 ಸಿಟಿಗಳಿದಾವೆ. ಆ 2 ಪಟ್ಟಣಗಳು ಯಾವುದು ಅಂತ ಕೇಳಿದ್ರೆ ಕುಮಟ ಮತ್ತು ಹೊನ್ನಾವರ ಇದೆಯಲ್ಲ, ಹೊನ್ನಾವರ ಅಂತ ಕೇಳಿದ್ರೆ ಶರಾವತಿ ನದಿ, ಅದ್ರ ಮೇಲ್ಭಾಗದಲ್ಲಿ ಇರೋದೇ ಕುಮಟ. ಹಾಗಾದ್ರೆ ಅಲ್ಲಿ ಯಾವ ನದಿ ಬರ್ತಾ ಇದೆ? ಅಘನಾಶಿನಿ ನದಿ ಹರಿತಾ ಇದೆ. ಇಲ್ಲಿ ಈ ಭಾಗದಲ್ಲಿ ನೋಡಿ, ಇದು ಕುಮಟ, ಇದು ಹೊನ್ನಾವರ, ಇದು ಅಘನಾಶಿನಿ ನದಿ, ಇದು ಶರಾವತಿ ನದಿ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ 21ನೇ ಪ್ರಶ್ನೆಗೆ. ನೆಕ್ಸ್ಟ್ ನೋಡಿ, ವಾಣಿ ವಿಲಾಸ ಸಾಗರ ವಿವಿಧೋದ್ದೇಶ ಯೋಜನೆಯನ್ನ ನಿರ್ಮಿಸಿರುವುದು ಈ ನದಿಯ ಮೇಲೆ ಅಂತ ಇದೆ. ಅಂದ್ರೆ ವಾಣಿ ವಿಲಾಸ ಸಾಗರ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅನ್ನುವಂಥದ್ದು ಯಾವ ನದಿ ಮೇಲೆ ಕನ್ಸ್ಟ್ರಕ್ಟ್ ಆಗಿರುವಂಥದ್ದು? ಭದ್ರಾ ನದಿ ಅಂತ ಇದೆ, ವೇದಾವತಿ ಇದೆ, ಮಲಪ್ರಭಾ ಇದೆ, ಹೇಮಾವತಿ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ವೇದಾವತಿ ನದಿ. ವೇದಾವತಿ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯವನ್ನ ವಾಣಿ ವಿಲಾಸ ಸಾಗರ ಜಲಾಶಯ ಅಂತ ಕರಿತೀವಿ, ಅಥವಾ ಇದನ್ನ ಮಾರಿ ಕಣಿವೆ ಅಂತಾನೂ ಕೂಡ ಕರೀತಾರೆ. ಮಾರಿ ಕಣಿವೆ ಜಲಾಶಯ ಅಂತ ಕರೆದ್ರು ಅದೇನೇ ಆಗಿರುತ್ತೆ. ಕ್ಲಿಯರಾ? ಮಾರಿ ಕಣಿವೆ ಡ್ಯಾಮ್. ಹಾಗಾದ್ರೆ ಮಾರಿ ಕಣಿವೆ ಜಲಾಶಯ ಅಥವಾ ವಾಣಿ ವಿಲಾಸ ಸಾಗರ ಜಲಾಶಯ ಅನ್ನುವಂಥದ್ದು ಎಲ್ಲಿದೆ ಅಂತ ನದಿ ಗೊತ್ತಾಯ್ತು, ಯಾವುದು? ವೇದಾವತಿ. ಹಾಗಾದ್ರೆ ಎಲ್ಲಿದೆ ಅಂತ ಕೇಳಿದ್ರೆ ಅದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನಲ್ಲಿ ಕಂಡುಬರುವಂಥದ್ದು ಮಾರಿ ಕಣಿವೆ, ಹಿರಿಯೂರು ತಾಲೂಕಿನಲ್ಲಿ ಕಂಡುಬರುತ್ತೆ ಮಾರಿ ಕಣಿವೆ ಭಾಗದಲ್ಲಿ. ಓಕೆ, ಯಾವ ಜಿಲ್ಲೆಯಲ್ಲಿದೆ ಇದೆ? ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಮಾರಿ ಕಣಿವೆ ಭಾಗದಲ್ಲಿ ಕಂಡುಬರೋದು. ಇದನ್ನ ವಾಣಿ ವಿಲಾಸ ಸಾಗರ ಜಲಾಶಯ ಅಂತಾನೆ ಕರಿತೀವಿ. ಹಾಗಾದ್ರೆ ಇಲ್ಲಿ ಯಾವಾಗ ಈ ಯೋಜನೆ ಕೈಗೊಳ್ಳಾಯ್ತಪ್ಪ ಅಂದ್ರೆ 1907ರಲ್ಲಿ ಕೈಗೊಳ್ಳಾಗತ್ತೆ. ಇದು ಏಷ್ಯಾದ ಮೊಟ್ಟ ಮೊದಲ ಜಲಾಶಯ ಅಂತಾನೂ ಕೂಡ ಕರೀತಾರೆ. ಯಾವ್ದನ್ನ? ವಾಣಿ ವಿಲಾಸ ಸಾಗರವನ್ನ ಏಷ್ಯಾದ ಮೊಟ್ಟ ಮೊದಲ ಜಲಾಶಯ ಅಂತಾನೂ ಕೂಡ ಕರೀತಾರೆ. ವೇದಾವತಿ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯ. ವೇದಾವತಿ ನದಿ ಇದೆಯಲ್ಲ, ಇದು ತುಂಗಭದ್ರಾ ನದಿಯ ಉಪನದಿ ಆಗಿರುತ್ತೆ. ಕ್ಲಿಯರಾ? ಯಾವ ನದಿ ಉಪನದಿ ಇದು? ತುಂಗಭದ್ರಾ ನದಿಯ ಉಪನದಿ. ವೇದಾವತಿ ನದಿ ಹುಟ್ಟೋದು ಬಾಬಾ ಬುಡನಗಿರಿ ಬೆಟ್ಟದಲ್ಲಿ ಹುಟ್ಟತಿದು. ಕ್ಲಿಯರಾ? ವೇದಾವತಿ ನದಿ ಎಲ್ಲಿ ಹುಟ್ಟತಂದ್ರೆ ಇದು ಬಾಬಾ ಬುಡನಗಿರಿ ಬೆಟ್ಟದ ಸಾಲಿನಲ್ಲಿ ಹುಟ್ಟಿ, ಸೊ ಅಲ್ಲಿಂದ ಹರ್ಕೊಂಡ್ಬಂದು ಚಿತ್ರದುರ್ಗದಲ್ಲಿ ಒಂದು ಜಲಾಶಯವನ್ನ ಕಟ್ಟಿರೋದನ್ನ ನೋಡ್ತೀವಿ. ಅದೇ ವಾಣಿ ವಿಲಾಸ ಸಾಗರ ಜಲಾಶಯ. ಹಾಗೆ ಭದ್ರಾ ನದಿ ಇದೆಯಲ್ಲ, ಭದ್ರಾ ನದಿಗೆ ಭದ್ರಾ ಜಲಾಶಯವನ್ನ ಲಕ್ಕವಳ್ಳಿಯಲ್ಲಿ ಕಟ್ಟಿರ್ತಾರೆ. ಅದನ್ನ ಭದ್ರಾ ಡ್ಯಾಮ್ ಅಂತಾನೂ ಕೂಡ ಕರಿತೀವಿ. ಆ ಲಕ್ಕವಳ್ಳಿ ಅನ್ನುವಂಥದ್ದು ತರೀಕೆರೆ ತಾಲೂಕಿನಲ್ಲಿ ಕಂಡುಬರುವಂಥದ್ದು, ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿರುವಂಥದ್ದು. ಓಕೆ, ಶಂಕರಘಟ್ಟ ವಿಶ್ವವಿದ್ಯಾಲಯ ಅಥವಾ ಕುವೆಂಪು ವಿಶ್ವವಿದ್ಯಾನಿಲಯದ ಪಕ್ಕದಲ್ಲೇ ಇದೆ. ಆದ್ರೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಾಗ ಎಲ್ಲರೂ ಶಿವಮೊಗ್ಗ ಜಿಲ್ಲೆ ಅಂತ ಆನ್ಸರ್ ಮಾಡ್ತಾರೆ. ಆದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿಲ್ಲ. ಇದು ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಒಂದು ಜಲಾಶಯವೇ ಭದ್ರಾ ಡ್ಯಾಮ್ ಆಗಿರುತ್ತೆ. ಮಲಪ್ರಭಾ ಜಲಾಶಯ ಅಂತಾನೂ ಕೂಡ ಕರುತ್ತೆ. ನೆಕ್ಸ್ಟ್ ಹೇಮಾವತಿ. ಹೇಮಾವತಿ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯ ಗೋರೂರು ಜಲಾಶಯ ಅಂತಾನೆ ಕರಿತೀವಿ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ 23ನೇ ಪ್ರಶ್ನೆ ನೋಡಿ, ಕೃಷ್ಣಾ ಮೇಲ್ದಂಡೆ ಯೋಜನೆ ಜಿಲ್ಲೆಗಳು ಯಾವುದು? ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಯಾವ ಜಿಲ್ಲೆಗಳು ಲಾಭವನ್ನ ಪಡ್ಕೊಳ್ತಾ ಇದಾವೆ ಅಂತ ಕೇಳಿದಾಗ ಇಲ್ಲಿ ಜಿಲ್ಲಾವಾರು ಮಾಹಿತಿಯನ್ನ ತಗೊಳ್ಳೋದಾದ್ರೆ ಶಿವಮೊಗ್ಗ ಜಿಲ್ಲೆ ಬರಲ್ಲ, ಇಲ್ಲಿ ಬಳ್ಳಾರಿ ಜಿಲ್ಲೆನೂ ಕೂಡ ಬರಲ್ಲ, ಈ ಕಡೆ ಉತ್ತರ ಕನ್ನಡ ಜಿಲ್ಲೆನೂ ಕೂಡ ಬರಲ್ಲ. ಇವು 3 ತಪ್ಪಿದೆ ಅಂದಾಗ ಇಲ್ಲಿ ಸರಿಯಾದಂತ ಉತ್ತರ ಯಾವುದು? ಬಿಜಾಪುರ ಅಥವಾ ವಿಜಯಪುರ, ಕಲಬುರ್ಗಿ, ರಾಯಚೂರು ಜಿಲ್ಲೆಗಳು ಇದರ ಲಾಭವನ್ನ ಪಡ್ಕೊಳ್ತಾ ಇರೋದನ್ನ ನೋಡ್ಬೋದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ಕಾಲುವೆ ವ್ಯವಸ್ಥೆ ಇದೆ. ಒಂದು ಕಡೆ ನೀರಾವರಿ ಆಗುವಂತಹ ಜಿಲ್ಲೆಗಳು ಯಾವ್ಯಾವ ಕಾಲುವೆಯಿಂದ ಯಾವ್ಯಾವ ಜಿಲ್ಲೆಗಳಿಗೆ ನೀರಾವರಿಯನ್ನ ಪೂರೈಕೆ ಮಾಡಲಾಗ್ತಾ ಇದೆ ಅನ್ನೋದನ್ನ ಆನ್ಸರ್ ಮಾಡಬೇಕಾಗತ್ತೆ. ನೋಡಿ, ಫಸ್ಟ್ ಒಂದು ವಿಶ್ವೇಶ್ವರಯ್ಯ ಕಾಲುವೆ ಅಂತ ಕಂಡು ಬರುತ್ತೆ. ಆ ವಿಶ್ವೇಶ್ವರಯ್ಯ ಕಾಲುವೆಯಿಂದ ಲಾಭ ಪಡಿತಾ ಇರುವಂತಹ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಮಂಡ್ಯ ಜಿಲ್ಲೆ ಕಂಡು ಬರುತ್ತೆ. ನೆಕ್ಸ್ಟ್ ಘಟಪ್ರಭಾ ಅಂತ ಇದೆ. ಘಟಪ್ರಭಾದಿಂದ ಲಾಭ ಪಡಿತಾ ಇರುವಂತದ್ದು ಬೆಳಗಾವಿ ಜಿಲ್ಲೆ. ಹಾಗೆ ತುಂಗಭದ್ರಾ ಯೋಜನೆಯಿಂದ ಲಾಭ ಪಡಿತಾ ಇರುವಂತದ್ದು ವಿಜಯನಗರ ಜಿಲ್ಲೆ. ಹಾಗೆ ಭದ್ರಾ ಅಂತ ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆ ಅಂತ ಇದೆ. ಭದ್ರಾ ಜಲಾಶಯ ಡ್ಯಾಮ್ ಇರೋದು ತರೀಕೆರೆ, ಚಿಕ್ಕಮಗಳೂರು. ಆದ್ರೆ ನೀರು ಹರಿದು ಬರುವಂತದ್ದು ಶಿವಮೊಗ್ಗ, ದಾವಣಗೆರೆ ಭಾಗದಲ್ಲಿ ಇದರ ಲಾಭವನ್ನ ಪಡ್ಕೊಳ್ತಾ ಇರೋದನ್ನ ನೋಡ್ಬೋದು. ಈ ರೀತಿ ಹೊಂದಿಸಿ ಬರೆಯೋದು ಅಂತ ಕೊಟ್ಟಾಗ್ಲೂ ಕೂಡ ಗೊತ್ತಿರಬೇಕು. ನೋಡಿ, ವಿಶ್ವೇಶ್ವರಯ್ಯ ಕಾಲುವೆ ಅನ್ನುವಂಥದ್ದು KRS ಜಲಾಶಯದಕ್ಕೆ ನಿರ್ಮಿಸಿರುವಂತದ್ದು. ಯಾವ ನದಿ ಅಂತ ಕೇಳಿದ್ರೆ ಕಾವೇರಿ ನದಿಗೆ ನಿರ್ಮಿಸಿರುವಂತದ್ದು. ಯಾವ ಡ್ಯಾಮ್ ಅಂತ ಕೇಳಿದ್ರೆ KRS ಡ್ಯಾಮಿಗೆ ಒಂದು ನಿರ್ಮಿಸಿರುವಂತಹ ಒಂದು ಕಾಲುವೆ ಆಗಿರುತ್ತೆ.
ಘಟಪ್ರಭಾ ಅಂತ ಕೇಳಿದ್ರೆ ಹಿಡಕಲ್ ಜಲಾಶಯ ಅಂತ ಕಂಡುಬರುತ್ತೆ, ಅಥವಾ ರಾಜಲಕ್ಕಮ್ಮ ಗೌಡ ಜಲಾಶಯ ಅಂತಾನೂ ಕೂಡ ಕರಿತೀವಿ, ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ತುಂಗಭದ್ರಾ ಅಂತ ಕೇಳಿದ್ರೆ ಪಂಪಸಾಗರ ಅಂತಾನೂ ಕೂಡ ಕರಿತೀವಿ, ಹೊಸಪೇಟೆ ಮಲ್ಲಾಪುರದಲ್ಲಿ ಕಂಡುಬರುವಂಥದ್ದು ತುಂಗಭದ್ರಾ ನದಿಗೆ ಹಾಕೊಂಡಿರುವಂತಹ ಒಂದು ಯೋಜನೆಯಾಗಿರುತ್ತೆ. ಇದು ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ನೋಡಿ, ಲಾರ್ಜೆಸ್ಟ್ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ಕರ್ನಾಟಕ ಅಂತ ಕೇಳಿದ್ರೆ ಅದು ತುಂಗಭದ್ರಾ ಯೋಜನೆ. ಇದನ್ನ ಪಂಪಸಾಗರ ಅಂತಾನೂ ಕೂಡ ಕರಿತೀವಿ. ಇನ್ನೇನು ಭದ್ರಾ ಯೋಜನೆ ಬಗ್ಗೆ ನಮಗೆ ಆಲ್ರೆಡಿ ಗೊತ್ತಿರುವಂಥದ್ದು. ನೆಕ್ಸ್ಟ್ ನೋಡಿ, ಬೆಳಗಾವಿ, ವಿಜಯಪುರ, ಧಾರವಾಡಕ್ಕೆ ನೀರು ಒದಗಿಸುವಂತಹ ನಾಲೆ ಯಾವುದು ಅಂತ ಇದೆ. ವಿಶ್ವೇಶ್ವರಯ್ಯ ಇದೆ, ಮೆಟ್ಟೂರು ಇದೆ, ಮೆಟ್ಟೂರು ಇರೋ ತಮಿಳುನಾಡಿನಲ್ಲಿ, ವಿಶ್ವೇಶ್ವರಯ್ಯ ಅಂತ ಇದೆ, ಮಲಪ್ರಭಾ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮಲಪ್ರಭಾ ಜಲಾಶಯ ಅಥವಾ ರೇಣುಕಾ ಸಾಗರ, ಇಂದಿರಾ ಸಾಗರ ಜಲಾಶಯ ಅಂತಲೂ ಕೂಡ ಕರಿತೀವಿ. ಆ ಜಲಾಶಯವನ್ನು ನಿರ್ಮಿಸುವುದರ ಮೂಲಕ ಬೆಳಗಾವಿ, ವಿಜಯಪುರ, ಧಾರವಾಡ ಜಿಲ್ಲೆಗೆ ನೀರನ್ನು ಪೂರೈಕೆ ಮಾಡ್ತಾ ಇರುವಂತಹ ಒಂದು ನಾಲೆಯನ್ನು ಮಲಪ್ರಭಾ ನಾಲೆ ಅಂತಾನೆ ಕರೆಯುವಂಥದ್ದು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎತ್ತಿನಹೊಳೆ ಯೋಜನೆಯ ಬಗ್ಗೆ ಸರಿಯಾದ ಹೇಳಿಕೆಗಳನ್ನು ತಿಳಿಸಿ ಅಂತ ಇದೆ. ನೋಡಿ, ಎತ್ತಿನಹೊಳೆ ಪ್ರಾಜೆಕ್ಟ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಎತ್ತಿನಹೊಳೆ ಯೋಜನೆ ಅಂತ ಟೈಟಲ್ ಕೊಡೋದಕ್ಕಿಂತ ಮುಂಚಿತವಾಗಿ ಇದನ್ನು ನೇತ್ರಾವತಿ ತಿರುವು ಯೋಜನೆ ಅಂತ ಇತ್ತು. ನೇತ್ರಾವತಿ ರಿವರ್ ಡೈವರ್ಷನ್ ಪ್ರಾಜೆಕ್ಟ್ ಅಂತ. ನೇತ್ರಾವತಿ ತಿರುವು ಯೋಜನೆ ಅಂತ ಏನು ಬಂತಲ್ಲ, ಆಗ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಚಳುವಳಿ ಸ್ಟಾರ್ಟ್ ಆಗತ್ತೆ. ನೇತ್ರಾವತಿ ನದಿ ನೀರನ್ನ ತಿರುವು ಮಾಡೋದಕ್ಕೆ ಬಿಡೋದಿಲ್ಲ ಅಂತ. ಆಗ ನೇತ್ರಾವತಿ ನದಿಯ ಉಪನದಿ ಆದಂತಹ ಎತ್ತಿನಹೊಳೆ ಅಂತ ಇದೆಯಲ್ಲ, ಆ ಎತ್ತಿನಹೊಳೆ ನದಿಗೆ ಒಂದು ಯೋಜನೆಯನ್ನ ಕೈಗೊಳ್ಳಾಯಿತು. ಅದೇ ನೇತ್ರಾವತಿ ನದಿ ಯೋಜನೆನೇ, ಆದ್ರೆ ಹೆಸರನ್ನ ಬದಲಾವಣೆ ಮಾಡ್ತಾರೆ, ಎತ್ತಿನಹೊಳೆ ಯೋಜನೆ ಅಂತ. ಹಾಗಾದ್ರೆ ಎತ್ತಿನಹೊಳೆ ಯೋಜನೆ ಅನ್ನುವಂಥದ್ದು ಯಾವ ನದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ, ಯಾವ ನದಿ ಅದು? ನೇತ್ರಾವತಿ ನದಿಗೆ ಸಂಬಂಧಿಸಿರುವಂತಹ ಒಂದು ಯೋಜನೆ ಆಗಿರುತ್ತೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ, ನೋಡಿ, ಈ ಯೋಜನೆಯನ್ನ ಕೈಗೊಳ್ಳುವುದರ ಮೂಲಕ ಕರ್ನಾಟಕದಲ್ಲಿ ಆಗ್ನೇಯ ಜಿಲ್ಲೆಗಳು ಅಂತ ಬರ್ತಾವೆ. ಕರ್ನಾಟಕದಲ್ಲಿ ಈ ಮೂಲೆಯಲ್ಲಿ ಇದೆಯಲ್ಲ, ಇವು ಆಗ್ನೇಯ ಜಿಲ್ಲೆಗಳು. ಬೆಂಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ, ಈ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಪೂರೈಕೆ ಮಾಡುವಂಥದ್ದೇ ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಹಾಗಾಗಿ ಈ ಉದ್ದೇಶವನ್ನ ಈಡೇರೋದಕ್ಕೋಸ್ಕರ ಎಷ್ಟು ಜಲಾಶಯಗಳನ್ನ ನಿರ್ಮಾಣ ಮಾಡ್ತಾರಪ್ಪ ಅಂದ್ರೆ 8 ಚಿಕ್ಕ ಅಣೆಕಟ್ಟುಗಳನ್ನ, ಒಂದ್ ರೀತಿ ಚೆಕ್ ಡ್ಯಾಮ್ ಟೈಪ್ ಅಲ್ಲಿ ನಿರ್ಮಾಣ ಮಾಡ್ತಾರೆ. ಯಾಕಂದ್ರೆ ಆ ನದಿ ನೀರನ್ನ ಪೈಪ್ಲೈನ್ ಮೂಲಕ ಅಲ್ಲಲ್ಲೇ ಡಂಪ್ ಮಾಡಿ ಮತ್ತೆ ಆ ಭಾಗದಿಂದ ಮತ್ತೆ ಮುಂದೆ ಡಂಪ್ ಮಾಡ್ಕೊಂತ ಬರ್ತಾ ಇರೋದಕ್ಕೆ 8 ಚಿಕ್ಕ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡ್ತಾರೆ. ಇದು ಸರಿಯಾದಂತಹ ಹೇಳಿಕೆ ಆಗಿರುತ್ತೆ. ಎರಡನೇ ನೋಡಿ, ಡಾಕ್ಟರ್ GS ಪರಮಶಿವಯ್ಯ ನೇತೃತ್ವದಲ್ಲಿ ಸಮಿತಿ ಸಲ್ಲಿಸಿರುವ ವರದಿಯ ಮೇಲೆ ಯೋಜನೆ ಆಧಾರಿತವಾಗಿದೆ. ನೋಡಿ, ಡಾಕ್ಟರ್ GS ಪರಮಶಿವಯ್ಯ ಅವರನ್ನ ಏನ್ ಮಾಡಕ್ಕೆ ಹಚ್ತಾರಪ್ಪ ಅಂದ್ರೆ, ಈ ಪಶ್ಚಿಮಕ್ಕೆ ಹರಿಯುವಂತಹ ನೀರನ್ನ ಪೂರ್ವಕ್ಕೆ ಹರಿಸುವಂತೆ ಒಂದು ಯೋಜನೆಯನ್ನ ಕೈಗೊಳ್ಳಲು ಅಧ್ಯಯನ ಮಾಡೋದಕ್ಕೆ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ. ಆ ಕಮಿಟಿಯನ್ನೇ ಡಾಕ್ಟರ್ GS ಪರಮಶಿವಯ್ಯ ಕಮಿಟಿ ಅಂತಾನೆ ಕರೆಯೋದು. ಈ ಕಮಿಟಿ ಕೊಟ್ಟಂತಹ ವರದಿಯ ಆಧಾರದ ಮೇಲೆ ಕೈಗೊಂಡಂತಹ ಮೊದಲನೇ ಯೋಜನೆ ಯಾವುದಪ್ಪ ಅಂದ್ರೆ ಎತ್ತಿನಹೊಳೆ ಪ್ರಾಜೆಕ್ಟ್ ಆಗಿರುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟು ಕೂಡ ಸರಿಯಾಗಿದೆ. ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಆ ಮತ್ತು ಆ ಎರಡೂ ಕೂಡ ಸರಿಯಾಗಿದೆ ಅಂದ್ರೆ ಇದಕ್ಕೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಇದನ್ನ ತಿಳ್ಕೋಬೇಕು, ಎತ್ತಿನಹೊಳೆ ಪ್ರಾಜೆಕ್ಟ್ ರಿಲೇಟೆಡ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಅಂತ ಇದೆ. ಜಲಾಶಯಗಳು, ನದಿಗಳು ಇದಾವೆ. ಅಂದ್ರೆ ಯಾವ್ಯಾವ ಜಲಾಶಯಗಳನ್ನ ಯಾವ್ಯಾವ ನದಿಗೆ ನಿರ್ಮಿಸಿರೋದು ಅಂತ ಹೇಳಿ ಇಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ನೋಡಿ, ಗೋವಿಂದ ಸಾಗರ ಜಲಾಶಯ ಅಂತ ಇದೆ. ಗೋವಿಂದ ಸಾಗರ ಜಲಾಶಯ ಯಾವ ನದಿಗೆ ನಿರ್ಮಿಸಿರೋದಪ್ಪ ಅಂದ್ರೆ ಸಟ್ಲೇಜ್ ನದಿಗೆ ನಿರ್ಮಿಸಿರುವಂತಹ ಒಂದು ಜಲಾಶಯವಾಗಿರುತ್ತೆ. ಪಂಪಸಾಗರ ಜಲಾಶಯ ತುಂಗಭದ್ರಾ ನದಿಗೆ ನಿರ್ಮಿಸಿರುವಂಥದ್ದು ಪಂಪಸಾಗರ ಜಲಾಶಯವಾದ್ರೆ, ಬಸವಸಾಗರ ಎನ್ನುವಂಥದ್ದು ಕೃಷ್ಣಾ ನದಿಗೆ ನಿರ್ಮಿಸಿರೋದು. ನೋಡಿ, ಬಸವಸಾಗರ ಮತ್ತೆ ಕೃಷ್ಣರಾಜಸಾಗರ ಅಂದ್ರೆ ಕಾವೇರಿ ನದಿ, KRS ಡ್ಯಾಮ್, ಕೃಷ್ಣರಾಜಸಾಗರ ಜಲಾಶಯ ಅಂತಾನೆ ಕೂಡ ಕರಿತೀವಿ. ನೋಡಿ, ಬಸವಸಾಗರ ಇದೆಯಲ್ಲ, ಈ ಬಸವಸಾಗರವನ್ನ ನಾರಾಯಣಪುರ ಜಲಾಶಯ ಅಂತಾನೂ ಕೂಡ ಕರೆಯೋದುಂಟು. ಆ ನಾರಾಯಣಪುರ ಜಲಾಶಯಕ್ಕೆ ಮತ್ತೊಂದು ಟೈಟಲ್ ಕೊಡೋದೆ ಬಸವಸಾಗರ ಡ್ಯಾಮ್ ಅಂತ ಹೇಳಿ. ಓಕೆ, ನೋಡಿ, ಈ ಡ್ಯಾಮ್ ರಿಲೇಟೆಡ್ ಆಗಿ ಯಾವ್ಯಾವ ನದಿಗೆ ಯಾವ್ಯಾವ ಜಲಾಶಯಗಳನ್ನ ನಿರ್ಮಿಸಲು ಅನ್ನೋದು ಇಲ್ಲಿ ತಿಳ್ಕೊಂಡಿರ್ಬೇಕು. ಓಕೆ, ನೆಕ್ಸ್ಟ್ ನೋಡಿ, ಇದು ಕೂಡ ಹೊಂದಿಸಿ ಬರೆಯೋದ್ರ ಮೇಲೆ ಕೇಳಬಹುದಾದಂತಹ ಒಂದು ರೀತಿ ಪ್ರಶ್ನೆ ಆಗಿರುತ್ತೆ. ನೋಡಿ, ಕಾವೇರಿ ನದಿ ಅಂತ ಕೇಳಿದ್ರೆ ಇಲ್ಲಿ ಕೇಳಿರುವಂಥದ್ದು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಜಲಾಶಯಗಳನ್ನ ಹೇಳಬೇಕು. ಕಾವೇರಿ ನದಿಯಿಂದ ಆಲ್ರೆಡಿ ಗೊತ್ತಾಗಿದೆ ನಿಮಗೆ, KRS ಜಲಾಶಯವನ್ನು ಕಟ್ಟಿರೋದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ.
ಶರಾವತಿ ನದಿಗೆ ಗೇರುಸಪ್ಪ ಜಲಾಶಯವನ್ನು ಕಟ್ಟಿದ್ದಾರೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಮಲಪ್ರಭಾ ನದಿಗೆ ನವಿಲು ತೀರ್ಥ ಜಲಾಶಯ ಅಂತ ಕರಿತೀವಿ. ನವಿಲು ತೀರ್ಥ ಜಲಾಶಯ ಅಥವಾ ಇದನ್ನ ರೇಣುಕಾ ಸಾಗರ ಅಂತಾನೂ ಕೂಡ ಕರೀತಾರೆ, ಅಥವಾ ಇದನ್ನ ಇಂದಿರಾ ಸಾಗರ ಅಂತಾನೂ ಕೂಡ ಕರೀತಾರೆ. 3 ಹೆಸರುಗಳು ಇದಕ್ಕೆ. ಹಾಗಾದ್ರೆ ಇದು ಎಲ್ಲಿದೆಯಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಡಿಸ್ಟಿಕ್ ಇದು? ಬೆಳಗಾವಿ ಸೌದತ್ತಿ ಬಳಿ ಕಂಡುಬರುವಂಥದ್ದು. ಅದೇ ರೀತಿ ಘಟಪ್ರಭಾ ನದಿ ಅಂದ್ರೆ ಹಿಡಕಲ್ ಜಲಾಶಯ ಅಂತ ಕರಿತೀವಿ, ಅಥವಾ ಇದನ್ನ ರಾಜ ಲಕ್ಕಮ್ಮ ಗೌಡ ಜಲಾಶಯ ಅಂತಾನೂ ಕೂಡ ಕರಿತೀವಿ. ನೋಡಿ, ರಾಜ ಲಕ್ಕಮ್ಮ ಗೌಡ ಜಲಾಶಯ, ಹಿಡಕಲ್ ಜಲಾಶಯ ಅಂತ ಕರೆದ್ರು ಒಂದೇನೆ. ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದ್ರೆ ಇದು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಜಲಾಶಯವಾಗಿರುತ್ತೆ. ಇದರ ಬಗ್ಗೆ ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಬೆಣ್ಣೆತೊರೆ ಯೋಜನೆ ಇರುವಂತದ್ದು ಯಾವ ಜಿಲ್ಲೆಯಲ್ಲಿ ಅಂತ. ಬೆಣ್ಣೆತೊರೆ ಯೋಜನೆ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಬೆಣ್ಣೆತೊರೆ ನದಿಗೆ ಹಾಕಿಕೊಂಡಿರುವಂತಹ ಒಂದು ಯೋಜನೆ ಆಗಿರುತ್ತೆ. ಕ್ಲಿಯರಾ? ಹಾಗಾದ್ರೆ ಬೆಣ್ಣೆತೊರೆ ರಿವರ್ ಕೂಡ ಹೌದು. ಆ ರಿವರಿಗೆ ಹಾಕೊಂಡಿರುವಂತಹ ಪ್ರಾಜೆಕ್ಟ್ ಅನ್ನೇ ಬೆಣ್ಣೆತೊರೆ ಯೋಜನೆ ಅಂತ ಕರಿತೀವಿ. ಯಾವ ಜಿಲ್ಲೆ ಅಂತ ಕೇಳಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಯೋಜನೆ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಧರ್ಮಾ ಜಲಾಶಯ ಎಲ್ಲಿದೆ? ನೋಡಿ, ಧರ್ಮಾ ಜಲಾಶಯವನ್ನ ಯಾವ ನದಿಗೆ ಕಟ್ಟಿರೋದು? ಧರ್ಮಾ ನದಿನೇ. ಆ ಧರ್ಮಾ ನದಿಗೆ ಕಟ್ಟಿರೋ ಜಲಾಶಯವನ್ನ ಧರ್ಮಾ ಜಲಾಶಯ ಅಂತ ಕರಿತೀವಿ. ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂದ್ರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಜಲಾಶಯವಾಗಿರುತ್ತೆ. ನೋಡಿ, ಧರ್ಮಾ ನದಿ ಅನ್ನುವಂಥದ್ದು ಯಾವ ನದಿ ಉಪನದಿ ಅಂತ ಕೇಳಿದ್ರೆ ಇದು ತುಂಗಭದ್ರಾ ನದಿಯ ಉಪನದಿ ಆಗಿರುತ್ತೆ. ಧರ್ಮಾ ನದಿ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಹರಿದು ಹಾವೇರಿ ಜಿಲ್ಲೆಯಲ್ಲೂ ಕೂಡ ಇದರ ಜಲಾನಯನ ಪ್ರದೇಶವನ್ನ ನೋಡಬಹುದು. ನೆಕ್ಸ್ಟ್ ನೋಡಿ, ವಿಜಯಪುರದ ಆಲಮಟ್ಟಿ ಜಲಾಶಯವನ್ನ ಹೀಗೂ ಕರೆಯುತ್ತಾರೆ. ಅಂದ್ರೆ ಆಲಮಟ್ಟಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಅಂತ ಗೊತ್ತಾಯ್ತು, ವಿಜಯಪುರ ಜಿಲ್ಲೆಯಲ್ಲಿದೆ. ಹಾಗಾದ್ರೆ ಆಲಮಟ್ಟಿ ಜಲಾಶಯವನ್ನ ಯಾವ ನದಿಗೆ ನಿರ್ಮಿಸಿರೋದು ಅಂತ ಕೇಳಿದ್ರೆ ಕೃಷ್ಣಾ ನದಿಗೆ ನಿರ್ಮಿಸಿರುವಂತಹ ಒಂದು ಜಲಾಶಯವಾಗಿರುತ್ತೆ. ಹಾಗಾದ್ರೆ ಈ ಆಲಮಟ್ಟಿಗೆ ಜಲಾಶಯ ಅಥವಾ ಅದಕ್ಕೆ ಮತ್ತೊಂದು ಟೈಟಲ್ ಅನ್ನ ಕೊಡ್ತೀವಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತಾನೂ ಕೂಡ ಕರೀತಾರೆ. ಹಾಗಾದ್ರೆ ಯಾವ ಜಲಾಶಯವನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತ ಕರೀತಾರೆ ಅಂತ ಕೇಳಿದ್ರೆ ನೋಡಿ, ಆಲಮಟ್ಟಿ ಜಲಾಶಯಕ್ಕೆ ಕರೆಯುವಂತಹ ಹೆಸರಾಗಿರುತ್ತೆ. ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯಡಿಯಲ್ಲಿ ನಿರ್ಮಿಸಿರುವಂತಹ ಒಂದು ಜಲಾಶಯ ಆಲಮಟ್ಟಿ ಜಲಾಶಯವಾಗಿರುತ್ತೆ. ಇದು ಉತ್ತರ ಕರ್ನಾಟಕ ಭಾಗದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಸೆಕೆಂಡ್ ಲಾರ್ಜೆಸ್ಟ್ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ಕರ್ನಾಟಕ, ಲಾರ್ಜೆಸ್ಟ್ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ನಾರ್ತ್ ಕರ್ನಾಟಕ ಅಂತಾನೆ ಕೂಡ ನಾವು ಇದನ್ನ ಟೈಟಲ್ ಅನ್ನ ಕೊಡ್ತೀವಿ. ನೋಡಿ, ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವ್ದಪ್ಪ ಅಂದ್ರೆ ತುಂಗಭದ್ರಾ ಯೋಜನೆ ಅಥವಾ ಪಂಪಸಾಗರ ಹೊಸಪೇಟೆಯಲ್ಲಿ ಇರುವಂತದ್ದು. ಎರಡನೇ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವ್ದಪ್ಪ ಅಂದ್ರೆ ಆಲಮಟ್ಟಿ ಅಥವಾ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರುತ್ತೆ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ನೋಡಿ, 31ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಯಾವ ನದಿಯ ಮುಖಜ ಭೂಮಿಯಲ್ಲಿ ಭಟ್ಕಳ ಬಂದರು ನೆಲೆಸಿದೆ ಅಂತ ಇದೆ. ಅಂದ್ರೆ ಯಾವ ನದಿ ಹೋಗಿ ಭಟ್ಕಳದ ಬಳಿ ಅರಬ್ಬಿ ಸಮುದ್ರವನ್ನ ಸೇರ್ತಾವ. ಕೊಟ್ಟಿರೋ 4 ನದಿಗಳಿದಾವೆ. ಒಂದು ಸೀತಾ ನದಿ ಅಂತ ಇದೆ, ಶರಬಿ ನದಿ ಇದೆ, ತದ್ರಿ ನದಿ ಇದೆ, ಶರಾವತಿ ನದಿ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಬಿ ಅನ್ನೋದು ರೈಟ್ ಆನ್ಸರು. ಶರಬಿ ನದಿ ಇದೆಯಲ್ಲ, ಅದು ಎಲ್ಲಿ ಹೋಗತ್ತೆ? ಭಟ್ಕಳ ಬಂದರಿನ ಬಳಿ ಹೋಗಿ ಅರಬ್ಬಿ ಸಮುದ್ರವನ್ನ ಸೇರುವಂತ ನದಿ ಶರಬಿ ನದಿ ಆಗಿರುತ್ತೆ. ನೋಡಿ, ಭಟ್ಕಳ ಬಂದರಿನ ಬಳಿ ಶರಬಿ ನದಿ ಅರಬ್ಬಿ ಸಮುದ್ರವನ್ನ ಸೇರತ್ತ ಅನ್ನೋದಾದ್ರೆ ಇದನ್ನ ಆದ ನಂತರ ಸೀತಾ ನದಿ ಅಂತ ಇದೆಯಲ್ಲ, ಸೀತಾ ನದಿ ಎಲ್ಲಿ ಹೋಗಿ ಅರಬ್ಬಿ ಸಮುದ್ರವನ್ನ ಸೇರತ್ತ ಅಂತ ಕೇಳಿದಾಗ ಹಂಗರಕಟ್ಟೆ ಎಂಬಲ್ಲಿ, ಹಂಗರಕಟ್ಟೆ ಬಂದರಿನ ಬಳಿ ಹೋಗಿ ಸೇರುವಂತ ನದಿ ಯಾವ್ದಪ್ಪ ಅಂದ್ರೆ ಸೀತಾ ನದಿ, ಉಡುಪಿ ಜಿಲ್ಲೆ. ತದ್ರಿ ನದಿ ಇದೆಯಲ್ಲ, ಈ ಬಂದರಿನ ಬಳಿ ಅಘನಾಶಿನಿ ನದಿ ಹೋಗಿ ಸೇರುತ್ತೆ. ಅಘನಾಶಿನಿ ನದಿ ಯಾವ ಬಂದರಿನ ಬಳಿ ಹೋಗಿ ಸೇರುತ್ತೆ ಅಂದ್ರೆ ತದ್ರಿ ಬಂದರಿನ ಬಳಿ ಹೋಗಿ ಸೇರೋದು. ಹಾಗಾದ್ರೆ ಶರಾವತಿ ನದಿ ಇದೆಯಲ್ಲ, ಇದು ಎಲ್ಲಿ ಹೋಗಿ ಸೇರತ್ತಪ್ಪ ಅಂದ್ರೆ ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರವನ್ನ ಸೇರತ್ತೆ. ಹಾಗಾಗಿ ಯಾವ್ಯಾವುದು ಎಲ್ಲೆಲ್ಲಿ ಹೋಗಿ ಸೇರ್ತವೆ, ಯಾವ ನದಿಗಳು ಸೇರ್ತಾವ ಅನ್ನೋದು ಕೂಡ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗತ್ತೆ. ನೋಡಿ, ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಇದೆ. ಕೊಟ್ಟಿರುವಂತಹ 3 ಆಪ್ಷನ್ಗಳಿದಾವೆ, ಅದರಲ್ಲಿ ರೈಟ್ ಆನ್ಸರ್ ಯಾವುದು? ನೋಡಿ, ಕಪಿಲಧಾರೆ ಗೋದಾವರಿ ನದಿಯಿಂದ ನಿರ್ಮಾಣವಾಗಿರುವ ಜಲಪಾತ ಅಂತ ಕೇಳಿದ್ರೆ ಇದು ತಪ್ಪಾಗಿದೆ.
ಜೋಗ್ ಜಲಪಾತ ಶರಾವತಿ ನದಿ ಅಂತ ಕೇಳಿದ್ರೆ ಇದು ಸರಿಯಾಗಿರುವಂಥದ್ದು. ಓಕೆ, ಜೋಗ್ ಜಲಪಾತ ಯಾವ ನದಿಯಿಂದ ಆಗಿರೋದು? ಶರಾವತಿ ನದಿಯಿಂದನೇ ಆಗಿರುವಂತಹ ಒಂದು ವಾಟರ್ ಫಾಲ್ಸ್ ಆಗಿರುತ್ತೆ. ಶಿವನ ಸಮುದ್ರ ಜಲಪಾತ ಯಾವ ನದಿಯಿಂದ ಆಗಿರೋದು? ಕಾವೇರಿ ನದಿಯಿಂದನೇ ಆಗಿರುವಂಥದ್ದು. ಹಾಗಾಗಿ ಆ ಮತ್ತು ಈ ಎರಡೂ ಕೂಡ ಸರಿಯಾಗಿದೆ. ಆ ಮತ್ತು ಈ ಎರಡೂ ಸರಿಯಾಗಿದೆ ಅಂತ ಕೇಳಿದ್ರೆ ಇಲ್ಲಿ ಸಿ ಅನ್ನೋದು ರೈಟ್ ಆನ್ಸರ್. ಹಾಗಾದ್ರೆ ಕಪಿಲ್ ದಹರ ಇದೆಯಲ್ಲ, ಇದು ತಪ್ಪಾಗೋದಕ್ಕೆ ಕಾರಣ ಯಾವುದು? ಅಂದ್ರೆ ಇದು ಗೋದಾವರಿ ನದಿಯಿಂದ ಆಗಿಲ್ಲ. ಯಾವ ನದಿಯಿಂದ ಆಗಿರೋದಪ್ಪ ಅಂದ್ರೆ ನರ್ಮದಾ ನದಿಯಿಂದ ನಿರ್ಮಾಣಗೊಂಡಂತಹ ಒಂದು ವಾಟರ್ ಫಾಲ್ಸ್ ಯಾವ್ದಪ್ಪ ಅಂದ್ರೆ ಕಪಿಲಧಾರ. ಆ ಕಪಿಲಧಾರ ದರ್ದಿ ಅಂತಾನು ಮತ್ತೊಂದು ವಾಟರ್ ಫಾಲ್ಸ್ ಅನ್ನು ಕೂಡ ನಾವು ನೋಡ್ತೀವಿ, ನರ್ಮದಾ ನದಿಯಿಂದ ಆಗಿರುವಂತದ್ದು. ನೋಡಿ, ಈ ಶರಾವತಿ ನದಿಯಿಂದ ಜೋಗ್ ಜಲಪಾತವಾಗತ್ತೆ. ಇನ್ನೊಂದು ಅಪ್ಸರ ಕೊಂಡ ಅಂತ ಇದೆ, ಅಪ್ಸರ ಕೊಂಡ. ಹಾಗಾದ್ರೆ ಈ ಅಪ್ಸರ ಕೊಂಡ ಎಲ್ಲಿದೆಯಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ವಾಟರ್ ಫಾಲ್ಸ್ ಆಗಿರುತ್ತೆ. ಶಿವನ ಸಮುದ್ರ ಒಂದಲ್ಲ, ಕಾವೇರಿ ನದಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವಂತಹ ನದಿ ಯಾವ್ದಪ್ಪ ಅಂದ್ರೆ ಕಾವೇರಿ ನದಿ ಆಗಿರುತ್ತೆ. ಕಾವೇರಿ ನದಿಗೆ ಯಾವ್ಯಾವ ವಾಟರ್ ಫಾಲ್ಸ್ ಅನ್ನ ನೋಡ್ಬೋದು ನೋಡಿ? ಗಗನಚುಕ್ಕಿ, ಭರಚುಕ್ಕಿ, ಮೇಕೆದಾಟು, ನಿಸರ್ಗಧಾಮ, ಹೊಗೇನಕಲ್ ಅಂತ ಕಂಡುಬರುತ್ತವೆ. ನೆಕ್ಸ್ಟ್ ಚುಂಚನಕಟ್ಟೆ ಕಂಡುಬರುತ್ತವೆ. ಇವಿಷ್ಟು ವಾಟರ್ ಫಾಲ್ಸ್ಗಳು ಯಾವ ನದಿಯಿಂದ ಆಗಿರೋದು ಅಂತ ಕೇಳಿದಾಗ ಕಾವೇರಿ ನದಿಯಿಂದ ನಿರ್ಮಾಣಗೊಂಡಂತಹ ಒಂದು ಜಲಪಾತ ಅಥವಾ ವಾಟರ್ ಫಾಲ್ಸ್ ಆಗಿರ್ತಾವೆ. ಕ್ಲಿಯರ್ ಸ್ನೇಹಿತರೆ? ನೋಡಿ, 33ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಜೋಗ್ ಜಲಪಾತವಿರುವ ಜಿಲ್ಲೆ ಯಾವುದು ಅಂತ ಇದೆ. ಆಪ್ಷನ್ ಅಲ್ಲಿ ದಕ್ಷಿಣ ಕನ್ನಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಇದೆ. ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಈಗ ಬೆಟ್ಟದಲ್ಲಿ ನೀರಿಲ್ಲಿಂದ ಧುಮುಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀರು ಇಲ್ಲಿಂದ ಧುಮುಕಿ ಕೆಳಗಡೆ ಬಿತ್ತಂದ್ರೆ ನೀರು, ಇದು ಶಿವಮೊಗ್ಗ ಜಿಲ್ಲೆ. ಇಲ್ಲಿ ನೀರು ಕೆಳಗಡೆ ಬೀಳತ್ತಲ್ಲ, ಅದು ಉತ್ತರ ಕನ್ನಡ ಜಿಲ್ಲೆ ಆಗಿರುತ್ತೆ. ಹಾಗಾಗಿ ವಾಟರ್ ಫಾಲ್ಸ್ ಎಲ್ಲಿದೆ ಅಂತ ಕೇಳಿದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತದನ್ನ ನೋಡ್ತೀವಿ. ಓಕೆ, ಯಾವ ಉಪನದಿಯು ಕರ್ನಾಟಕದಲ್ಲಿ ಉಗಮಿಸುತ್ತದೆ? ಇಲ್ಲಿ ಒಂದು 4 ಉಪನದಿಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪಂಚಗಂಗಾ, ದೂದ್ಗಂಗಾ, ತುಂಗಭದ್ರಾ, ಕೊಯ್ನಾ ಅಂತ ಇದೆ. ಇವೆಲ್ಲಾ ನದಿಗಳು ಕೂಡ ಯಾವ ನದಿಯ ಉಪನದಿ ಅಂತ ಫಸ್ಟ್ ಗೊತ್ತಿರ್ಬೇಕು ನಮಗೆ. ಇದು ಕೃಷ್ಣಾ ನದಿಯ ಉಪನದಿಗಳಾಗಿರ್ತಾವೆ. ಹಾಗಾದ್ರೆ ಪಂಚಗಂಗಾ, ದೂದ್ಗಂಗಾ ಮತ್ತು ಕೊಯ್ನಾ ಇವು ಎಲ್ಲ ಕೂಡ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು. ಯಾವ ರಾಜ್ಯ ಇದು? ಮಹಾರಾಷ್ಟ್ರ. ಆದರೆ ತುಂಗಭದ್ರಾ ಮಾತ್ರ ಎಲ್ಲಿ ಹರಿಯುತ್ತೆ? ಕರ್ನಾಟಕದಲ್ಲಿ ಹರಿದು ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ. ಬಟ್ ಯಾವ ಉಪನದಿ ಕರ್ನಾಟಕದಲ್ಲಿ ಉಗಮಿಸುತ್ತದೆ, ಹುಟ್ಟೋದು ಇಂಪಾರ್ಟೆಂಟು. ಹಾಗಾಗಿ ಯಾವ ನದಿ ಹುಟ್ಟುತ್ತಾ ಇದೆ? ತುಂಗಭದ್ರಾ ನದಿ ಕರ್ನಾಟಕದಲ್ಲಿ ಹುಟ್ಟುವಂತಹ ಒಂದು ಪ್ರಮುಖ ನದಿ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಸಿ ಅನ್ನೋದು ರೈಟ್ ಆನ್ಸರ್. ಬಟ್ ಓವರ್ ಆಲ್ 4 ನದಿಗಳು ಯಾವ ನದಿಯ ಉಪನದಿವು? ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳಾಗಿದ್ದಾವೆ. ನೆಕ್ಸ್ಟ್ ಇನ್ನೊಂದು ನೋಡಿ, ಒಂದೆರಡು ಜಿಲ್ಲೆಗಳ ಅನುಕೂಲಕ್ಕಾಗಿ ಕರ್ನಾಟಕದ ಈ ಕೆಳಕಂಡ ನದಿಗಳ ಹರಿವನ್ನ ತಿರುಮುರು ಮಾಡುವ ಬಗ್ಗೆ ಮಾತುಕತೆ ಕೇಳಿಬರ್ತಾ ಇದೆ. ಯಾವುದೋ ಒಂದೆರಡು ಜಿಲ್ಲೆಗಳಿಗೆ ಬೆನಿಫಿಟ್ ಆಗಬೇಕು ಅನ್ನೋಂತಹ ಉದ್ದೇಶದಿಂದ ಒಂದು ನದಿ ನೀರನ್ನೇ ತಿರುವು ಮಾಡ್ತಾ ಇದೀವಿ. ಅಂತ ನದಿ ನೀರು ಯಾವುದು? ಆಲ್ರೆಡಿ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಯಾವ ನದಿ ಅಂತ ಕರಿತೀವಿ ಅದನ್ನ? ನೇತ್ರಾವತಿ ನದಿಯ ನೀರನ್ನ ತಿರುವು ಮಾಡ್ತಾ ಇರುವಂತದನ್ನ ನಾವು ನೋಡ್ತೀವಿ. ಅದನ್ನೇ ಯಾವ ಪ್ರಾಜೆಕ್ಟ್ ಅಂತ ಕರೆದ್ವಿ? ಎತ್ತಿನ ಹೊಳೆ ಯೋಜನೆ ಅಂತಾನು ಕೂಡ ಕರೆದಿದ್ವಿ. ನೆಕ್ಸ್ಟ್ ಹೋಗೋಣ. ಕರ್ನಾಟಕದಲ್ಲಿ ಪಶ್ಚಿಮದ ಕಡೆಗೆ ಹರಿಯದಿರುವ ನದಿ. ಈ ಪದ ಅರ್ಥ ಮಾಡ್ಕೋಬೇಕು. ಹರಿಯದಿರುವ ನದಿ, ಅವಸರಕ್ಕೆ ಆನ್ಸರ್ ಮಾಡಬಾರ್ದು, ಯೋಚನೆ ಮಾಡಬೇಕು, ಪ್ರಶ್ನೆಯನ್ನ ಸ್ಪಷ್ಟವಾಗಿ ಓದ್ಕೋಬೇಕು. ಏನ್ ಕೊಟ್ಟಿದ್ದಾನೆ? ಕ್ಲಿಯರಾ? ನೋಡಿ, ಹರಿಯದಿರುವ ನದಿ, ಕಾಳಿ ನದಿ ಯಾವ ಕಡೆ ಹರಿಯತ್ತೆ? ಪಶ್ಚಿಮ ದಿಕ್ಕಿಗೆ ಹರಿಯೋದು. ಅಘನಾಶಿನಿ ನದಿನೂ ಕೂಡ ಪಶ್ಚಿಮ ದಿಕ್ಕಿಗೆ ಹರಿಯತ್ತೆ. ಶರಾವತಿ ನದಿನೂ ಪಶ್ಚಿಮ ದಿಕ್ಕಿಗೆ ಹರಿಯತ್ತೆ. ಆದ್ರೆ ಲಕ್ಷ್ಮಣ್ ತೀರ್ಥ ನದಿ ಇದೆಯಲ್ಲ, ಇದು ಯಾವ ದಿಕ್ಕಿಗೆ ಹರಿಯುವಂತ ನದಿ? ಇದು ಪೂರ್ವ ದಿಕ್ಕಿಗೆ ಹರಿಯತ್ತೆ. ಲಕ್ಷ್ಮಣ್ ತೀರ್ಥ ನದಿ ಇದೆಯಲ್ಲ, ಯಾವ ನದಿ ಉಪನದಿ ಅಂತ ಕೇಳಿದ್ರೆ ಇದು ಕಾವೇರಿ ನದಿಯ ಉಪನದಿ ಆಗಿರುತ್ತೆ. ಕಾವೇರಿ ನದಿಯನ್ನ ಬಲದಂಡೆಯಿಂದ ಬಂದು ಸೇರುವಂತಹ ಒಂದು ಇಂಪಾರ್ಟೆಂಟ್ ರಿವರು ಕೊಡಗು ಜಿಲ್ಲೆಯ ಭಾಗದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ನದಿ ಆಗಿರುತ್ತೆ. ಯಾವ ಜಿಲ್ಲೆಯಲ್ಲಿ ಇದು? ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ನದಿ ಆಗಿರುತ್ತೆ. ಇದಿಷ್ಟು ಕೂಡ ಲಕ್ಷ್ಮಣ್ ತೀರ್ಥ ನದಿಯ ಬಗ್ಗೆ ಇಲ್ಲಿ ತಿಳ್ಕೋಬೇಕು. ಆ ಲಕ್ಷ್ಮಣ್ ತೀರ್ಥ ನದಿಗೆ 2 ವಾಟರ್ ಫಾಲ್ಸ್ ಗಳಿದ್ದಾವೆ. ಒಂದು ಇರ್ಪು ಜಲಪಾತ ಪ್ಲಸ್ ಇನ್ನೊಂದು ಅಬ್ಬಿ ಫಾಲ್ಸ್ ಅಂತ ಇದೆ. ಅಬ್ಬಿ ಜಲಪಾತ ಕೊಡಗು ಮಡಿಕೇರಿ ಭಾಗದಲ್ಲಿ ಕಂಡುಬರುವಂತದ್ದು. ಕ್ಲಿಯರ್ ಸ್ನೇಹಿತರೆ? ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಕರ್ನಾಟಕದ ಪ್ರಸಿದ್ಧ ದೋ ಅಬ್ ಪ್ರದೇಶ. ಕರ್ನಾಟಕದ ಪ್ರಸಿದ್ಧ ದೋ ಅಬ್ ಪ್ರದೇಶ ಈ ನದಿಗಳ ಮಧ್ಯದಲ್ಲಿದೆ ಅಂತ ಇದೆ.
ಹಾಗಾದ್ರೆ ಆ ದೋನ ಪ್ರದೇಶ ಅನ್ನೋಂಥದ್ದು ಯಾವ ನದಿಗಳ ಮಧ್ಯೆ ಇದೆ ಅಂತ ಕೇಳಿದ್ರೆ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ನಡುವಿನ ಪ್ರದೇಶವನ್ನ ಕರ್ನಾಟಕದ ದೋ ಪ್ರದೇಶ ಅಂತ ಕರಿತೀವಿ. ನೋಡಿ ಈ ಭಾಗದಲ್ಲಿ ಕೃಷ್ಣಾ ನದಿ ಹಿಂಗ್ ಹರ್ಕೊಂಡ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಈ ಕಡೆಯಿಂದ ತುಂಗಭದ್ರಾ ನದಿ ಹೋಗಿ ಕೃಷ್ಣಾ ನದಿಯನ್ನ ಸೇರುತ್ತೆ. ಆ ಎರಡು ನದಿಗಳ ನಡುವೆ ಈ ಪ್ರದೇಶ ಇದೆಯಲ್ಲ, ಇದು ಹೆಚ್ಚು ಫಲವತ್ತತೆ, ಯಾಕಂದ್ರೆ ಅಲುವೆಲ್ ಸಾಯಿಲ್ ಅನ್ನ ಇಲ್ಲಿ ಡೆಪಾಸಿಟ್ ಮಾಡುತ್ತೆ. ಹಾಗಾಗಿ ಇದು ಹೈ ಫರ್ಟಿಲಿಟಿ ಸಾಯಿಲ್ ಆಗಿರುತ್ತೆ, ಹೆಚ್ಚು ಫಲವತ್ತತೆಯಿಂದ ಕೂಡಿರುವಂತಹ ಪ್ರದೇಶವಾಗಿರುತ್ತೆ. ಆ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ರಾಯಚೂರು ಜಿಲ್ಲೆ ಇದೆಯಲ್ಲ, ರಾಯಚೂರು ಜಿಲ್ಲೆಯನ್ನ ಕರ್ನಾಟಕದ ದೋ ಅಬ್ಬ ಪ್ರದೇಶ ಅಂತಾನೆ ಕರೆಯುವಂಥದ್ದು. ಹಾಗಾದ್ರೆ ಕರ್ನಾಟಕದಲ್ಲಿರುವಂತಹ ಪ್ರಮುಖ ದೋಹ ಪ್ರದೇಶ ಯಾವ ಎರಡು ನದಿಗಳ ನಡುವೆ ಇದೆ? ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ನಡುವಿನ ಪ್ರದೇಶವನ್ನ ದೋಹ ಪ್ರದೇಶ ಅಂತ ಕರಿತೀವಿ. ಅದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕರ್ನಾಟಕದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವಂತಹ ನದಿ ಯಾವುದು? ನೋಡಿ, ಕರ್ನಾಟಕದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವಂತಹ ನದಿ ಯಾವ್ದಪ್ಪ ಅಂದ್ರೆ ತುಂಗಭದ್ರಾ ನದಿ ಈಶಾನ್ಯ ದಿಕ್ಕಿಗೆ ಹರಿಯುವಂತಹ ಒಂದು ನದಿಯಾಗಿರುತ್ತೆ. ಸೊ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಆ ನದಿ ಎರಡು ನದಿಗಳು ಸೇರಿ ಆಗುವಂಥದ್ದು ತುಂಗಾ ಮತ್ತು ಭದ್ರಾ ಎರಡು ಸೇರಿ ತುಂಗಭದ್ರಾ ನದಿ ಅಂತ ಹೆಸರು ಪಡ್ಕೊಳ್ಳುತ್ತೆ. ಈ ತುಂಗಭದ್ರಾ ನದಿ ಇದೆಯಲ್ಲ, ಈಶಾನ್ಯ ದಿಕ್ಕಿಗೆ ಹರಿಯೋದಷ್ಟೇ ಅಲ್ಲ, ಇದು ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ, ಲಾರ್ಜೆಸ್ಟ್ ಟ್ರಿಬ್ಯೂಟರಿ ಆಫ್ ರಿವರ್ ಕೃಷ್ಣ ಅಂತ ಕೇಳಿದ್ರೆ ಅದು ತುಂಗಭದ್ರಾ ನದಿ ಆಗಿರುತ್ತೆ. ಓಕೆ ಸ್ನೇಹಿತರೆ, ಇದಿಷ್ಟು ಮಾಹಿತಿಯನ್ನ ಇಲ್ಲಿ ತಿಳ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ಈ ಶರಾವತಿ ನದಿ ಇದೆಯಲ್ಲ, ಕರ್ನಾಟಕದಲ್ಲೇ ಅತಿ ಹೆಚ್ಚು ಜಲ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತಹ ನದಿ ಅಂತ ಕೇಳಿದ್ರೆ ಅದು ಶರಾವತಿ ನದಿ ಆಗಿರುತ್ತೆ. ಹಾಗೆ ಕಾಳಿ ನದಿ ಇದೆಯಲ್ಲ, ಕರ್ನಾಟಕದಲ್ಲಿ ಎರಡನೇ ಅತಿ ಹೆಚ್ಚು ಜಲ ವಿದ್ಯುತ್ ಉತ್ಪಾದನೆ ಮಾಡುವಂತಹ ನದಿ ಯಾವುದು? ಕಾಳಿ ನದಿ ಆಗಿರುತ್ತೆ. ರೈಟ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ ಅಂತ ಇದೆ. ನೋಡಿ, ಭೀಮಾ ಕೃಷ್ಣಾ ನದಿಯ ಉಪನದಿ, ಘಟಪ್ರಭಾ ಕೃಷ್ಣಾ ನದಿಯ ಉಪನದಿ, ಮಲಪ್ರಭಾನು ಉಪನದಿ. ಆದ್ರೆ ಭದ್ರಾ ಕೃಷ್ಣಾ ನದಿಯ ಉಪನದಿ ಅಲ್ಲ. ಹಾಗಾದ್ರೆ ಭದ್ರಾ ಯಾವ ನದಿ ಉಪನದಿ ಅಂತ ಕೇಳಿದ್ರೆ ತುಂಗಾ ನದಿಯ ಉಪನದಿ ಯಾವ್ದಾಗಿರುತ್ತಪ್ಪ ಅಂದ್ರೆ ಭದ್ರಾ ಆಗಿರುತ್ತೆ. ಹಾಗಾಗಿ ಇದು ಆನ್ಸರ್ ಅನ್ನುವಂಥದ್ದು ಸರಿಯಾಗಿರುತ್ತೆ. ಎರಡು ನದಿ ಸೇರಿದ ನಂತರ ಅದನ್ನ ಯಾವ ನದಿ ಅಂತ ಕರಿತೀವಿ? ತುಂಗಭದ್ರಾ ನದಿ ಅಂತ ಕರೆಯೋದು, ಅಥವಾ ಟಿ.ಬಿ ನದಿ ಅಂತಾನೆ ಕರಿತೀವಿ. ನೆಕ್ಸ್ಟ್ ನೋಡಿ, ನಂಜನಗೂಡು ಯಾವ ನದಿಯ ದಂಡೆ ಮೇಲಿದೆ ಅಂತ ಇದೆ. ನಂಜನಗೂಡು ಐತಿಹಾಸಿಕ ಸ್ಥಳವಾಗಿರುತ್ತೆ, ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವಂತದ್ದು. ನಂಜನಗೂಡು ಯಾವ ನದಿಯ ದಂಡೆ ಮೇಲಿದೆ ಅಂದ್ರೆ ಕಪಿಲಾ ಅಥವಾ ಕಬಿನಿ ನದಿ. ಕ್ಲಿಯರಾ? ಕಪಿಲಾ ಅಥವಾ ಕಬಿನಿ ನದಿಯ ದಂಡೆ ಮೇಲಿರುವಂತಹ ಪ್ರಮುಖ ಸ್ಥಳ ಯಾವ್ದಪ್ಪ ಅಂದ್ರೆ ನಂಜನಗೂಡು. ನಂಜನಗೂಡಿನಲ್ಲಿ ಯಾವ ಟೆಂಪಲ್ ಇದೆಯಪ್ಪ ಅಂದ್ರೆ ಶ್ರೀಕಂಠೇಶ್ವರ ದೇವಾಲಯ ಕಂಡುಬರುತ್ತೆ. ಆ ಶ್ರೀಕಂಠೇಶ್ವರ ದೇವಾಲಯ ಏನಿದೆಯಲ್ಲ, ಅದು ಕರ್ನಾಟಕದಲ್ಲೇ ಅತಿ ದೊಡ್ಡದಾದಂತಹ ಒಂದು ದೇವಾಲಯವಾಗಿರುತ್ತೆ. ಲಾರ್ಜೆಸ್ಟ್ ಟೆಂಪಲ್ ಇನ್ ಕರ್ನಾಟಕ ಅಂತ ಕೇಳಿದ್ರೆ ನಂಜನಗೂಡಿನ ಶ್ರೀಕಂಠೇಶ್ವರ ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳಿದ್ರೆ ಕಪಿಲಾ ನದಿಯ ದಂಡೆ ಮೇಲೆ ಕಂಡುಬರೋದನ್ನ ನೋಡ್ಬೋದು. ಕುಶಾಲ್ ನಗರ ಇದೆಯಲ್ಲ, ಅದು ಹಾರಂಗಿ ನದಿಯ ಭಾಗದಲ್ಲೇ ಕಂಡುಬರುತ್ತೆ, ಕೊಡಗು ಜಿಲ್ಲೆಯಲ್ಲಿ ನೋಡ್ತೀವಿ. ಓಕೆ ನೋಡಿ, ಇಷ್ಟು ಕೂಡ ಇದರ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಬಾರ್ಕನಾ ಫಾಲ್ಸ್ ಇರುವುದು ಯಾವ ನದಿಗೆ ನಿರ್ಮಾಣಗೊಂಡಿದೆ ಅಂತ ಇದೆ. ಈ ಬಾರ್ಕನಾ ಫಾಲ್ಸ್ ಇದೆಯಲ್ಲ, ಕರ್ನಾಟಕದ ಎರಡನೇ ಅತಿ ಎತ್ತರವಾದಂತಹ ಜಲಪಾತ ಅಂತಾನು ಕೂಡ ಗುರುತಾಗಿರುವಂತದ್ದು. ಹಾಗಾಗಿ ಬಾರ್ಕನಾ ಫಾಲ್ಸ್ ಎನ್ನುವಂಥದ್ದು ಶಿವಮೊಗ್ಗ ಜಿಲ್ಲೆಯ ಭಾಗದಲ್ಲಿ ಕಂಡುಬರುತ್ತೆ. ಯಾವ ನದಿಯಿಂದ ಅಂತ ಕೇಳಿದ್ರೆ ಇದು ಸೀತಾ ನದಿಯಿಂದ ನಿರ್ಮಾಣವಾಗಿರುವಂತಹ ಪ್ರಮುಖ ವಾಟರ್ ಫಾಲ್ಸ್ ಆಗಿರುತ್ತೆ. ರೈಟ್, 42ನೇ ಪ್ರಶ್ನೆಗೆ ಯಾವುದು ಸರಿಯಾಗಿರುತ್ತೆ? ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿದೆ. ನೆಕ್ಸ್ಟ್ ಹೋಗೋಣ. ಕರ್ನಾಟಕ ಸರ್ಕಾರವು ಮಲೆನಾಡು ಪ್ರದೇಶದಲ್ಲಿ ಕೆಳಕಂಡ ಬೆಳೆಯನ್ನ ನೆಡುವುದನ್ನ ನಿಷೇಧಿಸಿದೆ. ಅಂದ್ರೆ ಇಲ್ಲಿ ಯಾವ ಬೆಳೆಯನ್ನ ನೆಟ್ಟರೆ ಸಮಸ್ಯೆ ಆಗತ್ತೆ, ನೀರಿನ ಕೊರತೆ ಆಗತ್ತೆ, ಅಂತರ್ಜಲದ ಪ್ರಮಾಣ ಕೊರತೆ ಆಗತ್ತೆ ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಒಂದು ಬೆಳೆ ಬೆಳೆಯೋದನ್ನ ನಿಷೇಧ ಮಾಡಿದರೆ, ಕಂಪ್ಲೀಟ್ ಬ್ಯಾನ್ ಆಗಿರುವಂಥದ್ದು ಯಾವ ಬೆಳೆ ಅಂತ ಕೇಳಿದ್ರೆ ನೀಲಗಿರಿ. ಈ ನೀಲಗಿರಿ ನೆಡುತೋಪನ್ನ ಬೆಳೆಯೋದನ್ನ ಕಂಪ್ಲೀಟ್ ಬ್ಯಾನ್ ಮಾಡಿರೋದನ್ನ ನಾವಿಲ್ಲಿ ನೋಡ್ತೀವಿ. ಅದರ ಜೊತೆಗೆ ಇತ್ತೀಚೆಗೆ ಮತ್ತೊಂದನ್ನು ಕೂಡ ನಿಷೇಧ ಮಾಡಿರೋದನ್ನ ನೋಡ್ಬೋದು. ಓಕೆ, ಪ್ರಮುಖವಾಗಿ ಯಾವುದನ್ನ ನೋಡ್ತೀವಿ ನಾವು? ನೀಲಗಿರಿಯನ್ನ ನೆನಪಲ್ಲಿಟ್ಕೊಳ್ಳಿ. ಇತ್ತೀಚೆಗೆ ಅಂತ ಕೇಳಿದ್ರೆ ಅಕೇಶಿಯಾ ಮರಗಳನ್ನ ಬೆಳೆಯೋದನ್ನು ಕೂಡ ನಿಷೇಧ ಮಾಡಿರೋದನ್ನ ನೋಡ್ತೀವಿ. ನೆಕ್ಸ್ಟ್ ನೋಡಿ, ನವಿಲು ಅಭಯಧಾಮ. ಅಭಯಧಾಮ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ? ನೋಡಿ, ಮಂಡಗದ್ದೆ ಅನ್ನುವಂಥದ್ದು ಒಂದು ಪಕ್ಷಿಧಾಮ. ಮಂಡಗದ್ದೆ ಯಾವುದು? ಪಕ್ಷಿಧಾಮವಾಗಿರುತ್ತೆ. ಹಾಗಾದ್ರೆ ಮಂಡಗದ್ದೆ ಪಕ್ಷಿಧಾಮ ಎಲ್ಲಿದೆ ಅಂತ ಕೇಳಿದ್ರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆ ಇದು? ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನವಿಲು ಒಂದು ಪಕ್ಷಿ, ಆದರೆ ಕಂಪ್ಲೀಟ್ ಬರ್ಡ್ ಸೆಂಚುರಿ ಅಂತಾನೆ ಮಂಡಗದ್ದೆಯನ್ನ ಕರೆಯೋದು. ಮಂಡಗದ್ದೆ ಪಕ್ಷಿಧಾಮ ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳಿದ್ರೆ ಇದು ತುಂಗಾ ನದಿಯ ದಂಡೆ ಮೇಲಿರುವಂತಹ ಪ್ರಮುಖ ಪಕ್ಷಿಧಾಮವಾಗಿರುತ್ತೆ.
ಬಂಕಾಪುರ ಯಾವ್ದಕ್ಕೆ ಫೇಮಸ್ ಅಪ್ಪ ಅಂದ್ರೆ ಬಂಕಾಪುರ ನವಿಲು ಧಾಮವಾಗಿರುತ್ತೆ. ಇದು ಸರಿಯಾದಂತಹ ಉತ್ತರ. ಯಾವುದಕ್ಕೆ? 44ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು? ಬಿ ಅನ್ನೋದು ರೈಟ್ ಆನ್ಸರ್. ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂದ್ರೆ ಇದು ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಬಂಕಾಪುರ ನವಿಲು ಧಾಮ. ಬಂಕಾಪುರ ಬಿಟ್ರೆ ಮತ್ತೆ ಎಲ್ಲಿ ನವಿಲು ಧಾಮ ಕಂಡು ಬರುತ್ತೆ? ಆದಿಚುಂಚನಗಿರಿ ನವಿಲು ಧಾಮವನ್ನ ನೋಡ್ತೀವಿ, ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವಂತದ್ದು. ಯಾವುದು? ಆದಿಚುಂಚನಗಿರಿ ನವಿಲು ಧಾಮ. ಮಾಗಡಿ ಕೆರೆ ಪಕ್ಷಿಧಾಮ ಅಂತ ಕಂಡುಬರುತ್ತೆ. ಇದು ಮಾಗಡಿ ಕೆರೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂದ್ರೆ ಇದು ಗದಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಬೋನಾಳ ಪಕ್ಷಿಧಾಮ, ಇದು ಕೂಡ ಪಕ್ಷಿಧಾಮವಾಗಿರುತ್ತೆ. ಸೊ ಬೋನಾಳ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಇದು ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. 4ಕ್ಕೂ 4 ಯಾವ ರೀತಿ ಆನ್ಸರ್ ಮಾಡ್ಬೇಕು ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗತ್ತೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು? ಬಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ರಂಗನತಿಟ್ಟು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದೆ. ರಂಗನತಿಟ್ಟು ಗಿರಿಧಾಮ ಇದೆ, ಅಭಯಾರಣ್ಯ ಇದೆ, ದೇವಸ್ಥಾನ ಅಂತ ಇದೆ, ಪಕ್ಷಿಧಾಮ ಅಂತ ಇದೆ. ನೋಡಿ, ರಂಗನತಿಟ್ಟು ಅನ್ನುವಂಥದ್ದು ಪಕ್ಷಿಧಾಮವಾಗಿರುತ್ತೆ. ರಂಗನತಿಟ್ಟು ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂದ್ರೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ರಂಗನತಿಟ್ಟು ಯಾವ ನದಿ ದಂಡೆ ಮೇಲಿದೆಯಪ್ಪ ಅಂದ್ರೆ ಕಾವೇರಿ ನದಿಯ ದಂಡೆ ಮೇಲಿರುವಂಥದ್ದು. ಈ ರಂಗನತಿಟ್ಟು ಮತ್ತೇನು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಕರ್ನಾಟಕದ ಮೊಟ್ಟ ಮೊದಲ ರಾಮ್ಸಾರ್ ತಾಣ ಅಂತಾನು ಕೂಡ ಯಾವ್ದನ್ನ ಕರಿತೀವಪ್ಪ ಅಂದ್ರೆ ರಂಗನತಿಟ್ಟು ಪಕ್ಷಿಧಾಮವನ್ನ ಕರೆಯುವಂಥದ್ದು. ಫಸ್ಟ್ ರಾಮ್ಸಾರ್ ಸೈಟ್ ಇನ್ ಕರ್ನಾಟಕ ಅಂತ ಕೇಳಿದ್ರೆ ಅದೇ ರಂಗನತಿಟ್ಟು ಪಕ್ಷಿಧಾಮವಾಗಿರುತ್ತೆ. ಸೊ ಇದಿಷ್ಟು ಕೂಡ ರಂಗನತಿಟ್ಟಿನ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಗಂಧದ ಮರಗಳು ಹೆಚ್ಚು ಬೆಳೆಯುವಂತಹ ರಾಜ್ಯ ಯಾವುದು ಅಂತ ಇದೆ. ನೋಡಿ, ಕರ್ನಾಟಕವನ್ನ ಶ್ರೀಗಂಧದ ನಾಡು ಅಂತಾನೆ ಕರಿತೀವಿ ನಾವು. ಕರ್ನಾಟಕವನ್ನ ಯಾಕೆ ಶ್ರೀಗಂಧದ ನಾಡು ಅಂತ ಕರಿತೀವಿ ಅಂದ್ರೆ ಅತಿ ಹೆಚ್ಚು ಶ್ರೀಗಂಧದ ಮರಗಳನ್ನ ಬೆಳೆಯುವಂತಹ ರಾಜ್ಯ ಯಾವುದಪ್ಪ ಅಂದ್ರೆ ಕರ್ನಾಟಕವಾಗಿರುತ್ತೆ. ಹಾಗಾಗಿ ಕರ್ನಾಟಕ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಕರ್ನಾಟಕದಲ್ಲಿ ಬೆಳೆಯುವಂತಹ ಶ್ರೀಗಂಧದ ಮರಗಳನ್ನ ಈ ಮಂಗಳೂರು ಬಂದರಿನ ಮೂಲಕ ಏನ್ ಮಾಡ್ತೀವಪ್ಪ ಅಂದ್ರೆ ಅತಿ ಹೆಚ್ಚು ರಫ್ತು ಮಾಡೋದನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಯಾವ ರಾಷ್ಟ್ರೀಯ ಉದ್ಯಾನವನ? ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಅಂತ ಕೇಳಿರೋದು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕೆ ಕರೆಯುವಂತ ಹೆಸರೇನಪ್ಪ ಅಂದ್ರೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತಾನು ಕೂಡ ಕರಿತೀವಿ. ಕರ್ನಾಟಕದಲ್ಲಿ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳಿದಾವೆ. ಅದರಲ್ಲಿ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕರ್ನಾಟಕದ ಅರಣ್ಯ ವ್ಯಾಪ್ತಿಗೆ ಅತಿ ಹೆಚ್ಚು ಕೊಡುಗೆ ನೀಡಿರುವ ಜಿಲ್ಲೆ ಯಾವುದು? ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರೋದು. ಅಂದ್ರೆ ಈ ಉತ್ತರ ಕನ್ನಡದ ಜಿಲ್ಲೆಯಲ್ಲಿ ವಿಸ್ತಾರವಾಗಿ ಅರಣ್ಯ ಪ್ರದೇಶ ಹರಡ್ಕೊಂಡಿರೋದನ್ನ ನೋಡ್ತೀವಿ. ಅದರಲ್ಲೂ ಈ ದಾಂಡೇಲಿ ಪ್ರದೇಶ ಭಾಗ ಇದೆಯಲ್ಲ, ಆ ಏರಿಯಾದಲ್ಲಿ ದಟ್ಟವಾದಂತಹ ಅರಣ್ಯ ಪ್ರದೇಶವನ್ನ ನಾವು ನೋಡ್ತೀವಿ. ಎರಡನೇ ಅತಿ ಹೆಚ್ಚು ಅರಣ್ಯ ಪ್ರದೇಶ ಇರುವಂತದ್ದು ಎಲ್ಲಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗಾಗಿ ಟಾಪ್ ಅಲ್ಲಿ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆಯನ್ನ ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ನೋಡಿ, ಬಿಳಿಗಿರಿ ರಂಗನ ವನ್ಯಜೀವಿ ಧಾಮದಲ್ಲಿ ರಕ್ಷಿಸಲಾಗುತ್ತಿರುವಂತಹ ಪ್ರಾಣಿ ಪ್ರಭೇದ ಯಾವುದು? ಬಿಳಿಗಿರಿ ರಂಗನ ಸ್ವಾಮಿ ಅಂದ್ರೆ BRT ಅಂತ ಕರಿತೀವಿ. BRT ಬಿಳಿಗಿರಿ ರಂಗನ ಟೆಂಪಲ್ ಅಂತಾನು ಕೂಡ ಕರಿತೀವಿ. ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂದ್ರೆ ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ BRT ಭಾಗದಲ್ಲಿ ಇಲ್ಲಿ ನೋಡಿ ಹುಲಿ ಇದೆ, ಪಕ್ಷಿಗಳಿದೆ, ಆನೆ ಇದೆ, ಮತ್ತೆ ಸಿಂಹ ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂದ್ರೆ ಇದು ಹುಲಿ ಸಂರಕ್ಷಣಾ ತಾಣವಾಗಿರುತ್ತೆ. ಕರ್ನಾಟಕದಲ್ಲಿರುವಂತಹ 5 ಟೈಗರ್ ರಿಸರ್ವ್ ಅಲ್ಲಿ BRTನೂ ಕೂಡ ಒಂದು ಹುಲಿ ಸಂರಕ್ಷಣಾ ತಾಣವಾಗಿರುತ್ತೆ. ಯಾವ ಜಿಲ್ಲೆ ಅಂತ ಕೇಳಿದ್ರೆ ಅದು ಚಾಮರಾಜನಗರ ಜಿಲ್ಲೆ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಈಗ ಸಸ್ಯವರ್ಗದ ಬಗ್ಗೆ ಕೇಳಿರುವಂತಹ ಒಂದು ಪ್ರಶ್ನೆ ಇದೆ. ಬಿಸಿಲೆ ಕಾಡುಗಳು ಇರುವಂತದ್ದು ಯಾವ ಜಿಲ್ಲೆ ಅಂತ ಇದೆ. ನೋಡಿ, ಬಿಸಿಲೆ ಫಾರೆಸ್ಟ್ ಅಂತ ನೋಡಿದಾಗ ಅದು ಬಿಸಿಲೆ ಅನ್ನುವಂಥದ್ದು ಒಂದು ಗ್ರಾಮ, ಒಂದು ಊರು. ಎಲ್ಲಿದೆಯಪ್ಪ ಅಂದ್ರೆ ಇದು ಹಾಸನ ಜಿಲ್ಲೆ ಸಕಲೇಶ್ವರದಲ್ಲಿ ಕಂಡುಬರುತ್ತೆ. ಹಾಸನ ಜಿಲ್ಲೆ ಸಕಲೇಶ್ವರ ಭಾಗದಲ್ಲಿ ಕಂಡುಬರುವಂತಹ ಈ ಬಿಸಿಲೆ ಎಂಬ ಗ್ರಾಮದ ಭಾಗದಲ್ಲಿ ಇರುವಂತಹ ಅರಣ್ಯವನ್ನ ಬಿಸಿಲೆ ಫಾರೆಸ್ಟ್ ಅಂತ ಕರಿತೀವಿ. ಹಾಗಾದ್ರೆ ಆನ್ಸರ್ ಯಾವುದಿದು? ಹಾಸನ ಜಿಲ್ಲೆ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಹಾಸನ ಜಿಲ್ಲೆಯಲ್ಲಿ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಸಕಲೇಶ್ವರದಲ್ಲಿ ಕಂಡುಬರುವಂತಹ ಒಂದು ಫಾರೆಸ್ಟ್ ಆಗಿರುತ್ತೆ. ಈ ಹಾಸನ ಜಿಲ್ಲೆ ಸಕಲೇಶ್ವರವನ್ನ ಬಡವರ ಊಟಿ ಅಂತಾನು ಕೂಡ ಟೈಟಲ್ ಕೊಟ್ಟಿರೋದನ್ನ ನೋಡಬಹುದು. ಕೇಳಿದಾನೆ, ಕರ್ನಾಟಕದಲ್ಲಿ ಯಾವ ಸ್ಥಳವನ್ನ ಬಡವರ ಊಟಿ ಅಂತ ಕರಿತೀವಪ್ಪ ಅಂದ್ರೆ ಹಾಸನ ಜಿಲ್ಲೆಯ ಸಕಲೇಶ್ವರವನ್ನ.
ಅದೇ ರೀತಿ ಮಧ್ಯ ಕರ್ನಾಟಕದ ಊಟಿ ಅಂತ ಯಾವ್ದನ್ನ ಕರಿತೀವಪ್ಪ ಅಂದ್ರೆ ಜೋಗಿಮಟ್ಟಿಯನ್ನ ಕರೀತಾರೆ. ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಜೋಗಿಮಟ್ಟಿ ಇದೆಯಲ್ಲ, ಆ ಪ್ಲೇಸ್ ಅನ್ನ ಮಧ್ಯ ಕರ್ನಾಟಕದ ಊಟಿ ಅಂತಾನೆ ಕರೆಯೋದು. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಯಾವ್ದನ್ನ ಕರೀತಾರಪ್ಪ ಅಂದ್ರೆ ಗದಗ ಜಿಲ್ಲೆಯ ಕಪತಗುಡ್ಡವನ್ನ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಕರೀತಾರೆ. ಇವೆಲ್ಲವೂ ಕೂಡ ಟೈಟಲ್ ಆಗಿ ಕೂಡ ನಾವು ನೋಡ್ತಾ ಹೋಗ್ಬೋದು. ರೈಟ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಪುಷ್ಪಗಿರಿ ಅಭಯಾರಣ್ಯ ಇರುವ ಜಿಲ್ಲೆ ಯಾವುದು? ನೋಡಿ, ಪುಷ್ಪಗಿರಿ ಅನ್ನುವಂಥದ್ದು ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂದ್ರೆ ಅದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇಲ್ಲಿ ಪುಷ್ಪಗಿರಿ ಆಗಿರ್ಬೋದು, ಬ್ರಹ್ಮಗಿರಿ ಆಗಿರ್ಬೋದು, ತಲಕಾವೇರಿ ಅಂತ ಕಂಡುಬರ್ತಾವೆ. ಈ ಮೂರು ಕೂಡ ಯಾವ ಜಿಲ್ಲೆಗೆ ಸಂಬಂಧಿಸಿದವಪ್ಪ ಅಂದ್ರೆ ಕೊಡಗು ಜಿಲ್ಲೆಗೆ ಸಂಬಂಧಿಸಿರುವಂಥದ್ದು. ಅರ್ಥ ಆಯ್ತಲ್ಲ? ಪುಷ್ಪಗಿರಿ, ನೆಕ್ಸ್ಟ್ ಬ್ರಹ್ಮಗಿರಿ, ಅದಾದ ನಂತರ ತಲಕಾವೇರಿ ಅಂತ ಕಂಡು ಬರ್ತಾವಲ್ಲ, ಅವು ಕೊಡಗು ಜಿಲ್ಲೆ. ಹಾಸನ ಜಿಲ್ಲೆಯಲ್ಲಿ ಅರಸೀಕೆರೆ ಕರಡಿಧಾಮ ಅಂತಾನೆ ಕಂಡುಬರುತ್ತೆ. ಅದು ಹಾಸನ ಜಿಲ್ಲೆಯಲ್ಲಿ ಕಂಡುಬರೋದನ್ನ ನೋಡ್ತೀವಿ. ಮೈಸೂರು ಜಿಲ್ಲೆಯಲ್ಲಿ ನುಗು ವನ್ಯಜೀವಿ ಧಾಮ ಅಂತ ಕಂಡುಬರುತ್ತೆ. ನುಗು ವೈಲ್ಡ್ ಲೈಫ್ ಸೆಂಚುರಿ ಕಂಡುಬರುತ್ತೆ. ಉಡುಪಿ ಜಿಲ್ಲೆಯಲ್ಲಿ ಮೂಕಾಂಬಿಕಾ ಮತ್ತು ಸೋಮೇಶ್ವರ ಅಂತ ಹೇಳಿ, ಈ ಮೂಕಾಂಬಿಕಾ ಮತ್ತು ಸೋಮೇಶ್ವರ ವನ್ಯಜೀವಿ ಧಾಮಗಳು ಕಂಡುಬರೋದು ಯಾವ ಜಿಲ್ಲೆಯಲ್ಲಿ? ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಮೈಸೂರು ಜಿಲ್ಲೆಯಲ್ಲಿ ನುಗು ವನ್ಯಜೀವಿ ಧಾಮ ಕಂಡುಬರುತ್ತೆ. ಹಾಸನ ಜಿಲ್ಲೆಯಲ್ಲಿ ಅರಸೀಕೆರೆ ಕರಡಿ ಧಾಮ ಕಂಡುಬರುತ್ತೆ. ಹಾಗಾದ್ರೆ ಪುಷ್ಪಗಿರಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿರೋದು? ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ನೋಡಿ, ಅತ್ತಿವೇರಿ ವನ್ಯಜೀವಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ನೋಡಿ, ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು ಅತ್ತಿವೇರಿ ವನ್ಯಜೀವಿ ಅಭಯಾರಣ್ಯ ಅಥವಾ ಅತ್ತಿವೇರಿ ಪಕ್ಷಿಧಾಮ ಅಂತಾನು ಕೂಡ ನಾವು ಅದನ್ನ ಕರಿತೀವಿ. ಕ್ಲಿಯರಾ? ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದಿದೆ ಅಂತ ಕೇಳಿದಾಗ ದರೋಜಿ ಕರಡಿಧಾಮ ಕಂಡುಬರುತ್ತೆ. ದರೋಜಿ ಕರಡಿಧಾಮ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ. ಗುಡೇಕೋಟೆ ಕರಡಿಧಾಮ ಅಂತ ಒಂದಿದೆ. ಆ ಗುಡೇಕೋಟೆ ಕರಡಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಅದು ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಅದು ಇಷ್ಟು ಕೂಡ ನಮಗೆ ಇದರ ಬಗ್ಗೆ ಗೊತ್ತಿರಬೇಕಾಗತ್ತೆ. ಕರ್ನಾಟಕದಲ್ಲಿ ಅಪ್ಪಿಕೋ ಚಳುವಳಿ ಎಲ್ಲಿ ಪ್ರಾರಂಭವಾಯಿತು ಅಥವಾ ನಡೆದಂತಹ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತೆ. ಯಾವ ಚಳುವಳಿ? ಅಪ್ಪಿಕೋ ಚಳುವಳಿ. ಹಾಗಾದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳುವಳಿ ನಡೆಯುತ್ತಲ್ಲ, ಆ ಚಳುವಳಿಯ ನಾಯಕತ್ವವನ್ನು ವಹಿಸಿದಂತಹ ವ್ಯಕ್ತಿ ಯಾರು? ಪಾಂಡುರಂಗ ಹೆಗಡೆ ಎಂಬ ವ್ಯಕ್ತಿ ಈ ಚಳುವಳಿಯ ನಾಯಕತ್ವವನ್ನು ವಹಿಸ್ಕೊಳ್ತಾರೆ. ಈ ಅಪ್ಪಿಕೋ ಚಳುವಳಿಯ ಮುಖ್ಯ ರೂವಾರಿ ಅಂತ ಕರೆದ್ರೆ ಪಾಂಡುರಂಗ ಹೆಗಡೆ ಅವರು. ಎಲ್ಲಿ ನಡೆಯತ್ತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತೆ. ಓಕೆ, ನೋಡಿ, ಇದು 53ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಸಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯೋದು ಅಂತ ಇದೆ. ಹೊಂದಿಸಿ ಬರೆಯೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಿರುವಂತದ್ದು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಬೆಂಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕ್ಲಿಯರಾ? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಇಂಪಾರ್ಟೆಂಟ್ ಏನು? ಇದು ಕರ್ನಾಟಕದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನವಾಗಿರುತ್ತೆ. ಯಾವುದು? ಬನ್ನೇರುಘಟ್ಟ. ಹಾಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಚಿಟ್ಟೆ ಪಾರ್ಕ್ ಅನ್ನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆರಂಭಿಸಲಾಯ್ತು ಅಂದ್ರೆ ಬನ್ನೇರುಘಟ್ಟದಲ್ಲಿ. ನೆಕ್ಸ್ಟ್ ನೋಡಿ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿಗೆ ಕೊಡಗು ಜಿಲ್ಲೆಯಲ್ಲಿ. ನಾಗರಹೊಳೆಯನ್ನ ಏನಂತ ಕರಿತೀವಿ ಅಂತ ಗೊತ್ತಲ್ಲ? ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತಾನು ಕೂಡ ಕರೀತಾರೆ. ಕ್ಲಿಯರಾ? ಆನೆಗಳು ಮತ್ತು ಹುಲಿಗಳಿಗೆ ಫೇಮಸ್ ಆದಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದು? ನಾಗರಹೊಳೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವಂತದ್ದು. ಇದು ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ. ಹಾಗಾದ್ರೆ ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವ್ದಪ್ಪ ಅಂದ್ರೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದ್ರೆ ಇದು ಎಲ್ಲಿದೆಯಪ್ಪ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಫೇಮಸ್ ಏನಪ್ಪಾ ಅಂದ್ರೆ ಒಂದು ಪ್ರಮುಖವಾದಂತಹ ಒಂದು ಪ್ರಾಣಿ ಕಂಡುಬರುತ್ತೆ, ಮಕಾರ್ ಅಂತಾನೆ ಕರಿತೀವಿ ಅದನ್ನ. ಓಕೆ, ಸಿಂಹಬಾಲದ ಸಿಂಹಳಿಕ ಅಂತಾನೆ ಕರೆಯುವಂಥದ್ದು. ಓಕೆ, ಸಿಂಹಬಾಲದ ಸಿಂಗಳಿಕ ಅಂತ ಕರಿತೀವಿ. ಸೊ ಅದು ಎಲ್ಲಿ ಕಂಡುಬರುತ್ತೆ ಅಂದ್ರೆ ಕುದುರೆಮುಖ. ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಏನಕ್ಕೆ ಫೇಮಸ್ ಅಪ್ಪ ಅಂದ್ರೆ ಶೋಲಾ ಕಾಡುಗಳು ಕಂಡುಬರ್ತಾವ. ಕರ್ನಾಟಕದ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಶೋಲಾ ಕಾಡುಗಳು ಅತಿ ಹೆಚ್ಚು ಕಂಡುಬರ್ತಾವ ಅಂತ ಕೇಳಿದ್ರೆ ಅದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರೋದನ್ನ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ 4 ರಾಷ್ಟ್ರೀಯ ಉದ್ಯಾನವನಗಳು ಇರ್ತಲ್ಲ. ಕರ್ನಾಟಕ ಎಷ್ಟು ರಾಷ್ಟ್ರೀಯ ಉದ್ಯಾನವನ ಇದೆ ಅಂದ್ರೆ 5 ಮಾತ್ರ. 5ರಲ್ಲಿ ಮತ್ತೊಂದು ಮಾತ್ರ ಉಳ್ಕೊಂಡಿದೆ. ಯಾವ್ದಪ್ಪ ಅಂದ್ರೆ ಅಂಶಿ ನ್ಯಾಷನಲ್ ಪಾರ್ಕ್. ಇದು ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ.
ಹಾಗಾದ್ರೆ ಈ ಅಂಸಿ ರಾಷ್ಟ್ರೀಯ ಉದ್ಯಾನವನ ಏನಕ್ಕೆ ಫೇಮಸ್ ಅಪ್ಪ ಅಂದ್ರೆ ಕಪ್ಪು ಚಿರತೆಗಳು ಕಂಡುಬರ್ತಾವ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಚಿರತೆಯನ್ನ ಹೊಂದಿರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದ್ರೆ ಆ ನ್ಯಾಷನಲ್ ಪಾರ್ಕೆ ಅಂಶಿ ಅಥವಾ ಅಣಸಿ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ನೋಡಿ 54ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತೇಳಿ ನೋಡಿದಾಗ ಯಾವ್ಯಾವುದು ಯಾವುದಕ್ಕೆ ರಿಲೇಟೆಡ್ ಇದೆ ಅಂತ ನಾವಿಲ್ಲಿ ಕ್ಲಿಯರ್ ಮಾಡ್ಕೋಬೇಕು. ಕರ್ನಾಟಕದಲ್ಲಿ ಕಡಿಮೆ ಮಳೆಯಾಗುವ ಸ್ಥಳ ಯಾವುದು? ಎಲ್ಲಿ ಕಡಿಮೆ ಮಳೆ ಆಗತ್ತಂದ್ರೆ ಚಳ್ಳಕೆರೆಯಲ್ಲಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಆಗೋದು. ಇನ್ನು ಡೀಪ್ ಆಗಿ ಹೋದಾಗ ಎಲ್ಲಿ ಅಂತ ಗೊತ್ತಿರಬೇಕು. ಚಿತ್ರದುರ್ಗ ಜಿಲ್ಲೆ. ಓಕೆ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಇದೆಯಲ್ಲ, ಅದು ಕರ್ನಾಟಕದಲ್ಲೇ ಅತಿ ಕಡಿಮೆ ಮಳೆ ಪಡೆಯುವಂತಹ ಸ್ಥಳವಾಗಿರುತ್ತೆ. ಆ ಪ್ಲೇಸ್ ಬಗ್ಗೆ ಡೀಪ್ ಆಗಿ ನಾವು ಇಷ್ಟನ್ನ ತಿಳ್ಕೊಂಡ್ರೆ ಸಾಕಾಗತ್ತೆ. 55ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. 56ನೇ ಪ್ರಶ್ನೆ ಹೋಗೋಣ. ಖಾರಿಫ್ ಬೆಳೆಯನ್ನ ಬೆಳೆಯುವ ಕಾಲ ಯಾವ ಕಾಲದಲ್ಲಿ ಖಾರಿಫ್ ಬೆಳೆ? ಖಾರಿಫ್ ಅಂದ್ರೂ ಅದೇನೆ, ಮುಂಗಾರು ಬೆಳೆ ಅಂತ ಕರೆದ್ರು ಅದೇನೆ. ಕ್ಲಿಯರಾ? ಸೊ ಹಾಗಾದ್ರೆ ಖಾರಿಫ್ ಅಥವಾ ಮುಂಗಾರು ಅಂತ ಕೇಳಿದ್ರೆ ಮುಂಗಾರು ಸ್ಟಾರ್ಟ್ ಆಗೋದು ಯಾವಾಗ? ಜೂನ್ ಅವಧಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ ಅಲ್ಲಿ ಕಟಾವ್ ನಡೆಯೋದನ್ನ ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಜೂನ್ ಇಂದ ಸೆಪ್ಟೆಂಬರ್. ಜೂನ್ ನಲ್ಲಿ ಬಿತ್ತನೆ ಆಗತ್ತೆ, ಸೆಪ್ಟೆಂಬರ್ ಅಲ್ಲಿ ಕಟಾವ್ ಆಗುತ್ತೆ. ಈ ಅವಧಿಯನ್ನ ಖಾರಿಫ್ ಅವಧಿ ಅಂತಾನೂ ಕೂಡ ಕರಿತೀವಿ. ರಬಿ ಅಂತ ಕೇಳಿದ್ರೆ ಅಕ್ಟೋಬರ್ ನಿಂದ ಸ್ಟಾರ್ಟ್ ಆಗಿ ಫೆಬ್ರವರಿವರೆಗೆ ಕಂಡುಬರುತ್ತೆ. ಝೈಡ್ ಅಂತ ಕರೆದ್ರೆ ಮೇ ಇಂದ ಏಪ್ರಿಲ್ ನಿಂದ ಸ್ಟಾರ್ಟ್ ಆಗುತ್ತೆ, ಮಾರ್ಚ್ ಇಂದ ಮೇಗೆ ಎಂಡ್ ಆಗುತ್ತೆ. ಮಾರ್ಚ್ ಟು ಮೇ ಇರುವಂತದ್ದು ಝೈಡ್ ಅವಧಿ ಅಥವಾ ಬೇಸಿಗೆ ಅವಧಿ ಅಂತಾನೆ ಕರಿತೀವಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗುವಂತ ಸ್ಥಳ ಯಾವ್ದಪ್ಪ ಅಂದ್ರೆ ಆಗೊಂಬೆ ಆಗಿರುತ್ತೆ. ಆಗೊಂಬೆ ಆಪ್ಷನ್ ಅಲ್ಲಿ ಇಲ್ಲ ಅಂತ ಕೇಳಿದ್ರೆ ಹುಲಿಕಲ್ ಅಂತೇಳಿ ಆನ್ಸರ್ ಮಾಡಬೇಕು. ಈ ಹುಲಿಕಲ್ ಅನ್ನುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನಲ್ಲಿ ಕಂಡುಬರುವಂಥದ್ದು. ಹೊಸನಗರ ತಾಲೂಕಿನಲ್ಲಿ ಕಂಡುಬರುತ್ತೆ. ಆಗೊಂಬೆ ಅನ್ನುವಂಥದ್ದು ತೀರ್ಥಹಳ್ಳಿ ತಾಲೂಕಿನಲ್ಲಿ ಕಂಡುಬರುತ್ತೆ. ಅದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲೇ ಇರುವಂಥದ್ದು. ನೆಕ್ಸ್ಟ್ ನೋಡಿ, ನೈಋತ್ಯ ಮಾನ್ಸೂನ್ ಮಳೆಗಾಲ ಡ್ಯಾಶ್ ಅವಧಿಯಲ್ಲಿ ಕಂಡುಬರುತ್ತೆ. ಖಾರಿಫ್ ಅಂದ್ರೆ ಇಲ್ಲಿ ಪ್ರಶ್ನೆ ಈ ರೀತಿ ಕೊಟ್ಟಿದ್ದ, ಈಗ ಈ ರೀತಿ ಕ್ವಶನ್ ಅನ್ನ ರೈಸ್ ಮಾಡಿದಾನಷ್ಟೇ. ನೈಋತ್ಯ ಮಾನ್ಸೂನ್ ಮಾರುತ ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರೆದಾಗ ಯಾವಾಗ ಸ್ಟಾರ್ಟ್ ಆಗತ್ತಪ್ಪ ಅಂದ್ರೆ ಜೂನ್ ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಕಂಡುಬರೋದನ್ನೇ ನಾವು ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿ ಅಥವಾ ಮಳೆಗಾಲ ಅಂತಾನೆ ಕರೆಯುವಂಥದ್ದು. ಓಕೆ, ಸೊ ಈಗ ಡಿಸೆಂಬರ್ ನಿಂದ ಫೆಬ್ರವರಿ ಅಂದ್ರೆ ಯಾವ ಕಾಲ ಬರುತ್ತೆ? ಅದು ಚಳಿಗಾಲ ಬರೋದನ್ನ ನಾವು ನೋಡ್ತೀವಿ. ಓಕೆ, ಅಕ್ಟೋಬರ್ ನವೆಂಬರ್ ಅಂತ ಬಂದ್ರೆ ಯಾವ ಕಾಲ ಬರುತ್ತೆ? ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲನ್ನ ನೋಡ್ತೀವಿ. ಮಾರ್ಚ್ ಟು ಮೇ ಅಂತ ಕರೆದ್ರೆ ಯಾವ ಕಾಲ? ಇದು ಬೇಸಿಗೆಗಾಲ ಕಂಡುಬರುವಂಥದ್ದು. ಒಟ್ಟು ಋತುಮಾನಗಳು ಅಂತ ಕೇಳಿದ್ರೆ 4 ಋತುಮಾನಗಳು. ಫಸ್ಟ್ ಇರುವಂಥದ್ದು ನೋಡಿ, ಇದು ಬೇಸಿಗೆ ಕಾಲ. ಸೊ ಇದು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ. ಕ್ಲಿಯರಾ? ಇದು ಯಾವ ಕಾಲಪ್ಪ ಅಂದ್ರೆ ಚಳಿಗಾಲವಾಗಿರುತ್ತೆ. ಸೊ ಇದೇ ಮಳೆಗಾಲವಾಗಿರುತ್ತೆ. ಕ್ಲಿಯರಾ? 4 ಋತುಮಾನಗಳ ಬಗ್ಗೆ ಇಲ್ಲಿ ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಪ್ರಥಮವಾಗಿ 1932ರಲ್ಲಿ ವಿಮಾನ ಸಂಪರ್ಕ ಪಡೆದ ಊರು ಯಾವುದು ಅಂತ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮಾನ ಇಳಿದಂಥದ್ದು ಎಲ್ಲಿ ಅಂತ ಕೇಳಿದ್ರೆ 1932ರಲ್ಲಿ ಬಳ್ಳಾರಿಯಲ್ಲಿ ಲ್ಯಾಂಡ್ ಆಗತ್ತೆ ಈ ವಿಮಾನ. ಹಾಗಾಗಿ ಮೊಟ್ಟ ಮೊದಲು ವಿಮಾನ ಸಂಪರ್ಕ ಪಡೆದಂತಹ ಊರು ಯಾವ್ದಪ್ಪ ಅಂದ್ರೆ ಬಳ್ಳಾರಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಕೊಡಗು ಜಿಲ್ಲೆಯ ರೈಲ್ವೆ ಮಾರ್ಗ ಹೊಂದಿಲ್ಲದ ಕರ್ನಾಟಕದ ಏಕೈಕ ಜಿಲ್ಲೆಯಾಗಿದೆ. ಕೊಡಗು ಜಿಲ್ಲೆಯಲ್ಲಿ ರೈಲ್ವೆ ಮಾರ್ಗ ಇದೆ ಅಂತ ಕೇಳಿದ್ರೆ ರೈಲ್ವೆ ಮಾರ್ಗ ಇಲ್ಲ, ಹಾಗಾಗಿ ಇದು ಸರಿಯಾಗಿದೆ. ಪೂರ್ವದಿಂದ ಪಶ್ಚಿಮದವರೆಗೆ ಮಲೆನಾಡನ್ನ ಹಾದು ಹೋಗುವ ಏಕೈಕ ರೈಲ್ವೆ ಹಾದಿ ಯಾವುದು ಅಂತ ಕೇಳಿದ್ರೆ ಹಾಸನದಿಂದ ಮಂಗಳೂರಿಗೆ ಹೋಗುವಂತ ರೈಲ್ವೆ ಮಾರ್ಗವಾಗಿರುತ್ತೆ. ಹಾಗಾಗಿ ಎರಡನೇದು ಕೂಡ ಸರಿಯಾಗಿದೆ. ಎ ಮತ್ತು ಬಿ ಎರಡೂ ಕೂಡ ಸರಿ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು? ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗದ ಜಿಲ್ಲೆ ಯಾವುದು ಅಂತ ಕೊಟ್ಟಿದ್ದಾನೆ. ಕರ್ನಾಟಕದಲ್ಲಿ ಬೀದರ್ನಲ್ಲಿ ನ್ಯಾಷನಲ್ ಹೈವೇ ಇದೆ, ತುಮಕೂರಿನಲ್ಲಿ ಹಾದು ಹೋಗ್ತವೆ, ಬಾಗಲಕೋಟೆಯಲ್ಲಿ ಹಾದು ಹೋಗುತ್ತವೆ. ಎಲ್ಲಿ ನ್ಯಾಷನಲ್ ಹೈವೇ ಇಲ್ಲ ಅಂತ ಕೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಕಂಡುಬರಲ್ಲ. ನೆಕ್ಸ್ಟ್ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಲಾಂಗ್ ಕ್ವಶನ್ ಇದೆ, ಆದರೆ ಆನ್ಸರ್ ಮಾತ್ರ ತುಂಬಾ ಈಸಿ ಇರುವಂಥದ್ದು. ಒಂದು ಹೆದ್ದಾರಿಯಲ್ಲಿ ಸಂಚರಿಸುವಾಗ ಕಿಲೋಮೀಟರ್ಗಳಿಗೆ ಬಿಳಿಯ ಗುರುತು ಮಾಡಿದ್ದಾರೆ. ನೋಡಿ, ಈ ರೀತಿ ಕಲ್ಲುಗಳನ್ನ ನೆಟ್ಟಿರ್ತಾರೆ. ನೀವು ಯಾವುದೇ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಹೋಗಿ ಈ ರೀತಿ ಕಲ್ಲುಗಳು ಇರ್ತಾವೆ. 4 ರಾಷ್ಟ್ರೀಯ ಹೆದ್ದಾರಿಗಳು. ಒಂದು NH ಅಂತ ಇರತ್ತೆ. NH
ಎರಡನೇದು SH ಅಂತ ಇರುತ್ತೆ, ಮೂರನೇದು DH, ನೆಕ್ಸ್ಟ್ RR ರೋಡ್ಸ್ ಅಂತ ಇರ್ತಾವೆ. ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲಾ ಹೆದ್ದಾರಿ, ಗ್ರಾಮೀಣ ಹೆದ್ದಾರಿ. ನೋಡಿ ಈ ರೀತಿ ಬಣ್ಣವನ್ನ ಬಳಿದಿರ್ತಾರೆ. ಕೆಳಭಾಗದಲ್ಲಿ ಯಾವಾಗಲೂ ಕೂಡ ವೈಟೇ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ಕಿಲೋಮೀಟರ್ ಕಲ್ಲಿಗೆ ಬಿಳಿಯ ಗುರುತು ಮಾಡಿದ್ದಾರೆ. ಇದು ಬಿಳಿ ವೈಟ್ ಕಲರ್ ಅಲ್ಲಿ ಇರುವಂತದ್ದು. ಕೆಳಭಾಗದಲ್ಲಿ ಬಿಳಿಯ ಬಣ್ಣದ ಬಳೆದಿದ್ದಾರೆ, ಬಿಳಿಯದಿದ್ದರೆ ಮತ್ತು ಕಿಲೋಮೀಟರ್ ಕಲ್ಲಿನ ಮೇಲಿನ ಅರೆ ವೃತ್ತಾಕಾರಕ್ಕೆ ನೋಡಿ, ಕಿಲೋಮೀಟರ್ ಕಲ್ಲಿನ ಮೇಲಿನ ಅರೆ ವೃತ್ತಾಕಾರಕ್ಕೆ, ಅರೆ ವೃತ್ತ ಅಂದ್ರೆ ಇದು ಹಾಫ್ ಸರ್ಕಲ್ ಕಾಣಿಸ್ತದೆ, ಅರೆ ವೃತ್ತಾಕಾರಕ್ಕೆ ಹೊಳೆಯುವ ಹಸಿರು ಬಣ್ಣದಿಂದ ಗುರುತಿಸಲಾಗಿದೆ. ಇಲ್ಲಿ ನೋಡಿ ಗ್ರೀನ್ ಕಲರ್ ಇದೆ ಅಂತೇಳಿ ಇಲ್ಲಿ ತಿಳ್ಕೊಬೇಕಾಗತ್ತೆ. ಇಲ್ಲಿ ಗ್ರೀನ್ ಕಲರ್ ಅನ್ನ ಬಳದಿರೋದು ಎಲ್ಲಿ, ಈ ಭಾಗದಲ್ಲಿ ಗ್ರೀನ್ ಕಲರ್ ಇದೆ ಅಂತ. ಇಲ್ಲಿ ಗ್ರೀನ್ ಕಲರ್ ಇದೆ, ಕೆಳಭಾಗದಲ್ಲಿ ಯಾವ ಕಲರ್ ಇದೆ, ವೈಟ್ ಕಲರ್ ಅಲ್ಲಿ ಇರುವಂತದ್ದು. ಆ ಗ್ರೀನ್ ಮತ್ತು ವೈಟ್ ಇತ್ತಂದ್ರೆ ಅದನ್ನ ಯಾವ ಹೆದ್ದಾರಿ ಅಂತ ಕರಿತೀವಿ ನಾವು, ನೋಡಿ ರಾಜ್ಯ ಹೆದ್ದಾರಿ ಅಂತಾನೆ ಕರೆಯೋದು. NH ಅಂತ ಕರಿಬೇಕಂದ್ರೆ ಯಾವ ಬಣ್ಣವನ್ನ ಬಳದಿರ್ತಾರ ಅಂತ ಗೊತ್ತಿರಬೇಕು. ಹಳದಿ ಬಣ್ಣ ಇತ್ತಂದ್ರೆ ಅದು ರಾಷ್ಟ್ರೀಯ ಹೆದ್ದಾರಿ, ಬಿಳಿ ಮತ್ತು ಹಳದಿ ಬಣ್ಣ ಇತ್ತಂದ್ರೆ ರಾಷ್ಟ್ರೀಯ ಹೆದ್ದಾರಿ. ಅದೇ ರೀತಿ ಇಲ್ಲಿ ನೋಡಿ ಬಿಳಿ ಮತ್ತು ಕಪ್ಪು ಬಣ್ಣ ಕಾಣಿಸ್ತಾ ಇದೆ. ಕಪ್ಪು ಬಣ್ಣ ಕಾಣಿಸ್ತಂದ್ರೆ ಯಾವ ಹೆದ್ದಾರಿ ಆಗಿರತ್ತೆ ಅಂತ ಹೇಳಿ ತಿಳ್ಕೊಬೇಕು ನಾವಿಲ್ಲಿ, ಡಿಸ್ಟ್ರಿಕ್ಟ್ ಹೈವೇ ಆಗಿರತ್ತೆ. ನೆಕ್ಸ್ಟ್ ಕಿತ್ತಲೆ ಬಣ್ಣವನ್ನ ಬಳದಿರ್ತಾರೆ ಈ ಭಾಗದಲ್ಲಿ, ಅದನ್ನ ಗ್ರಾಮೀಣ ರಸ್ತೆ ಅಂತ ಕರಿತೀವಿ. ನೋಡಿ ಯಾವ್ಯಾವ ಬಣ್ಣ ಅಂತೇಳಿ ಇಲ್ಲಿ ಕ್ಲಿಯರ್ ಇರಬೇಕು. ಇದು ಹಳದಿ ಯೆಲ್ಲೋ ಕಲರ್ ಇರತ್ತೆ, ಇದು ಗ್ರೀನ್ ಕಲರ್ ಇರತ್ತೆ, ಇದು ಬ್ಲಾಕ್ ಅಥವಾ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಕಂಡುಬರುತ್ತೆ, ಇದು ಆರೆಂಜ್ ಕಲರ್ ಅಲ್ಲಿ ಕಂಡುಬರುತ್ತೆ, ಕಿತ್ತಲೆ ಬಣ್ಣದಲ್ಲಿ ಇರತ್ತೆ. ಕಿತ್ತಲೆ ಬಣ್ಣ ಅಂತಂದ್ರೆ ಗ್ರಾಮೀಣ ಹೆದ್ದಾರಿ, ಡಿಸ್ಟ್ರಿಕ್ಟ್ ಹೈವೇ ಜಿಲ್ಲಾ ಹೆದ್ದಾರಿ, ರಾಜ್ಯ ಹೆದ್ದಾರಿ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ 4 ಹೆದ್ದಾರಿಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದ್ರೆ ಇಲ್ಲಿ ರಾಜ್ಯ ಹೆದ್ದಾರಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಇಲ್ಲಿಗೆ ಆನ್ಸರ್ ಆಗಿ ತಗೊಳ್ಳೋದಾದ್ರೆ ಯಾವ್ದನ್ನ ತಗೋಬೇಕು ನಾವಿಲ್ಲಿ ನೋಡ್ಕೊಳ್ಳಿ, ಎ ಅನ್ನೋದು ಸರಿಯಾದಂತಹ ಉತ್ತರ. ಸ್ಟೇಟ್ ಹೈವೇಗೆ ಯಾವ ಬಣ್ಣವನ್ನ ಬಳದಿರ್ತಾರಪ್ಪ ಅಂದ್ರೆ ಹಸಿರು ಬಣ್ಣದಿಂದ ಅದು ಕಾಣಿಸ್ತಾ ಇರುತ್ತೆ. ನೋಡಿ 62ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಎ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ನೋಡಿ ಸಿಬರ್ಡ್ ನೌಕಾನೆಲೆ ಅನ್ನುವಂಥದ್ದು ಎಲ್ಲಿದೆ ಅಂತ ಕೇಳಿದಾನೆ. ಸಿಬರ್ಡ್ ನೌಕಾನೆಲೆ ಇರುವಂತದ್ದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಭಾಗದಲ್ಲಿ ಕಂಡು ಬರುವಂತಹ ಒಂದು ನೌಕಾನೆಲೆಯನ್ನ ಸಿಬರ್ಡ್ ನೌಕಾನೆಲೆ ಅಂತ ಕರಿತೀವಿ. ಅಲ್ಲಿ INS ಕದಂಬಾನು ಕೂಡ ಕಂಡು ಬರೋದನ್ನ ನೋಡ್ಕೋಬಹುದು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಏನಂತ ನಾಮಕರಣ ಮಾಡಿದ್ದಾರೆ ಅಂತೇಳಿ ಕೇಳಿರುವಂತದ್ದು. ಇದನ್ನ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೀವಿ. ಕ್ಲಿಯರ್? ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಆ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತದ್ದು ಪ್ರಸ್ತುತ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಂಡುಬರುತ್ತೆ. ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲಿ ಇದೆಯಪ್ಪ ಅಂದ್ರೆ ದೇವನಹಳ್ಳಿಯಲ್ಲಿ ಕಂಡುಬರುತ್ತೆ. ದೇವನಹಳ್ಳಿ. ಆ ದೇವನಹಳ್ಳಿಯಲ್ಲಿ ಕಂಡುಬರುವಂತಹ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಫಸ್ಟ್ ಎಲ್ಲಿ ಇತ್ತಪ್ಪ ಅಂದ್ರೆ HAL ಗ್ರೌಂಡ್ ಅಲ್ಲಿ ಇತ್ತು, ಅಂದ್ರೆ ಬೆಂಗಳೂರು ನಗರದಲ್ಲಿ ಇತ್ತು. ಅದನ್ನ ಏನ್ ಮಾಡ್ತಾರೆ, ಗ್ರಾಮಾಂತರ ಜಿಲ್ಲೆಗೆ ಅಥವಾ ದೇವನಹಳ್ಳಿಗೆ ಶಿಫ್ಟ್ ಮಾಡೋದನ್ನ ನಾವು ನೋಡ್ತೀವಿ. ಸೊ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ 1996ರಲ್ಲಿ ಘೋಷಣೆ ಮಾಡಲಾಗತ್ತೆ. ಸೊ ಇದನ್ನ 2008ರಲ್ಲಿ ಎಲ್ಲಿಗೆ ಶಿಫ್ಟ್ ಆಗತ್ತಪ್ಪ ಅಂದ್ರೆ ದೇವನಹಳ್ಳಿಗೆ ಶಿಫ್ಟ್ ಆಗತ್ತೆ. 2013ರಲ್ಲಿ ಇದನ್ನ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ಕರೆದಿತ್ತು. ಅದೇ ರೀತಿ ಮಂಗಳೂರಿನಲ್ಲಿ ಬಜ್ಪೆ ಅಂತೇಳಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಆ ಬಜ್ಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆಪ್ಪ ಅಂದ್ರೆ ಮಂಗಳೂರಿನಲ್ಲಿ ಕಂಡುಬರೋದು ಗೊತ್ತಾಗುತ್ತೆ. ರೈಟ್? ಇದಿಷ್ಟು ಕೂಡ 64ನೇ ಪ್ರಶ್ನೆಗೆ ತಿಳ್ಕೊಂಡಿರಿ. ಕರ್ನಾಟಕದ ಕೈಗಾರಿಕೆ ಸ್ಥಾಪನೆಯಾದಂತಹ ಸ್ಥಳಗಳು ಅಂತೇಳಿ ಕೊಟ್ಟಿದ್ದಾರೆ. ನೋಡಿ ಕರ್ನಾಟಕದಲ್ಲಿ ಕಂಡು ಬರುವಂತಹ ಪ್ರಮುಖ ಸಿಮೆಂಟ್ ಕೈಗಾರಿಕೆ ಎಲ್ಲಿ ನೆಲೆಸಿದವಪ್ಪ ಅಂದ್ರೆ ಶಹಾಬಾದ್ ಅಲ್ಲಿ ಕಂಡುಬರುತ್ತೆ. ಶಹಾಬಾದ್ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಸಕ್ಕರೆ ಕೈಗಾರಿಕೆ ಅತಿ ಹೆಚ್ಚು ಕಂಡುಬರುವಂಥದ್ದು ಎಲ್ಲಿ ಅಂತ ಕೇಳಿದ್ರೆ ಉಘಾರ್ ಅಲ್ಲಿ ಕಂಡುಬರುತ್ತೆ. ಉಘಾರ್ ಇರುವಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕಾಗದ ಕೈಗಾರಿಕೆ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇಲ್ಲಿ ದಾಂಡೇಲಿಯಲ್ಲಿರುವಂತದ್ದು ಖಾಸಗಿ ವಲಯದ ಕೈಗಾರಿಕೆ ಆಗಿರುತ್ತೆ. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಅಂತಾನೆ ಕಂಡುಬರುತ್ತೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಎಲ್ಲಿದೆಯಪ್ಪ ಅಂದ್ರೆ ತೋರಣಗಲ್ಲಲ್ಲಿ ಕಂಡುಬರುತ್ತೆ. ತೋರಣಗಲ್ಲ ಎಲ್ಲಿದೆಯಪ್ಪ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುವಂತದ್ದು. ಕ್ಲಿಯರ್? ಇದಿಷ್ಟು ಕೂಡ ನಾವು ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಇಂಡಸ್ಟ್ರಿಯ ಬಗ್ಗೆ ತಿಳ್ಕೊಂಡಿರ್ಬೇಕು. ನೋಡಿ HAL ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಸ್ಥಾಪನೆ ಆಗಿದ್ದು ಯಾವ ವರ್ಷ ಅಂತ ಕೇಳಿದ್ರೆ 1964ರಲ್ಲಿ ಸ್ಥಾಪನೆ ಆಗತ್ತೆ HAL ಅಂತ ಹೇಳಿ.
ಹಿಂದೂಸ್ತಾನ್ ಏರ್ ಕ್ರಾಪ್ ಅಂತೇಳಿ 1940ರಲ್ಲಿ ಅದಕ್ಕೆ ಟೈಟಲ್ ಕೊಡ್ತಾರೆ, ಹಿಂದೂಸ್ತಾನ್ ಏರ್ ಕ್ರಾಪ್ ಅಂತೇಳಿ. ಬಟ್ ಆದರೆ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟ್ ಅಂತ ಹೆಸರು ಪಡೆದಿದ್ದು ಯಾವಾಗಪ್ಪ ಅಂದರೆ 1964ರಿಂದ ಈ ಒಂದು ಟೈಟಲ್ ಅನ್ನ ಕೊಡ್ತಾ ಬಂದಿರುವಂಥದ್ದು, ರೈಟ್. ನೆಕ್ಸ್ಟ್ ನೋಡಿ, ಭಾರತದ ಸಿಲಿಕಾನ್ ಕಣಿವೆ ಅಂತ ಹೇಳಿ ಯಾವುದನ್ನ ಕರಿತೀವಿ ಅಂದ್ರೆ ಬೆಂಗಳೂರು ನಗರವನ್ನ ಕರಿತೀವಿ. ಯಾಕಂದ್ರೆ ಇಲ್ಲಿ IT BT ಕಂಪನಿಗಳ ಸಂಖ್ಯೆ ಬಹಳಷ್ಟು ಇದಾವೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಅತಿ ಹೆಚ್ಚು ಕಂಡುಬರೋದ್ರಿಂದ ಬೆಂಗಳೂರನ್ನ ಏನಂತ ಕರಿತೀವಿ, ಸಿಲಿಕಾನ್ ಕಣಿವೆ ಅಂತಾನು ಕೂಡ ಕರಿತೀವಿ. ನೆಕ್ಸ್ಟ್ ನೋಡಿ, ಕಬ್ಬಿಣ ಮತ್ತು ಉಕ್ಕು ಸ್ಥಾವರಕ್ಕೆ ಪ್ರಸಿದ್ಧವಾದಂತಹ ನಗರ ಯಾವುದು ಅಂತ ಕೇಳಿದ್ರೆ ಭದ್ರಾವತಿ ಅನ್ನುವಂಥದ್ದು. ನೋಡಿ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಇಡೀ ದಕ್ಷಿಣ ಭಾರತದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಗಿದ್ದು ಎಲ್ಲಿ ಅಂತ ಕೇಳಿದ್ರೆ ಭದ್ರಾವತಿಯಲ್ಲಿ. ಅದಕ್ಕೆ MISL ಅಂತ ಕರಿತಾ ಇದ್ರು, ಮೈಸೂರು ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಅಂತ ಹೇಳಿ. ಅದನ್ನ 1989ರಲ್ಲಿ VISL ಅಂತ ಹೇಳಿ ಮರುನಾಮಕರಣ ಮಾಡ್ತಾರೆ. ವಿಶ್ವೇಶ್ವರ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಅಂತ ಆಗತ್ತೆ. ಅದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಭದ್ರಾವತಿಯಲ್ಲಿ ಕಂಡುಬರೋದು. ಹಾಗಾಗಿ ಭದ್ರಾವತಿಯನ್ನ ಕಬ್ಬಿಣ ಮತ್ತು ಉಕ್ಕು ಸ್ಥಾವರಕ್ಕೆ ಪ್ರಸಿದ್ಧವಾದಂತಹ ನಗರ ಅಂತಾನೆ ಕರೆಯುವಂಥದ್ದು, ರೈಟ್. ನೆಕ್ಸ್ಟ್ ನೋಡಿ, ಕರ್ನಾಟಕದ ಕಲಬುರಗಿ ಜಿಲ್ಲೆ ಪ್ರಸಿದ್ಧವಾಗಿರೋದು ಯಾವುದಕ್ಕೆ? ನೋಡಿ, ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆ ಸಿಮೆಂಟ್ ಕೈಗಾರಿಕೆಗೆ ಅತಿ ಹೆಚ್ಚು ಪ್ರಸಿದ್ಧಿ ಆದಂತಹ ಒಂದು ಜಿಲ್ಲೆ ಆಗಿರುತ್ತೆ. ಇಲ್ಲಿ ನಾವು ನೋಡಬೇಕಾಗಿರೋದು ಯಾವ ಇಂಡಸ್ಟ್ರಿ? ಸಿಮೆಂಟ್ ಇಂಡಸ್ಟ್ರಿ. ಯಾಕಂದ್ರೆ ಅಲ್ಲಿ ಸುಣ್ಣದ ಕಲ್ಲು ಅತಿ ಹೆಚ್ಚಾಗಿ ಸಿಗೋದ್ರಿಂದ ಆ ಭಾಗದಲ್ಲಿ ಈ ಸಿಮೆಂಟ್ ಕೈಗಾರಿಕೆಗಳು ಹೆಚ್ಚು ನೆಲೆ ನಿಂತಿದ್ದಾವೆ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಯಾವುದನ್ನ ಕರಿತೀವಿ? ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕೇಳಿದ್ರೆ ದಾವಣಗೆರೆ ಜಿಲ್ಲೆಯನ್ನ ಕರೆಯುವಂಥದ್ದು. ಯಾಕೆ ದಾವಣಗೆರೆ ಜಿಲ್ಲೆಯನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಪ್ಪ ಅಂದ್ರೆ ಇಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಜಾಸ್ತಿ ಕಂಡುಬರ್ತಾವೆ, ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡುಬರುವಂಥದ್ದು ಎಲ್ಲಪ್ಪ ಅಂದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಕಂಡುಬರ್ತವೆ. ಹಾಗಾಗಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಭಾರತದ ಮ್ಯಾಂಚೆಸ್ಟರ್ ಅಂತ ಕರೆದಾಗ ಹಿಂದೆ ನಾವು ಮುಂಬೈಯನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತಿದ್ವಿ. ಈಗ ಗುಜರಾತ್ನ ಅಹಮದಾಬಾದ್ ಅನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಬಟ್ ಎರಡರಲ್ಲಿ ಯಾವ್ದು ಆಪ್ಷನ್ ಇರುತ್ತೆ ನೋಡಿ ನೀವು ಆನ್ಸರ್ ಅನ್ನ ಮಾಡಬೇಕಾಗತ್ತೆ. ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಯಾವ್ದಪ್ಪ ಅಂದ್ರೆ ಕೊಯಮತ್ತೂರು, ತಮಿಳುನಾಡಿನ ಕೊಯಮತ್ತೂರನ್ನ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತಾನು ಕೂಡ ಕರೀತಾರೆ. ಹಾಗಾದ್ರೆ ಮ್ಯಾಂಚೆಸ್ಟರ್ ಅನ್ನುವಂಥದ್ದು ಎಲ್ಲಿದೆ? ಇಂಗ್ಲೆಂಡಿನಲ್ಲಿರುವಂತಹ ಪ್ರಮುಖ ಸ್ಥಳವಾಗಿರುತ್ತೆ. ಅಲ್ಲೂ ಕೂಡ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಅತಿ ಹೆಚ್ಚು ಕಂಡು ಬರ್ತವೆ. ಆ ಸ್ಥಳವನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಒಂದು ಹೆಸರಿನಿಂದ ಕರೆಯುವಂಥದ್ದು. ನೋಡಿ, ಚಿನ್ನದ ಗಣಿಗಳು ಎಲ್ಲಿ ಇವೆ ಅಂತ ಕೇಳಿದ್ದಾನೆ. ಚಿನ್ನದ ಗಣಿಗಳು ಕಂಡು ಬರುವಂತದ್ದು ಹಟ್ಟಿಯಲ್ಲಿ ಕಂಡು ಬರುತ್ತೆ. ಹಟ್ಟಿ ಯಾವ ಜಿಲ್ಲೆಯಲ್ಲಿ ಇರುವಂತದ್ದು? ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ನೋಡಿ, ರಾಯಚೂರು ಜಿಲ್ಲೆಯಲ್ಲಿರುವಂತಹ ಹಟ್ಟಿ ಇದೆಯಲ್ಲ, ಇದು ಭಾರತದಲ್ಲೇ ಅತಿ ದೊಡ್ಡ ಚಿನ್ನದ ಗಣಿ ಪ್ರದೇಶವಾಗಿರುತ್ತೆ. ಲಾರ್ಜೆಸ್ಟ್ ಗೋಲ್ಡ್ ಮೈನಿಂಗ್ ಇನ್ ಕರ್ನಾಟಕ ಅಂತ ಇಂಡಿಯಾ ಅಂತ ಕೇಳಿದ್ರೆ ರಾಯಚೂರಿನ ಹಟ್ಟಿ ಆಗಿರುತ್ತೆ. ಹಿಂದೆ KGF ಅಲ್ಲಿ ಗೋಲ್ಡ್ ಮೈನಿಂಗ್ ನಡೀತಾ ಇತ್ತು. ಈಗ KGF ಅಲ್ಲಿ ಚಿನ್ನ ಇಲ್ಲ. ಹಾಗಾಗಿ ರಾಯಚೂರಿನ ಹಟ್ಟಿ ಅನ್ನುವಂಥದ್ದು ನಂಬರ್ 1 ಪೊಸಿಷನ್ ಅಲ್ಲಿ ಕಂಡುಬರೋದನ್ನ ನೋಡ್ತೀವಿ. ಹಾಗಾದ್ರೆ ರಾಯಚೂರಿನ ಹಟ್ಟಿ ಕರ್ನಾಟಕದ ಅತಿ ದೊಡ್ಡ ಚಿನ್ನದ ಗಣಿ ಪ್ರದೇಶವಾಗಿರುತ್ತೆ. ನೋಡಿ, ತಾಮ್ರ, ಕಬ್ಬಿಣ ಮತ್ತು ಚಿನ್ನ ಸಿಗುವ ಏಕೈಕ ರಾಜ್ಯ ಯಾವುದು? ಕಬ್ಬಿಣದ ಅದಿರು ಸಿಗತ್ತೆ ನಮ್ಮ ರಾಜ್ಯದಲ್ಲಿ, ತಾಮ್ರನೂ ನಮ್ಮ ರಾಜ್ಯದಲ್ಲಿ ಸಿಗತ್ತೆ, ಚಿನ್ನನೂ ಕೂಡ ಸಿಗತ್ತೆ. ಚಿನ್ನ ಅಂತ ಕೇಳಿದ್ರೆ ರಾಯಚೂರು ನಂಬರ್ 1 ಪೊಸಿಷನ್ ಅಲ್ಲಿ ಇದೆ. ತಾಮ್ರ ಅಂತ ಕೇಳಿದ್ರೆ ಚಿತ್ರದುರ್ಗ ನಂಬರ್ 1 ಪೊಸಿಷನ್ ಅಲ್ಲಿ ಕಂಡುಬರುತ್ತೆ. ಕಬ್ಬಿಣದ ಅದಿರು ಕೇಳಿದ್ರೆ ಬಳ್ಳಾರಿ ನಂಬರ್ 1 ಪೊಸಿಷನ್ ಅಲ್ಲಿ ಕಂಡುಬರುತ್ತೆ. ಈ 3 ನಿಕ್ಷೇಪಗಳು ನಮ್ಮ ರಾಜ್ಯದಲ್ಲಿ ಕಂಡುಬರೋದ್ರಿಂದ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಕರ್ನಾಟಕ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಭೂಗರ್ಭ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವಾದ ವರಾಹಿ ಭೂಗತ ಯೋಜನೆ ಯಾವ ಜಿಲ್ಲೆಯಲ್ಲಿದೆ ಅಂತ ಇದೆ. ನೋಡಿ, ಭೂಗರ್ಭ ಜಲವಿದ್ಯುತ್ ಯೋಜನೆ ಅಂಡರ್ಗ್ರೌಂಡ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ವರಾಹಿ ಪ್ರಾಜೆಕ್ಟ್ ಅಂತಾನು ಕೂಡ ಕರಿತೀವಿ. ಯಾವ ನದಿ ಅಂತ ಕೇಳಿದ್ರೆ ವರಾಹಿ ನದಿಗೆ ನಿರ್ಮಿಸಿರುವಂತಹ ಒಂದು ಯೋಜನೆ ಆಗಿರುತ್ತೆ. ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಅದು ಮಂಗಳೂರಿಗೆ ಸಂಬಂಧಿಸಿರೋದು. ಅಂದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇತ್ತು ಅನ್ನುವಂತ ಮಾಹಿತಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಈಗ ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತದು. ಉಡುಪಿ ಜಿಲ್ಲೆಯ ಹೊಸಂಗಡಿಯಲ್ಲಿ ಕಂಡುಬರುವಂತಹ ಒಂದು ಪ್ರಾಜೆಕ್ಟೇ ವರಾಹಿ ಪ್ರಾಜೆಕ್ಟ್. ವರಾಹಿ ನದಿಗೆ ಮಾಣಿ ಜಲಾಶಯ ಅಂತೇಳಿ ಒಂದು ಜಲಾಶಯವನ್ನ ನಿರ್ಮಾಣ ಮಾಡಿದ್ದಾರೆ. ಆ ಮಾಣಿ ಜಲಾಶಯ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಯಡೂರು ಬಳಿ ಕಂಡುಬರುತ್ತೆ. ಆ ಜಲಾಶಯದ ನೀರು ಮುಂದೆ ಹೋಗಿ ಈ ವರಾಹಿ ಭೂಗರ್ಭ ಜಲವಿದ್ಯುತ್ಗಾರ ಆಗಿರುವಂತದ್ದು. ಇದು ಏಷ್ಯಾದ ಅಥವಾ ಭಾರತದ ಮೊಟ್ಟ ಮೊದಲ ಭೂಗರ್ಭ ಜಲವಿದ್ಯುತ್ಗಾರ ಅಂತಾನು ಕೂಡ ಇದನ್ನ ಕರೆಯುವಂತದ್ದು. ನೆಕ್ಸ್ಟ್, ಬಳ್ಳಾರಿ ಜಿಲ್ಲೆ ಸಂಡೂರು ಏನಕ್ಕೆ ಫೇಮಸ್ ಅಂತ ಇದೆ.
ಬಳ್ಳಾರಿ ಜಿಲ್ಲೆ ಸಂಡೂರು ಏನಕ್ಕೆ ಫೇಮಸ್ ಅಪ್ಪ ಅಂದ್ರೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಅದಿರು ಸಿಗುವಂತಹ ಸ್ಥಳ ಯಾವ್ದಪ್ಪ ಅಂದ್ರೆ ಈ ಬಳ್ಳಾರಿ ಜಿಲ್ಲೆಯ ಸಂಡೂರು ಆಗಿರುತ್ತೆ. ಹಾಗಾಗಿ ಇಲ್ಲಿ 95% ಅಷ್ಟು ಕರ್ನಾಟಕದ ಒಟ್ಟು ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಸಂಡೂರು ನಂಬರ್ 1 ಪೊಸಿಷನ್ ಅಲ್ಲಿ ಕಂಡುಬರುತ್ತೆ. ಹಾಗಾಗಿ ಸಂಡೂರು ಏನಕ್ಕೆ ಫೇಮಸ್ ಅಂತ ಕೇಳಿದ್ರೆ ಮ್ಯಾಂಗನೀಸ್. ಸಂಡೂರು ಎಲ್ಲಿದೆ ಅಂತ ಕೇಳಿದ್ರೆ ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುವಂತದ್ದು. ಮ್ಯಾಂಗನೀಸ್ ಜೊತೆಗೆ ಕಬ್ಬಿಣದ ಅದಿರು ಕೂಡ ಸಿಗತ್ತೆ ಆ ಭಾಗದಲ್ಲಿ. ನೆಕ್ಸ್ಟ್, ಕರ್ನಾಟಕದ ಹೊಸಪೇಟೆ ಸಂಡೂರು ಪ್ರದೇಶ ಹೊಂದಿರುವ ನಿಕ್ಷೇಪ ಯಾವುದು? ಅಲ್ಲಿ ಕಬ್ಬಿಣದ ಚಿನ್ನ, ಬೆಳ್ಳಿ, ತಾಮ್ರ ಅಂತ ಇದೆ. ಸರಿ ಉತ್ತರ ಯಾವುದು? ಕಬ್ಬಿಣದ ಅದಿರು ಕರ್ನಾಟಕದಲ್ಲಿ ಹೊಸಪೇಟೆ ಮತ್ತು ಸಂಡೂರು ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕುದುರೆಮುಖ ಹೆಸರಾಗಿರೋದು. ಕುದುರೆಮುಖ ಏನಕ್ಕೆ ಫೇಮಸ್ ಅಂತ ಕೇಳಿದ್ರೆ ಕುದುರೆಮುಖದಲ್ಲಿ ಅತಿ ಹೆಚ್ಚು ಕಂಡುಬರೋದು ಕಬ್ಬಿಣದ ಅದಿರು, ಅದರ ಜೊತೆಗೆ ಮ್ಯಾಂಗನೀಸ್ ಅದಿರು ಕೂಡ ಇಲ್ಲಿ ಕಂಡುಬರುತ್ತೆ. ಹಾಗಾಗಿ ಕುದುರೆಮುಖ ಅನ್ನುವಂಥದ್ದು ಕಬ್ಬಿಣದ ಅದಿರು ಮ್ಯಾಂಗನೀಸಿಗೆ ಫೇಮಸ್ ಆಗಿರೋದು. ಕುದುರೆಮುಖ ಎಲ್ಲಿ ಇದೆ ಅಂತ ಕೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಎಲ್ಲಿದೆ ಇದು? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೋಡಿ, ಹಟ್ಟಿ ಚಿನ್ನದ ಗಣಿ ಇರುವಂತಹ ಜಿಲ್ಲೆ ಯಾವುದು ಅಂತ ಇದೆ. ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ? ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಕರ್ನಾಟಕದಲ್ಲಿ ದೋಣಿಮಲೆ ಇದಕ್ಕೆ ಪ್ರಸಿದ್ಧವಾಗಿದೆ. ಅಂದ್ರೆ ದೋಣಿಮಲೆ ಯಾವುದಕ್ಕೆ ಫೇಮಸ್ ಅಂತ ಕೇಳಿದಾಗ ಕಬ್ಬಿಣದ ಅದಿರಿಗೆ ತುಂಬಾನೇ ಫೇಮಸ್ ಇರುವಂತಹ ಸ್ಥಳ ದೋಣಿಮಲೆ. ದೋಣಿಮಲೆ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಇದು ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ಪ್ರಮುಖ ಸ್ಥಳವಾಗಿರುತ್ತೆ. ಸಂಡೂರು, ದೋಣಿಮಲೆ, ವಿಭೂತಿಗುಡ್ಡ, ತಿಮ್ಮಪ್ಪನ ಗುಡ್ಡ, ಸೊ ಇವೆಲ್ಲವೂ ಕೂಡ ಯಾವ ಭಾಗದಲ್ಲಿ ಕಂಡುಬರುವಂತದ್ದು? ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗಾಗಿ ದೋಣಿಮಲೆ ಫೇಮಸ್ ಫಾರ್ ಅಂತ ಕೇಳಿದ್ರೆ ಐರನ್ ಓರಿಗೆ ಪ್ರಸಿದ್ಧವಾಗಿರುವಂತಹ ಒಂದು ಸ್ಥಳವಾಗಿರುತ್ತೆ. ಯಾವುದು ಕಬ್ಬಿಣದ ಅದಿರಲ್ಲ ಅಂತ ಇದೆ. ಕಬ್ಬಿಣದ ಅದಿರಿನಲ್ಲಿ 4 ವಿಧ. ಯಾವ್ಯಾವ್ದಪ್ಪ ಅಂತ ಕೇಳಿದ್ರೆ ಹೆಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್, ಸಿಡರೈಟ್ ಅಂತ ಕಂಡುಬರುತ್ತೆ. ಸಿಡರೈಟ್, ಇವು 4 ಕಬ್ಬಿಣದ ಅದಿರುಗಳು. ಇಲ್ಲಿ ಹೆಮಟೈಟ್ ಇದೆ, ಮ್ಯಾಗ್ನೆಟೈಟ್ ಇದೆ, ಲಿಮೋನೈಟ್ ಇದೆ, ಸಿನಾಬಾರ್ ಅಂತ ಇದೆ. ಹಾಗಾದ್ರೆ ಆನ್ಸರ್ ಯಾವುದು ತಪ್ಪಾಗಿದೆ? ಇಲ್ಲಿ ಸಿನಾಬಾರ್ ಅನ್ನುವಂಥದ್ದು ತಪ್ಪಾಗಿರೋದನ್ನ ನೋಡ್ತೀವಿ. ಸಿಡರೈಟ್ ಅನ್ನುವಂಥದ್ದು ಕಬ್ಬಿಣದ ಅದಿರಾಗಿರುತ್ತೆ. ರೈಟ್, ಕ್ಲಿಯರಾ? ನೋಡಿ, ಹೆಮಟೈಟು, ಮ್ಯಾಗ್ನೆಟೈಟು, ಲಿಮೋನೈಟು, ಸಿಡರೈಟು 3 ಕೂಡ ಕಬ್ಬಿಣದ ಅದಿರು. ಸಿನಾಬಾರ್ ಅನ್ನೋದು ಅಲ್ಲ ಅನ್ನೋದು ಗೊತ್ತಿಲ್ಲ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಿಗುವಂತಹ ಕಬ್ಬಿಣದ ಅದಿರು ಯಾವ್ದಪ್ಪ ಅಂದ್ರೆ ಮ್ಯಾಗ್ನೆಟೈಟ್. ಭಾರತದಲ್ಲಿ ಅತಿ ಹೆಚ್ಚು ಸಿಗುವ ಕಬ್ಬಿಣದ ಅದಿರು ಯಾವ್ದಪ್ಪ ಅಂದ್ರೆ ಹೆಮಟೈಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, 80ನೇ ಪ್ರಶ್ನೆ. ಕರ್ನಾಟಕದಲ್ಲಿ ತಾಮ್ರ ಸಿಗುವ ಜಿಲ್ಲೆ ಯಾವುದು? ಯಾವ್ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ತಾಮ್ರ ಸಿಗತ್ತೆ ಅಂದ್ರೆ ಚಿತ್ರದುರ್ಗ, ಹಾಸನ, ಕಲಬುರಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ತಾಮ್ರ ಸಿಗೋದನ್ನ ನಾವಿಲ್ಲಿ ನೋಡ್ತೀವಿ. ರಾಜ್ಯದಲ್ಲಿ ಅತಿ ಹೆಚ್ಚು ಯುರೇನಿಯಂ ಸಿಗುವಂತಹ ಒಂದು ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಯುರೇನಿಯಂ ಸಿಗೋದು. ಯಾದಗಿರಿ ಜಿಲ್ಲೆಯ ಒಂದು ಪ್ಲೇಸ್ ಇದೆ, ಗೋಗಿ ಅಂತ ಒಂದು ಪ್ಲೇಸ್ ಇದೆ. ಆ ಗೋಗಿ ಭಾಗದಲ್ಲಿ ಯುರೇನಿಯಂ ನಿಕ್ಷೇಪ ಇರೋದನ್ನ ನೋಡ್ಬೋದು. ಇನ್ನೊಂದು ಲೀಥಿಯಂ ಅಂತ ಕೇಳ್ಬೋದು. ಲೀಥಿಯಂ ಕರ್ನಾಟಕದಲ್ಲಿ ಎಲ್ಲಿ ಸಿಗತ್ತೆ ಅಂತ ಕೇಳಿದ್ರೆ ಅದು ಮಂಡ್ಯ ಜಿಲ್ಲೆಯಲ್ಲಿ ಸಿಗುವಂತದ್ದು. ಇತ್ತೀಚೆಗೆ ಕಂಡುಹಿಡಿದಿರುವಂತದ್ದು ಲೀಥಿಯಂ ಆಗಿರುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ ಸಿಗುವಂತಹ ಪ್ರಮುಖ ಅದಿರಾಗಿರುತ್ತೆ. ರೈಟ್. KGF ನ ಅತ್ಯಂತ ಆಳವಾದ ಗಣಿ ಪ್ರದೇಶ ಯಾವುದು? ನೋಡಿ, KGF ಅಂದ್ರೆ ಕೋಲಾರ ಗೋಲ್ಡ್ ಫೀಲ್ಡ್ ಅಂತ ಹೇಳಿ. ಕರ್ನಾಟಕದ ಮೊಟ್ಟ ಮೊದಲ ಚಿನ್ನದ ಗಣಿ ಪ್ರದೇಶ ಯಾವ್ದಪ್ಪ ಅಂದ್ರೆ KGF. KGF ಅಲ್ಲಿ 4 ಗಣಿ ಪ್ರದೇಶಗಳು ಕಂಡುಬರ್ತಾವೆ. ಯಾವುದು? ಚಾಂಪಿಯನ್ ರೀಫ್ ಇದೆ, ನಂದಿದುರ್ಗ ಇದೆ, ಮೈಸೂರು ಗಣಿ ಇದೆ, ನೆಕ್ಸ್ಟ್ ಉರಿಗಾಮ್ ಅಂತಾನು ಕೂಡ ಕಂಡುಬರುತ್ತೆ. ಹಾಗಾದ್ರೆ ಇದರಲ್ಲಿ ಡೀಪೆಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಚಾಂಪಿಯನ್ ರೀಫ್ ಆಗಿರುತ್ತೆ. 3217 ಮೀಟರ್ ಅಷ್ಟು ಆಳವನ್ನ ಹೊಂದಿರೋದ್ರಿಂದ ಇದು ಭಾರತದಲ್ಲೇ ಅತಿ ಆಳವಾದಂತಹ ಚಿನ್ನದ ಗಣಿ ಪ್ರದೇಶ ಅಂತಾನು ಕೂಡ ಕರಿತೀವಿ. ನೆಕ್ಸ್ಟ್, ಹೊಂದಿಸಿ ಬರೆಯೋದು ಅಂತ ಇದೆ. ಕೆಲವೊಂದು ಖನಿಜಗಳು ಮತ್ತು ಸಿಗುವಂತಹ ಜಿಲ್ಲೆಗಳನ್ನ ಕೊಟ್ಟಿದ್ದಾನೆ. ನೋಡಿ, ಅಲ್ಯೂಮಿನಿಯಂ ಅತಿ ಹೆಚ್ಚು ಸಿಗುವಂತದ್ದು ಯಾವ ಜಿಲ್ಲೆಯಲ್ಲಿ ಅಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆ ಖಾನಾಪುರ ಭಾಗದಲ್ಲಿ ಅತಿ ಹೆಚ್ಚು ಅಲ್ಯೂಮಿನಿಯಂ ಸಿಗತ್ತೆ. ಅಲ್ಯೂಮಿನಿಯಂ ಅಂದ್ರೆ ಯಾವ ಅದಿರು ಸಿಗುವಂತದ್ದು? ಬಾಕ್ಸೈಟ್ ಅದಿರು ಇಲ್ಲಿ ಕಂಡುಬರೋದು. ಬಾಕ್ಸೈಟ್ ನಿಂದ ಸಿಗುವಂತ ಲೋಹ ಯಾವ್ದಪ್ಪ ಅಂದ್ರೆ ಅಲ್ಯೂಮಿನಿಯಂ ಸಿಗತ್ತೆ. ಕಬ್ಬಿಣದ ಅದಿರು ಏನಕ್ಕೆ ಫೇಮಸ್ ಅಪ್ಪ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುವಂತದ್ದು ಕಬ್ಬಿಣ ಅದಿರು ಇದಕ್ಕೆ ಫೇಮಸ್ ಆಗಿರುತ್ತೆ. ಚಿನ್ನ ಅಂತ ಕೇಳಿದ್ರೆ ರಾಯಚೂರು, ಕ್ರೋಮಿಯಂ ಅಂತ ಕೇಳಿದ್ರೆ ಹಾಸನ ಜಿಲ್ಲೆಯಲ್ಲಿ ಕ್ರೋಮಿಯಂ ಸಿಗುವಂತದ್ದು. ಹಾಗಾಗಿ 83ನೇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ ಯಾವುದು ಅನ್ನೋದು ಇಲ್ಲಿ ತಿಳ್ಕೊಂಡಿದೆ. ಕರ್ನಾಟಕದ ಏಕೈಕ ಪೆಟ್ರೋಲಿಯಂ ಸಂಸ್ಕರಣಾ ಘಟಕ, ಪೆಟ್ರೋಲಿಯಂ ರಿಫೈನರಿ ಸೆಂಟರ್ ಇನ್ ಕರ್ನಾಟಕ ಅಂತ ಕೇಳಿದ್ರೆ ಅದು ಒಂದೇ ಕಡೆ ಕಂಡುಬರುತ್ತೆ, ಮಂಗಳೂರಿನಲ್ಲಿ ಕಂಡುಬರುತ್ತೆ. ಈ ಮಂಗಳೂರಿನಲ್ಲಿ ಕರ್ನಾಟಕದ ಪೆಟ್ರೋಲಿಯಂ ಸಂಸ್ಕರಣಾ ಘಟಕ ಇರುವಂತದ್ದು. ಯಾಕಂದ್ರೆ ಈ ಕಡೆ ಅರಬ್ಬಿ ಸಮುದ್ರ ಭಾಗ ಅಂತ ಕೇಳಿದ್ರೆ
ಸೌದಿ ಅರೇಬಿಯಾ ಭಾಗದಲ್ಲಿ ಅರಬ್ ಕಂಟ್ರೀಸ್ ಇಂದ ಕ್ರೂಡ್ ಆಯಿಲ್ ಅನ್ನ ತರಿಸ್ಕೊಂತೀವಿ. ಇಲ್ಲಿ ರಿಫೈನರಿ ಮಾಡಿ ಪೆಟ್ರೋಲ್, ಡೀಸೆಲ್, ಸೀಮೆಣ್ಣೆ ಇವೆಲ್ಲದನ್ನ ರೆಡಿ ಮಾಡುವಂತದ್ದು ರಿಫೈನರಿ ಸೆಂಟರ್ ಕಂಡು ಬರುತ್ತೆ. ಕೈಗಾ ಅನ್ನುವಂಥದ್ದು ಏನು ಅಂತ ಕೇಳಿದಾನೆ. ಕೈಗಾ ಅನ್ನುವಂಥದ್ದು ಅಣುವಿದ್ಯುತ್ ಸ್ಥಾವರವಾಗಿರುತ್ತೆ. ಯಾಕಂದ್ರೆ ಕರ್ನಾಟಕದ ಏಕೈಕ ಅಣುವಿದ್ಯುತ್ ಸ್ಥಾವರ ಯಾವ್ದಪ್ಪ ಅಂದ್ರೆ ಕೈಗಾ ಅಣುವಿದ್ಯುತ್ ಸ್ಥಾವರ. ಈ ಅಣುವಿದ್ಯುತ್ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಬಳಿ ಕಂಡುಬರುವಂತಹ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗಿರುತ್ತೆ. ಸೊ ಇದ್ರ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಇದು ಯಾವ ನದಿ ದಂಡೆ ಮೇಲೆ ಇದೆಯಪ್ಪ ಅಂದ್ರೆ ಕಾಳಿ ನದಿ. ಯಾವ ದಂಡೆ ಅಂತ ಕೇಳಿದ್ರೆ ಎಡ ದಂಡೆಯ ಮೇಲೆ ಕಂಡುಬರುತ್ತೆ. ಲೆಫ್ಟ್ ಬ್ಯಾಂಕ್ ಅಲ್ಲಿ ಇರುವಂತದ್ದು ಕರ್ನಾಟಕದ ಏಕೈಕ ಅಣುವಿದ್ಯುತ್ ಸ್ಥಾವರವಾಗಿರುತ್ತೆ. ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆ ಪ್ರಮುಖ ಮೂಲ ಯಾವ್ದಪ್ಪ ಅಂದ್ರೆ ನೀರು. ಜಲ ವಿದ್ಯುತ್ ನಿಂದ ಅತಿ ಹೆಚ್ಚು ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತದ್ದು. ಯಾಕಂದ್ರೆ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳಿದಾವಲ್ಲ, ಹೆಚ್ಚು ನೀರನ್ನ ಹೊಂದಿರೋದನ್ನ ನೋಡ್ತೀವಿ. ಆ ಇಳಿಜಾರಿನಲ್ಲಿ ಹರಿಯುವಂತಹ ನದಿಗಳ ನೀರನ್ನ ಬಳಸ್ಕೊಂಡು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತೀವಿ. ಹಾಗಾಗಿ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಕರ್ನಾಟಕ ಅಂತ ಕೇಳಿದ್ರೆ ಹೈಡ್ರೋ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಹೈಯೆಸ್ಟ್ ಇರೋದು ಗೊತ್ತಾಗತ್ತೆ. ರೈಟ್. ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಅತಿ ದೊಡ್ಡ ಶಾಖ ಉತ್ಪನ್ನ ವಿದ್ಯುತ್ ಶಕ್ತಿ ಕೇಂದ್ರ ಯಾವುದು? ಲಾರ್ಜೆಸ್ಟ್ ಥರ್ಮಲ್ ಪವರ್ ಸ್ಟೇಷನ್ ಇನ್ ಕರ್ನಾಟಕ ಅಂತ ಕೇಳಿದ್ರೆ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ರಾಯಚೂರಿನಲ್ಲಿ ಕಂಡುಬರುತ್ತೆ. ಕರ್ನಾಟಕದ ಅತಿ ದೊಡ್ಡ ಅಥವಾ ಮೊದಲ ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರ, ಅದನ್ನ RTPS ಅಂತ ಕರೀತಾರೆ. RTPS ಅಂದ್ರೆ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅಂತ. ಇದು ಕರ್ನಾಟಕದ ಮೊಟ್ಟ ಮೊದಲ ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿದೆ. ರಾಯಚೂರು ಭಾಗದಲ್ಲಿ ಕಂಡುಬರುವಂತದ್ದು. ಆ ರಾಯಚೂರು ಭಾಗದಲ್ಲಿರುವಂತಹ ಈ ವಿದ್ಯುತ್ ಸ್ಥಾವರನ್ನ ಶಕ್ತಿ ನಗರ ಅಂತಾನು ಕೂಡ ಕರೀತಾರೆ. ಶಕ್ತಿ ನಗರ. ತುಮಕೂರಿನ ಪಾವಗಡ ಇದೆಯಲ್ಲ, ಅದು ಪವನ ವಿದ್ಯುತ್ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರ. ಆ ಸ್ಥಳವನ್ನ ಶಕ್ತಿ ಸ್ಥಳ ಅಂತ ಕರೀತಾರೆ. ಅದು ಕೂಡ ಗೊತ್ತಿರ್ಬೇಕಾಗತ್ತೆ. ಈಗ RTPS ಅನ್ನುವಂಥದ್ದು ಕರ್ನಾಟಕದ ಅತಿ ದೊಡ್ಡ ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರ. ಕರ್ನಾಟಕದ ಮೊಟ್ಟ ಮೊದಲ ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತ ಕೇಳಿದ್ರು RTPS ಅನ್ನ ಆನ್ಸರ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳು ಇಲ್ಲಿವೆ. ಒಂದು ರಾಯಚೂರಿನಲ್ಲಿದೆ, ಇಲ್ಲೂ ರಾಯಚೂರಿದೆ, ಇಲ್ಲೂ ರಾಯಚೂರಿದೆ. ಬಟ್ ಬಳ್ಳಾರಿ, ಕೊಪ್ಪಳದಲ್ಲಿ ಇಲ್ಲ, ಕಲಬುರಗಿಯಲ್ಲಿ ಇಲ್ಲ. ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ರಾಯಚೂರು, ಬಳ್ಳಾರಿಯಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳು ಕಂಡು ಹಾಗಾದ್ರೆ ಬಳ್ಳಾರಿ ಮತ್ತು ಇಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳು ಕಂಡು ಬರ್ತಾವಲ್ಲ, ಇದ್ರ ಇಂಪಾರ್ಟೆಂಟ್ ಏನು? ರಾಯಚೂರಿನಲ್ಲಿ 2 ಸ್ಥಾವರಗಳು ಕಂಡು ಬರ್ತಾವ. ಒಂದು RTPS ಕಂಡು ಬರುತ್ತೆ, ಮತ್ತೆ ಎರ್ಮರಸ್ ಅಂತ ಇದೆ. RTPS ಮತ್ತು ಎರ್ಮರಸ್ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ? ರಾಯಚೂರು. ಬಳ್ಳಾರಿ ಜಿಲ್ಲೆಯಲ್ಲಿ BTPS ಅಂತ ಕಂಡು ಬರುತ್ತೆ. BTPS ಅಂತ ಕಂಡು ಬರುತ್ತೆ. ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ ಅಂತಾನೆ. ಓಕೆ. ಸೊ ಈ ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ ಅನ್ನ ಕುಡಿತಿನಿ ಥರ್ಮಲ್ ಪವರ್ ಸ್ಟೇಷನ್ ಅಂತಾನು ಕೂಡ ಕರೀತಾರೆ. ಹಾಗಾಗಿ ಆನ್ಸರ್ ಯಾವ್ದಪ್ಪ ಅಂದ್ರೆ ಬಿ ರೈಟ್ ಆನ್ಸರ್. ಸುವರ್ಣ ಕ್ರಾಂತಿ ಅನ್ನೋದು ಗೋಲ್ಡನ್ ರೆವಲ್ಯೂಷನ್ ರಿಲೇಟೆಡ್ ಫಾರ್ ಅಂತ ಕೊಟ್ಟಿದ್ದಾನೆ. ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಂತಹ ಕ್ರಾಂತಿಯನ್ನ ಏನಂತ ಕರಿತೀವಿ? ಸುವರ್ಣ ಕ್ರಾಂತಿ ಅಂತಾನೆ ಕರೆಯೋದು. ಮೀನಿಗೆ ಸಂಬಂಧಪಟ್ಟಂತಹ ರೆವಲ್ಯೂಷನ್ ಅನ್ನ ಬ್ಲೂ ಕ್ರಾಂತಿ ಅಥವಾ ನೀಲಿ ಕ್ರಾಂತಿ ಅಂತಾನೆ ಕರಿತೀವಿ. ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ರೇಷ್ಮೆ ಉತ್ಪಾದಿಸುವಂತಹ ರಾಜ್ಯ ಯಾವುದು? ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ರೇಷ್ಮೆಯನ್ನ ಉತ್ಪಾದನೆ ಮಾಡುವಂಥದ್ದು ಕರ್ನಾಟಕದಲ್ಲಿ ಕಂಡುಬರುವಂಥದ್ದು. ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವ್ದಪ್ಪ ಅಂದ್ರೆ ಅದು ಕರ್ನಾಟಕವಾಗಿರುತ್ತೆ. ಹಾಗಾಗಿ ಕಚ್ಚಾ ರೇಷ್ಮೆ ಅಂತ ಕೇಳಿದ್ರು ಕರ್ನಾಟಕ ನಂಬರ್ 1 ಪೊಸಿಷನ್ ಅಲ್ಲಿ ಇದೆ. ನಂತರ ಆಂಧ್ರ, ತಮಿಳುನಾಡು ಭಾಗದಲ್ಲೂ ಕೂಡ ರೇಷ್ಮೆ ಬೆಳೆಯೋದನ್ನ ನೋಡಬಹುದು. ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆ ಆಗುವಂತಹ ಕಾಫಿ ಯಾವುದು ಅಂತ ಇದೆ. ನೋಡಿ, ಕಾಫಿ ಅಂತ ಕೇಳಿದ್ರೆ ಕರ್ನಾಟಕ ತುಂಬಾನೇ ಫೇಮಸ್ ಆಗಿರುವಂತದ್ದು. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವಂತ ರಾಜ್ಯ ಯಾವುದು? ಕರ್ನಾಟಕವಾಗಿರುತ್ತೆ. ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂತ ಕಾಫಿಯಲ್ಲಿ 3 ವಿಧದ ಕಾಫಿಗಳು ಕಂಡುಬರ್ತಾವ. ಒಂದು ಅರೇಬಿಕಾ, ರೊಬಸ್ಟಾ, ಲೈಬೀರಿಕಾ ಅಂತೇಳಿ. ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಅಥವಾ ಫಸ್ಟ್ ಕ್ವಾಲಿಟಿ ಯಾವ್ದಪ್ಪ ಅಂದ್ರೆ ಅರೇಬಿಕಾ ಕಾಫಿ ಆಗಿರುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗುವಂತ ಕಾಫಿ ಯಾವುದು? ಅರೇಬಿಕಾ ಕಾಫಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಕರ್ನಾಟಕದ ರೇಷ್ಮೆ ನಗರ ಅಂತ ಹೇಳಿ ಯಾವ್ದನ್ನ ಕರಿತೀವಪ್ಪ ಅಂದ್ರೆ ರಾಮನಗರವನ್ನ ಕರೆಯುವಂಥದ್ದು. ಸಿಲ್ಕ್ ಸಿಟಿ ಆಫ್ ಕರ್ನಾಟಕ ಅಂತ ಕೇಳಿದ್ರೆ ರಾಮನಗರವನ್ನ ಕರಿತೀವಿ. ಯಾಕಂದ್ರೆ ಅತಿ ಹೆಚ್ಚು ರೇಷ್ಮೆ ಕೈಗಾರಿಕೆಗಳು ನೆಲೆ ನಿಂತಿರುವಂತಹ ಒಂದು ಸ್ಥಳವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಯಾವ ಸ್ಥಳವನ್ನ ಭಾರತ ದೇಶದ ಕಾಫಿ ಬೆಳೆಯುವ ಜನ್ಮಸ್ಥಳ ಅಂತ ಕರಿತೀವಿ ಅಂದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಕಾಫಿ ಗಿಡಗಳನ್ನ ನೆಟ್ಟಿದ್ದು ಎಲ್ಲಿ ಅಂತ ಕೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲಿಯಪ್ಪ ಅಂತ ಕೇಳಿದ್ರೆ ಬಾಬಾ ಬುಡನಗಿರಿ ಬೆಟ್ಟದಲ್ಲಿ ನೆಡ್ತಾರೆ.
ಸೊ ಅದರ ಹಳೆ ಹೆಸರು ಏನಂತ ನಿಮಗೆ ಗೊತ್ತಿದೆ ಆಲ್ರೆಡಿ, ಚಂದ್ರದ್ರೋಣ ಪರ್ವತ ಅಂತ ಹೇಳಿ. ಆ ಚಂದ್ರದ್ರೋಣ ಪರ್ವತದಲ್ಲಿ ಕಾಫಿ ಗಿಡಗಳನ್ನ ನೆಡ್ತಾರೆ. ನೆಟ್ಟಿದ ನಂತರದಲ್ಲಿ ಆ ಬೆಟ್ಟಕ್ಕೆ ಬಾಬಾ ಬುಡನ್ ಅಂತ ಹೆಸರು ಕೊಡ್ತಾರೆ. ಯಾಕಂದ್ರೆ ಆ ಕಾಫಿ ಬೀಜವನ್ನ ನೆಟ್ಟಿದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಬಾಬಾ ಬುಡನ್ ಎಂಬ ಮುಸ್ಲಿಂ ಸಂತರು ತಂದು ನೆಡ್ತಾರೆ. ಅಂದಿನಿಂದ ಕಾಫಿ ಬೆಳೆಯ ಜನ್ಮಸ್ಥಳ ಅಂತೇಳಿ ಯಾವ ಜಿಲ್ಲೆಯನ್ನ ಕರಿತೀವಿ? ಚಿಕ್ಕಮಗಳೂರು ಜಿಲ್ಲೆಯನ್ನ ಕರೆಯುವಂಥದ್ದು. ಕರ್ನಾಟಕ ರಾಜ್ಯ ಹೈನು ಮತ್ತು ಕೃಷಿಗೆ ಕೆಲಸಗಳಿಗೆ ಹೆಸರುವಾಸಿಯಾದಂತಹ ದೇಶೀಯ ಅವಳಿ ತಳಿಗಳು ಯಾವುದು ಅಂತ ಇದೆ. ಅಂದ್ರೆ ನಾವು ಕೃಷಿಗೂ ಬಳಸ್ತೀವಿ, ಹಾಲಿನ ಉತ್ಪಾದನೆಗೂ ಕೂಡ ಬಳಸುವಂತಹ ತಳಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಅಮೃತ್ ಮಹಲ್ ಮತ್ತು ಹಳ್ಳಿಕಾರ್ ಎನ್ನುವಂತ ತಳಿಗಳಿದಾವಲ್ಲ, ಇವು ಮೈಸೂರು ಮತ್ತು ಮಂಡ್ಯ ಭಾಗದಲ್ಲಿ, ಹಾಸನ ಭಾಗದಲ್ಲಿ ಕಂಡು ಬರುವಂತಹ ಪ್ರಮುಖ ತಳಿಯಾಗಿರ್ತವೆ ಅಮೃತ್ ಮಹಲ್ ಮತ್ತು ಹಳ್ಳಿಕಾರ್. ಮೊಣಕಾಲ್ಮೂರು ಏತಕ್ಕೆ ಪ್ರಸಿದ್ಧಿ ಅಂತ ಕೇಳಿದರೆ, ಮೊಣಕಾಲ್ಮೂರು ಅಂದ್ಕೊಳ್ಳೇನೆ ರೇಷ್ಮೆ ಸೀರೆಗೆ ಪ್ರಸಿದ್ಧಿ ಪಡೆದಿರುವಂತಹ ಒಂದು ಪ್ರಮುಖ ಸ್ಥಳವಾಗಿರುತ್ತೆ. ಹಾಗಾಗಿ ರೇಷ್ಮೆ ಅನ್ನುವಂಥದ್ದು ಇಲ್ಲಿನ ಪ್ರಮುಖವಾದಂತಹ ಸೀರೆ ಅಥವಾ ಪ್ರಸಿದ್ಧಿ ಪಡೆದಿರುವಂತಹ ಒಂದು ಸ್ಥಳವಾಗಿರುತ್ತೆ. ನೆಕ್ಸ್ಟ್ ನೋಡಿ, ತೊಗರಿ ಬೆಳೆ ನಿಗಮ ಕೇಂದ್ರ ಎಲ್ಲಿದೆ ಅಂತ ಇದೆ. ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವಂತಹ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಕಲಬುರ್ಗಿ. ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವಂತಹ ರಾಜ್ಯ ಯಾವುದು? ಕರ್ನಾಟಕ. ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವಂತಹ ಜಿಲ್ಲೆ ಯಾವುದು? ಕಲಬುರ್ಗಿ. ಹಾಗಾದ್ರೆ ಅದರ ಸಂಶೋಧನಾ ಕೇಂದ್ರ ಎಲ್ಲಿರುತ್ತೆ? ನಿಗಮ ಮಂಡಳಿ ಎಲ್ಲಿರುತ್ತಪ್ಪ ಅಂದ್ರೆ ಗುಲ್ಬರ್ಗ ಅಥವಾ ಕಲಬುರ್ಗಿಯಲ್ಲೇ ಕಂಡು ಬರೋದನ್ನ ನೋಡ್ತೀವಿ. ಅತಿ ಹೆಚ್ಚು ಜೋಳ ಬೆಳೆಯುವಂತಹ ಜಿಲ್ಲೆಗಳನ್ನ ಕ್ರಮವಾಗಿ ತಿಳಿಸಿ ಅಂತ ಇದೆ. ನೋಡಿ, ಅತಿ ಹೆಚ್ಚು ಜೋಳ ಬೆಳೆಯುವಂಥದ್ದು ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆ. ಅದಾದ ನಂತರ ಕಲಬುರ್ಗಿಯಲ್ಲಿ ಕಂಡುಬರುತ್ತೆ, ಧಾರವಾಡದಲ್ಲೂ ಕೂಡ ಕಂಡುಬರ್ತವೆ. ಇವೆಲ್ಲ ಪ್ರದೇಶಗಳಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯೋದನ್ನ ನೋಡ್ತೀವಿ. ನೆಕ್ಸ್ಟ್, ಚಿಕ್ಕೋಡಿ ತಾಲೂಕು ಯಾವ ಬೆಳೆಗೆ ಹೆಸರುವಾಸಿಯಾಗಿದೆ ಅಂತ ಇದೆ. ನೋಡಿ, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಅನ್ನುವಂಥದ್ದು 2 ಪ್ರಮುಖ ಬೆಳೆಯನ್ನ ಬೆಳೀತಾರೆ. ಅಲ್ಲಿ ಶುಗರ್ ಕೇನ್ ಕಬ್ಬನ್ನು ಬೆಳೀತಾರೆ, ಅದರ ಜೊತೆಗೆ ಹೊಗೆ ಸೊಪ್ಪು ಅನ್ನುವಂಥದ್ದು ಅತಿ ಹೆಚ್ಚು ಬೆಳೆಯುವಂಥದ್ದು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಮತ್ತು ಚಿಕ್ಕೋಡಿ ಇವೆರಡಕ್ಕೂ ತುಂಬಾ ಫೇಮಸ್ ಆಗಿರುವಂಥದ್ದು. ಕೇಳಿರೋ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು? ಹೊಗೆ ಸೊಪ್ಪು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಏಷ್ಯಾದ ಮೊದಲ ರೈಸ್ ಪಾರ್ಕ್ ಅಥವಾ ರೈಸ್ ಟೆಕ್ನಾಲಜಿ ಪಾರ್ಕ್ ಅನ್ನ ಎಲ್ಲಿ ಸ್ಥಾಪಿಸಲಾಯಿತು? ನೋಡಿ, ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಅನ್ನ ಎಲ್ಲಪ್ಪ ಅಂದ್ರೆ ಗಂಗಾವತಿ ಭಾಗದಲ್ಲಿ, ಅಂದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ಭಾಗ, ಕಾರಟಗಿ ಈಗ ತಾಲೂಕಾಗಿದೆ, ಕಾರಟಗಿ ಭಾಗದಲ್ಲಿ ಕಂಡುಬರುತ್ತೆ. ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುವಂತದ್ದು ಈ ಒಂದು ಏಷ್ಯಾದ ಮೊಟ್ಟ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, 99. ಈ ಕೆಳಗಿನವುಗಳಲ್ಲಿ ಯಾವ ನದಿ ಕರ್ನಾಟಕದಲ್ಲಿ ಉಗಮಗೊಳ್ಳುತ್ತದೆ? ಎಲ್ಲಿ? ಕರ್ನಾಟಕದಲ್ಲಿ ಹುಟ್ಟತ್ತೆ ಮತ್ತು ರಾಜ್ಯದ ಒಳಗಡೆ ಮಾತ್ರ ತನ್ನ ಜಲಾನಯನ ಪ್ರದೇಶವನ್ನ ಒಳಗೊಂಡಿರುತ್ತದೆ. 4 ನದಿಗಳನ್ನ ನೋಡಿ. ಕಾವೇರಿ ನದಿ ಕರ್ನಾಟಕದಲ್ಲೇ ಹುಟ್ಟತ್ತೆ, ಆದ್ರೆ ಈ ಲಾಸ್ಟಿಗೆ ಹೋಗೋದಲ್ಲಿ ತಮಿಳ್ನಾಡಿಗೆ ಹೋಗಿ ಬಂಗಾಳ ಕೊಲ್ಲಿಯನ್ನ ಸೇರತ್ತೆ. ತುಂಗಭದ್ರಾ ನದಿ ಕರ್ನಾಟಕದಲ್ಲೇ ಹುಟ್ಟತ್ತೆ, ಲಾಸ್ಟ್ ಆಂಧ್ರ ಪ್ರದೇಶಕ್ಕೆ ಹೋಗಿ ಯಾವ ನದಿಯನ್ನ ಸೇರತ್ತಿದೋ? ಕೃಷ್ಣಾ ನದಿಯನ್ನ ಸೇರತ್ತೆ. ಶರಾವತಿ ನದಿ ಕರ್ನಾಟಕದಲ್ಲೇ ಹುಟ್ಟತ್ತೆ, ಕರ್ನಾಟಕದಲ್ಲೇ ಅರಬ್ಬಿ ಸಮುದ್ರವನ್ನ ಸೇರತ್ತೆ. ಘಟಪ್ರಭಾ ನದಿ ಮಹಾರಾಷ್ಟ್ರದಲ್ಲಿ ಹುಟ್ಟೋದು, ಮಹಾರಾಷ್ಟ್ರದಲ್ಲಿ ಹುಟ್ಟತ್ತೆ, ಕರ್ನಾಟಕದಲ್ಲಿ ಬಂದು ಸೇರತ್ತೆ. ಹಾಗಾದ್ರೆ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲಿ ಅಂತ್ಯವಾಗುವಂತಹ ನದಿ ಯಾವುದು? ಶರಾವತಿ ನದಿಯನ್ನ ಇಲ್ಲಿ ಆನ್ಸರ್ ಆಗಿ ತಗೊಳ್ತೀವಿ. ಓಕೆ ಸ್ನೇಹಿತರೆ, ಇವತ್ತಿನ ನಿಮ್ಮ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಒಂದು ಕೊನೆಯ ಪ್ರಶ್ನೆ. ಈ ಪ್ರಶ್ನೆ ಯಾವುದಿದೆ ಅಂತ ನೋಡಿ. ವಿಸ್ತೀರ್ಣದಲ್ಲಿ ಕರ್ನಾಟಕದ ದೊಡ್ಡ ಜಿಲ್ಲೆ ಯಾವುದು ಅಂತ ಇದೆ. ಬೆಳಗಾವಿ ಜಿಲ್ಲೆ ಅನ್ನುವಂಥದ್ದು ವಿಸ್ತೀರ್ಣದ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯಾಗಿರುತ್ತೆ. ಸೊ ಇದು 100ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು? ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸ್ನೇಹಿತರೆ, ಕೇವಲ ಈ ಒಂದು ಎಕ್ಸಾಮ್ ದೃಷ್ಟಿಯಿಂದ ಈ ಪ್ರಶ್ನೆ ಅಲ್ಲ, ನೀವು ಯಾವ್ದಾರೇ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ತಗೊಳ್ಳಿ, ಈ ಎಲ್ಲಾ ಪ್ರಶ್ನೆಗಳು, ಜಿಯೋಗ್ರಫಿ ಅಂದ್ರೆ ಯೂನಿವರ್ಸಲಿ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬರುವಂತಹ ಪ್ರಶ್ನೆ ಆಗಿರುತ್ತೆ. ಇಷ್ಟು ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳಿ, ನಾಳೆ ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೀರಿ, ಸಕ್ಸಸ್ ಆಗಿ ಲೈಫ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ರಿ. ನಿಮಗೆ ಎಲ್ರಿಗೂ ಕೂಡ ಒಳಿತಾಗಲಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಟಾಪಿಕ್ ಅನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.